ನಾನು ಈ ಎರಡು ವಿಧದ ಇನ್ಕಮ್ ಉಂಟು, ಆಕ್ಟಿವ್ ಮತ್ತು ಪ್ಯಾಸಿವ್ ಇನ್ಕಮ್. ಅಂದರೆ ಆಕ್ಟಿವ್ ಇನ್ಕಮ್ ಅಂದರೆ ಎಂತ, ಯು ವರ್ಕ್ ಫಾರ್ ಮನಿ, ಆದರೆ ಪ್ಯಾಸಿವ್ ಇನ್ಕಮಲ್ಲಿ ಮನಿ ವರ್ಕ್ಸ್ ಫಾರ್. ವಾರನ್ ಬಫೆಟ್ ಅವರು ಹೇಳ್ತಾರೆ, ನೀಡಿಗೆ ಜಾಸ್ತಿಗಿಂತ ನೀನು ಏನಾದರೂ ಬೈ ಮಾಡ್ಕೊಂಡು ಹೋದರೆ ನಿಂಗೆ ಏನು ಅಗತ್ಯ ಉಂಟು ಅದನ್ನು ನೀನು ಸೇಲ್ ಮಾಡಬೇಕಾಗ್ತದೆ. ನೀನು ನಾವು ಹಣವನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು, ಫಿನಾನ್ಷಿಯಲ್ ಡಿಸಿಪ್ಲಿನ್ ಆ್ಯಂಡ್ ಫಿನಾನ್ಷಿಯಲ್ ಹೆಲ್ತ್ ಚೆಕಪ್ ಅಂತ. ಸೊ ಅದು ಒಂದು ನಾಲೆಜ್ ಎಲ್ರಿಗೆ ಬೇಕು. ಅದಕ್ಕೋಸ್ಕರ ನಾನು ಯಾವಾಗಲೂ ಹೇಳೋದು, ನಾಲೆಜ್ ಇನ್ ಇನ್ವೆಸ್ಟ್ಮೆಂಟ್ ಪೇಸ್ ದ ಬೆಸ್ಟ್ ಇಂಟ್ರೆಸ್ಟ್. ಶ್ರೀಮಂತಿಕೆ ಮತ್ತು ಬಡತನ, ಬಡವರು ಬಡವರಾಗೇ ಇರ್ತಾರೆ ಅಂತ ಹೇಳೋ ಒಂದು ಮಾತಿದೆ. ಇಲ್ಲ ಅಂತ, ಅದೊಂದು ಮನಸ್ಥಿತಿ ಮಾತ್ರ ಅಂತ. ಎಲ್ರಿಗೂ ಪ್ರೀತಿಯ ನಮಸ್ಕಾರ. ಈ ಪಾಡ್ಕಾಸ್ಟ್ ಅತ್ಯಂತ ಪ್ರಮುಖವಾದಂಥದ್ದು. ಯಾಕೆ ಅಂತ ಹೇಳಿದರೆ, ಈ ಪಾಡ್ಕಾಸ್ಟಿಂದ ನೀವು ಹಣವನ್ನು ನೋಡುವಂತಹ ರೀತಿಯೇ ಬದಲಾಗ್ಬೋದು. ನಮ್ಮ ಜೊತೆ ಡಾಕ್ಟರ್ ಶರಣ್ ಶೆಟ್ಟಿ ಅವರು ಸೇವಿಂಗ್ಸ್ ಬಗ್ಗೆ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ಬಗ್ಗೆ ಆಗಿರ್ಬೋದು, ಗೌರ್ಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಹಾಗೆ ಸ್ಟಾರ್ಟಪ್ ಮಾಡಿದಾಗ ಫಂಡ್ ರೈಸನ್ನು ಯಾವ ರೀತಿ ಮಾಡುವಂಥದ್ದು, ಲೋನ್ ಯಾವ ರೀತಿ ತಗೊಳ್ಳುವಂಥದ್ದು, ಪ್ರತಿಯೊಂದು ವಿಚಾರದ ಬಗ್ಗೆ ಪಿನ್ ಟು ಪಿನ್ ಇಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಯಾರಿಗೆ ಫೈನಾನ್ಸ್ ಬಗ್ಗೆ ಬೇಸಿಕ್ ಗೊತ್ತಿಲ್ಲ ಅಂಥವರಿಗೆ ಈ ಪಾಡ್ಕಾಸ್ಟ್ ತುಂಬ ಹೆಲ್ಪ್ ಆಗ್ತದೆ. ಹಾಗಾಗಿ ಪ್ರತಿಯೊಬ್ಬರು ಈ ಪಾಡ್ಕಾಸ್ಟನ್ನು ಪಿನ್ ಟು ಪಿನ್ ನೋಡಿ, ಯಾಕಂತ ಹೇಳಿದರೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಗೆ ನಿಮಗೆ ಏನು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಅದನ್ನು ನೀವು ನೋಟ್ ಕೂಡ ಮಾಡ್ಕೊಳ್ಬೋದು. ಜೊತೆಗೆ ನಿಮ್ಗೇನಾದರೂ ಈ ಪಾಡ್ಕಾಸ್ಟಿಂದ ವ್ಯಾಲ್ಯೂಯಬಲ್ ಪಾಯಿಂಟ್ ಸಿಕ್ಕಿದೆ ಅಂತಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಮಗೆ ಒಳ್ಳೆಯ ಗೆಸ್ಟ್ಗಳನ್ನು ಕರೆಸ್ಬೋದು, ಹಾಗೆ ಇನ್ನೂ ಅನೇಕ ಇಂತಹ ಒಳ್ಳೆಯ ಪಾಡ್ಕಾಸ್ಟ್ಗಳನ್ನು ಮಾಡ್ತಾ ಹೋಗ್ಬೋದು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಮ್ಮ ಎಲ್ಲ ವಿಡಿಯೋವನ್ನು ಕೂಡ ನೋಡಿ. ಮೊದಲನೇದಾಗಿ ಕೇಳುವಂಥದ್ದು, ಹಣವನ್ನು ನೀವು ಹೇಗೆ ನೋಡ್ತೀರಿ? ಓಕೆ, ಸೊ ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ. ಈಗ ಹಣ ಅಂತ ಹೇಳುವಾಗ ನನಗೆ ಒಂದು ನೆನಪಿಗೆ ಬರುವಂಥದ್ದು, ಈಗ ದೇಹಕ್ಕೆ ಆಕ್ಸಿಜನ್ ಎಷ್ಟು ಅಗತ್ಯವೋ ನಮ್ಮ ಮನಃಶಾಂತಿಗೆ ಹಣ ಎಂಬುವಂಥದ್ದು ಅಷ್ಟೇ ಅಗತ್ಯ. ಯಾಕಂದರೆ ದೇಹವನ್ನು ನಾವು ಚೆನ್ನಾಗಿಟ್ಕೋಬೇಕಾದ್ರೆ ಆ ದೇಹಕ್ಕೆ ಬೇಕಾದಂತಹ ಎಲ್ಲ ಒಂದು ಅರೇಂಜ್ಮೆಂಟನ್ನು ನಾವು ಮಾಡಬೇಕು. ಅದು ಫುಡ್ ಆಗಿರ್ಬೋದು, ಅದು ವಸತಿ ಅಥವಾ ಎಂಥದ್ದು ಆಗಿರ್ಬೋದು. ಆದರೆ ಹಣ ಎಂಬುವಂಥದ್ದೊಂದು ಬರುವಾಗ ಅದು ಮನಸ್ಸಿಗೆ ಒಂದು ಆರಾಮ, ಮನಸ್ಸಿಗೆ ಒಂದು ನೆಮ್ಮದಿ ಎಂಬಂಥ ರೀತಿ. ಈಗ ನಾವು ಹೇಳ್ತೇವೆ, ದೇರ್ ಆರ್ ಮೆನಿ ತುಂಬ ವಿಟಮಿನ್ಸ್ ಸಿಗ್ತದೆ ನಮಗೆ. ವಿಟಮಿನ್ ಎ ಸಿಗ್ತದೆ, ಬಿ ಸಿಗ್ತದೆ, ಸಿ, ಎಷ್ಟೋ ವಿಟಮಿನ್ಗಳು ಉಂಟು. ಅದು ಕೆಲವು ನಂಬರ್ ನಮಗೆ ಗೊತ್ತಿರೋದಿಲ್ಲ ಯಾವ ವಿಟಮಿನ್ ಹೇಗಿದೆ ಅಂತ. ಆದರೆ ಹಣ ಎಂಬುವಂಥದ್ದು ವಿಟಮಿನ್ ಎಂ. ಎಲ್ಲ ವಿಟಮಿನ್ಗಳಿಗಿಂತಲೂ ಕೂಡ ಮೇಲುಗೈ ಆಗೋದಂಥದ್ದು ಒಂದು ವಿಟಮಿನ್ ಎಂ. ಅದು ಹಣ ಅಂತ ಹೇಳಿದ್ರೆ ಅದು ನಮ್ಮ ಜೀವನವನ್ನು ಒಂದು ನೆಮ್ಮದಿಯಿಂದ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲಲ್ಲಿ ಎಲ್ಲ ಸಂದರ್ಭಗಳಲ್ಲೂ ನಮಗೆ ಏನು ಎಕ್ಸ್ಪೆಕ್ಟೇಷನ್ ಉಂಟು, ನಮ್ಮ ಎಕ್ಸ್ಪೆಕ್ಟೇಷನ್ ಅಲ್ಲದೆ ಬಾಕಿಯವರ ಎಕ್ಸ್ಪೆಕ್ಟೇಷನನ್ನು ಕೂಡ ಒಂದು ಅದನ್ನು ನಡೆಸಬಲ್ಲುವಂಥ ಬಲ್ಲವುದು ಅಂದೆಂಬುವಂಥ ಒಂದು ಇರುವಂಥ ಒಂದು ತಾಕತ್ತು, ಒಂದೊಂದು ಶಬ್ದದಲ್ಲಿ ತಾಕತ್ತು, ಕೆಪ್ಯಾಸಿಟಿ ಇರುವಂಥದ್ದು ಅದು ಹಣಕ್ಕೆ ಮಾತ್ರ. ಯಾಕಂದರೆ ಇದು ಎಲ್ಲರೂ ಅದನ್ನು ಪಾಸಿಟಿವ್ ಆಗಿ, ಎಸ್ ಹಣ, ಹಣದಲ್ಲಿ ನಾನು ದುರ್ಬಲನಾಗಿಲ್ಲ, ನಾನು ಅದರಲ್ಲಿ ನನ್ನ ಕೆಪ್ಯಾಸಿಟಿ ಒಳ್ಳೆಯದುಂಟು, ನಾನು ನಾಳೆ ಮತ್ತೊಬ್ಬರಿಗೆ ಸಹಾಯ ಮಾಡಬಲ್ಲೆ, ಅದು ಹಣ ಎಂಬುವಂಥದ್ದು ಬಲಾಢ್ಯ ಎಂಬುದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಖಂಡಿತ ಸರ್. ಈ ಒಂದು ಮಾತಿದೆ, ಏನು ಅಂತ ಹೇಳಿದರೆ, ನಾವು ಹಾರ್ಡ್ ವರ್ಕ್ ಮಾಡಿದರೆ, ಫೋಕಸ್ ಆಗಿ ಹಾರ್ಡ್ ವರ್ಕನ್ನು ಮಾಡಿದರೆ ಹಣ ತನ್ನಿಂತಾನೇ ತಾನು ಹುಡುಕಿಕೊಂಡು ಬರ್ತದೆ. ಆದರೆ ಹಣವನ್ನೇ ನಾವು ಹುಡುಕಿಕೊಂಡು ಹೋಗಬಾರ್ದು ಅಂತ. ಇದು ನಿಜನಾ? ಹೌದು, ಖಂಡಿತ ಹೌದು. ಯಾಕಂದರೆ ನೋಡಿ, ಈಗ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ಹಣದ ಹಿಂದೆ ಹೋದರೆ ಖಂಡಿತವಾಗಲೂ ಹಣ ನಮಗೆ ಬರುವುದಿಲ್ಲ. ಎಲ್ಲ ಒಂದು ನಮ್ಮ ಒಂದು ಲೈಫಲ್ಲಿರುವಂತಹ ಗೋಲಿಗೆ ಎಲ್ರಿಗೂ, ಪ್ರತಿಯೊಬ್ಬರಿಗೂ ಒಂದೊಂದು ಪರ್ಪಸ್ ಇರ್ತದೆ, ಉದ್ದೇಶ, ಒಂದು ಪರ್ಪಸ್, ನನ್ನ ಲೈಫ್ ಇದು ಗೋಲ್ ಇದೆ ಅಂತ ಇರ್ತದೆ. ಸೊ ಹಾಗಿರುವಾಗ ನೀವು ಹಾರ್ಡ್ ವರ್ಕ್ ಅಂತ ಹೇಳಿದರೆ, ಹಾರ್ಡ್ ವರ್ಕಲ್ಲ ಇಲ್ಲದಿದ್ದರೆ ಯಾವ ಕೆಲಸನೂ ಆಗುವುದಿಲ್ಲ. ಈಗ ನೀವು ಹಾರ್ಡ್ ವರ್ಕ್ ಅಂತಲೂ ಹೇಳೋದಕ್ಕಂತ ಸ್ಮಾರ್ಟ್ ವರ್ಕ್ ಅಂತ ಹೇಳ್ಬೋದು. ಸೊ ಎಷ್ಟೋ ಜನ ಹಾರ್ಡ್ ವರ್ಕ್ ಮಾಡ್ತಾರೆ, ರಾತ್ರಿ ಹಗಲಿಡು ದುಡಿತಾರೆ, ಮತ್ತೊಂದು ಮಾಡ್ತಾರೆ, ಲಾಸ್ಟಿಗೆ ಆ ಹಣವನ್ನು ರೂಪಿಸಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ. ಯಾಕಂದರೆ ಅಲ್ಲಿ ಅವ್ರು ಏನು ಮಾಡ್ತಾರೆ, ಸ್ಮಾರ್ಟ್ ವರ್ಕ್ ಮಾಡೋದಿಲ್ಲ. ಆ ಸ್ಮಾರ್ಟ್ ಎಂಬುದನ್ನು ನೀವು ಹುಡುಕಬೇಕು. ಹಾಗೆ ಹುಡುಕುವುದು ಹೇಗೆ ಎಂಬುದನ್ನು ನೀವು ಮೊದಲನಿಗೆ ಪ್ಲ್ಯಾನ್ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಹುಟ್ಟಿದಾಗಿನಿಂದ ಮಕ್ಕಳಿಗೆ ಏನು ಹೇಳ್ಕೊಡ್ಬೇಕಂದ್ರೆ, ಈಗ ನಾವು ಎಲ್ಲ ಡಿಸಿಪ್ಲಿನ್ಗಳನ್ನು ಹೇಳ್ತಾ ಇರ್ತೇವೆ. ಈಗ ಎಲ್ಲ ಕಡೆಗಳಲ್ಲಿ ಎಲ್ಲ ಡಿಸಿಪ್ಲಿನ್ ನಾವು ಹೇಳ್ತೇವೆ ಮಕ್ಕಳಿಗೆ. ಹುಟ್ಟಿದ ನಂತರ ಹೇಗೆ, ಅದರ ನಂತರ ನೀವು ಹೇಗೆ ಏನು ಮಾಡಬೇಕು, ಮಲಗಬೇಕು, ಹೇಗೆ ಏಳಬೇಕು, ಹೇಗೆ ಕೂತ್ಕೊಳ್ಬೇಕು, ಹೇಗೆ ಏನು ಮಾಡಬೇಕು, ಆಚೀಚೆ ಹೋಗಬೇಕು, ಕ್ರಾಲ್ ಮಾಡಬೇಕು, ಎಲ್ಲ ಹೇಳ್ತೇವೆ. ಆದರೆ ಮುಂದೆ ಮುಂದೆ ಹೋಗಂತೆ ಮಗು ಮುಂದೆ ಹೋದಂತೆ, ಈಗ ನಮ್ಮ ಇಂಡಿಯನ್ ಎಜುಕೇಷನಲ್ಲೂ ಕೂಡ ನಾವು ಈ ಬೇರೆ ಥರದಲ್ಲಿ, ಈಗ ಜಪಾನಲ್ಲಿ ನೋಡಿರ್ಬೋದು. ನಾನು ಜಪಾನ್ ಎಕ್ಸಾಂಪಲ್ ಕೊಡ್ತೇನೆ. ಈಗ ನಾನು ಯಾಕಂತ ಹೇಳಿದ್ರೆ, ಜಪಾನಲ್ಲಿ 4ನೇ ಕ್ಲಾಸ್ ಮಕ್ಕಳಿಗೆ ಹೇಗೆ, ಎಲ್ಲಿ ಇನ್ಕ್ಲೂಡಿಂಗ್
ಹಣದಲ್ಲಿ ಫೈನಾನ್ಸನ್ನು ಹೇಗೆ ನೀವು ಡಿಸಿಪ್ಲಿನಲ್ಲಿ ಇಟ್ಕೋಬೇಕು ಎಂಬಂತಹ ಮಾತನ್ನು ನಾವು ಹೇಳ್ಕೊಡ್ತೇವೆ. ಅಂದರೆ ಇದು ನಾನು ಈಗ ಸ್ಮಾರ್ಟ್ ವರ್ಕ್ ಬಗ್ಗೆ ಹೇಳ್ತೇನೆ. ಈಗ ಹಾರ್ಡ್ ವರ್ಕ್ ಬರುವಾಗ ಸ್ಮಾರ್ಟ್ ವರ್ಕ್ ಬಗ್ಗೆ ನಾನು ಜಾಸ್ತಿ ಫೋಕಸ್ ಮಾಡ್ತಿದ್ದೆ. ಅಂದರೆ ಒಬ್ಬ ವಿದ್ಯಾರ್ಥಿ ಒಂದು 4ನೇ ಕ್ಲಾಸ್ ಅಂತ ಹೇಳುವಾಗ ಅವನಿಗೆ ಒಂದು 8-9 ವರ್ಷ ವಯಸ್ಸಾಗಿರ್ಬೋದು, ಆಯಿತಾ. ಈಗ 5ನೇ ಕ್ಲಾಸ್ 10 ವರ್ಷ ವಯಸ್ಸು. ಆ 4ನೇ ಕ್ಲಾಸಲ್ಲಿ ಈ ನಮ್ಮ ಪರಿಸರವನ್ನು ಹೇಗೆ ಇಟ್ಕೋಬೇಕು, ಆ ಪರಿಸರದೊಟ್ಟಿಗೆ ನಮ್ಮ ಸ್ವಂತ ಪರ್ಸನಲ್ ಫಿನಾನ್ಸನ್ನು ಹೇಗೆ ನಾವು ಕಾಪಾಡಿಕೊಂಡು ಹೋಗಬೇಕು ಎಂಬುದರ ಬಗ್ಗೆ ಅದನ್ನು ಹಾರ್ಡ್ ವರ್ಕ್ ಮತ್ತು ಸ್ಮಾರ್ಟ್ ವರ್ಕ್ ಮುಖಾಂತರ ಹೇಗೆ ಅದನ್ನು ಅಚೀವ್ ಮಾಡ್ಬೋದು ಎಂಬುದರ ಬಗ್ಗೆ ಒಂದು ನೋಟು ಕೊಡಬೇಕು. ಹಾಗೆ ಇದು ಇಂಡಿಯನ್ ಕಾಂಟೆಕ್ಸಲ್ಲಿ ನಾವು ಏನು ಹೇಳಿ ಇಷ್ಟಪಡ್ತೇನೆ ಅಂದರೆ, ನಾವೆಲ್ಲವೂ ಕೂಡ ಒಂದು ಮಕ್ಕಳಿಗೆ ಒಂದು ಫಿನಾನ್ಸ್, ಒಂದು ಹಣಕಾಸಿನ ಬಗ್ಗೆ ಶಿಸ್ತನ್ನು ಕಲಿಸುವ. ಬಾಕಿ ಶಿಸ್ತನ್ನು ಕಲಿಸ್ತೇವೆ. ಆ ಶಿಸ್ತೇನು? ಆ ಮೊದಲನೇದಾಗಿ ಆ ಹಣವನ್ನು, ಈಗ ಒಂದು ಹಣ ನನ್ನ ಕೈಗೆ ಬಂತು, ಒಂದು ಹುಡುಗನ ಅಥವಾ ಹುಡುಗಿಯ ಕೈಗೆ ಒಂದು ಹಣ ಬಂತು, ಒಂದು 8-9 ವರ್ಷ ಹುಡುಗಿ. ಜನರಲಿ ಮಕ್ಕಳು ಏನು ಮಾಡ್ತಾರೆ, ಮಕ್ಕಳು ಹಣ ನನ್ನ ಕೈಗೆ ಬಂತು, ನಾನೇನು ಮಾಡುವ, ಆ ಹಣವನ್ನು ನಾನು ಖರ್ಚು ಮಾಡುವ ಎಂಬಂಥ ಭಾವನೆ ಇರ್ತದೆ. ಆದರೆ ಅದು ಖರ್ಚು ಯಾವುದಕ್ಕೆ ಮಾಡೋದು, ಎಂಥದಕ್ಕೆ ಮಾಡಬೇಕು, ಅದರ ಬಗ್ಗೆ ಒಂದು ಪೇರೆಂಟ್ಸ್ ಆದವರು ಸ್ವಲ್ಪ ಮಟ್ಟಿಗೆ ಒಂದು ಇಂಟ್ರೋಸ್ಪೆಕ್ಷನ್ ಮಾಡಬೇಕು. ಯಾಕಂದರೆ ಅದು ಮಾಡಿದರೆ ಏನಾಗ್ತದೆ, ಮಕ್ಕಳು ಸುಮ್ಮನೆ ಅದನ್ನು ವ್ಯಯ ಮಾಡ್ತಾರೆ. ಆ ಹಣದ ಇಂಪಾರ್ಟೆನ್ಸನ್ನು ಆ 4ನೇ ಕ್ಲಾಸ್ ಮಕ್ಕಳಿಗೆ ಅಥವಾ ಒಂದು 9-10 ವರ್ಷದ ಮಕ್ಕಳಿಗೆ ಆಗಲೇ ಹೇಳ್ಕೊಡ್ಬೇಕು. 10 ರೂಪಾಯಿದು ವ್ಯಾಲ್ಯೂ ಏನು, ಈಗ 10 ರೂಪಾಯಿಗೆ ಏನೆಲ್ಲ ನಿಮಗೆ ಬೈ ಮಾಡ್ಬೋದು. ಒಂದು 10 ರೂಪಾಯಿ ಇದ್ದರೆ ಈಗ 1 ರೂಪಾಯಿಂದ 10 ಚಾಕ್ಲೇಟ್ ಸಿಗ್ತದೆ. ನಾವೆಲ್ಲ ಚಿಕ್ಕ ಇರುವಾಗ ನಂಗೆ ಈಗಲೂ ನೆನಪುಂಟು, 5 ಪೈಸೆಗೆ ಒಂದೊಂದು ಚಾಕ್ಲೇಟ್ ಕೊಡ್ತಾಯಿದ್ರು. ಒಂದೊಂದು ಕ್ಯಾಂಡಿಗೆ 4 ಆಣೆ 25 ಪೈಸೆ. ಈಗ ಒಂದೊಂದು ಕ್ಯಾಂಡಿ ಬೇಕಾದ್ರೆ 10 ರೂಪಾಯಿ. ಎಷ್ಟು ಇದಾಯಿತು ನೋಡಿ, ಇನ್ಫ್ಲೇಷನ್ ಆದ ನಂತರ ಎಷ್ಟು ಮೇಲೆ ಹೋಯಿತು. ಆಗ ಇದನ್ನೆಲ್ಲ ಮಾಡಬೇಕಾದ್ರೆ ಒಂದು ಹಾರ್ಡ್ ವರ್ಕ್ ಎಂಬುವಂಥದ್ದು ಬೇಕು. ಈಗ ಆ ಹುಡುಗನಿಗೂ ಆ ಮಗುಗೂ ಕೂಡ ನೀನು ಹಾರ್ಡ್ ವರ್ಕ್ ಮಾಡಿ ಹಣವನ್ನು ಹೇಗೆ ಗಳಿಸಬಹುದು ಈಗಲೇ ನಿನ್ನ ಪ್ರಾಯದಲ್ಲಿ, ಅಥವಾ ಈಗ ಯಾರಾದರೂ ಒಬ್ಬರು ಕೊಟ್ಟರೆ ನಿನ್ನ ಹಣ, ಆ ಹಣವನ್ನು ಹೇಗೆ ಉಳಿಸ್ಬೋದು, ಅಥವಾ ಮುಂದಕ್ಕೆ ನೀನು ಮಾಡಿದಂಥ ಇದರಲ್ಲಿ ಅದನ್ನು ಹೇಗೆ ಮುಂದೆ ಮಾಡಿಕೊಂಡು ಹೋಗ್ಬೋದು ಎಂಬುದರ ಬಗ್ಗೆ. ಆದ ಕಾರಣ ನೀವು ಹೇಳಿದ ಹಾಗೆ ಹಾರ್ಡ್ ವರ್ಕ್ ಎಂಬುವಂಥದ್ದು ಅತಿ ಮುಖ್ಯ ಪಾತ್ರವನ್ನು ವಹಿಸ್ತದೆ. ಆದರೆ ಯಾವಾಗಲೂ ನಾವು ಹಣದಿಂದ ಹೋಗಬಾರ್ದು, ಆದರೆ ಹಣ ನಮ್ಮಿಂದ ಬಂದಾಗ ಮಾಡ್ಬೋದು. ನೋಡಿ, ನಾನು ಈ 2 ವಿಧದ ಇನ್ಕಮ್ ಉಂಟು, ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ಇನ್ಕಮ್. ಒಂದು ಚಿಕ್ಕ ರೀತಿಯಲ್ಲಿ ಹೇಳ್ತೇನೆ. ಆ್ಯಕ್ಟಿವ್ ಇನ್ಕಮ್ ಅಂದರೆ ಎಂತ, ಯು ವರ್ಕ್ ಫಾರ್ ಮನಿ. ನೀವೀಗ ಮಾತಾಡುವ ಕ್ವಶನಿಗೆ ಕರೆಕ್ಟಾದ ಆನ್ಸರ್ ಇದು, ಯು ವರ್ಕ್ ಫಾರ್ ಮನಿ. ಆದರೆ ಪ್ಯಾಸಿವ್ ಇನ್ಕಮಲ್ಲಿ ಮನಿ ವರ್ಕ್ಸ್ ಫಾರ್ ಯು. ಈಗ ನಾವು ಸ್ಯಾಲ್ರಿ ಇನ್ಕಮ್ ಆಗ್ಬೋದು, ಬಿಸ್ನೆಸ್ ಆಗ್ಬೋದು, ಪ್ರೊಫೆಷನಲ್ ಇನ್ಕಮ್ ಆಗ್ಬೋದು, ಇದಕ್ಕೆಲ್ಲ ನಾವು ವರ್ಕ್ ಮಾಡೋದು. ಆದರೆ ಪ್ಯಾಸಿವ್ ಇನ್ಕಮ್, ಅದರೆಲ್ಲ ಗಳಿಸಿದಂಥ ಇನ್ಕಮನ್ನು ನಾವು ಎಲ್ಲರೂ ಒಂದು ಕಡೆಯಲ್ಲಿ ಇನ್ವೆಸ್ಟ್ಮೆಂಟ್, ಚಿಕ್ಕ ಇನ್ವೆಸ್ಟ್ಮೆಂಟ್ ಮಾಡೋದು, PPF ಆಗ್ಬೋದು, ಅಥವಾ ಸ್ಟಾಕ್ ಮಾರ್ಕೆಟ್ ಆಗ್ಬೋದು, ಮ್ಯೂಚುವಲ್ ಫಂಡ್ ಆಗ್ಬೋದು, ಚಿಕ್ಕ ರೀತಿ. ಅಲ್ಲಿ ಏನಾಗ್ತದೆ, ಹಣ ನಿಮಗೋಸ್ಕರ ದುಡಿತದೆ. ಸೊ ಇದನ್ನು ಹೇಳಲಿಕ್ಕೆ ನಿಮಗೆ ಇಷ್ಟಪಡ್ತೇನೆ. ಖಂಡಿತವಾಗಿ ಸರ್. ನಾನೊಂದು ಪುಸ್ತಕದಲ್ಲಿ ಓದ್ತಾ ಇದ್ದೆ. ಏನು ಅಂತ ಹೇಳಿದರೆ, ಈ ಶ್ರೀಮಂತರು ಏನು ಮಾಡ್ತಾರೆ ಅಂತ ಹೇಳಿದರೆ, ತಾವು ಬಂದಂಥ ಹಣವನ್ನು ಕಾರ್ ತಗೊಳ್ಳುವ ಬದಲು ಯಾವುದೋ ಒಂದರಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅವರು. ಅದು ಶೇರ್ಸಲ್ಲಿ ಆಗಿರ್ಬೋದು, ಸ್ಟಾಕಲ್ಲಿ ಆಗಿರ್ಬೋದು, ಈ ಥರ. ಆದರೆ ನಾವು ಮಿಡಲ್ ಕ್ಲಾಸಲ್ಲಿ ಏನು ಮಾಡ್ತೇವೆ ಅಂತ ಹೇಳಿದರೆ, ನಮಗೆ ಕಾರ್ಗಳ ಅಗತ್ಯ ಇರ್ತದೆ ತುಂಬ ಅಂತ ಹೇಳಿ ನಾವು ಕಾರ್ ತಗೊಂಡು ಬಿಡ್ತೇವೆ. ಸೊ ಅದು ಲಯಬಿಲಿಟಿ ಅಂತ ಹೇಳೋದು ಎಷ್ಟೋ ಸಲ ಗೊತ್ತಿರೋದಿಲ್ಲ. ಸೊ ಈ ಸಂದರ್ಭದಲ್ಲಿ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಇದು ಒಳ್ಳೆಯ ಒಂದು ಅಭಿಪ್ರಾಯ. ಯಾಕಂತ ಹೇಳಿದ್ರೆ ನಾವೀಗ ಐಷಾರಾಮದ ಬದುಕಲ್ಲಿದ್ದೇವೆ. ಎಲ್ಲ ಕಡೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂಬುವಂಥದ್ದು ಒಂದು ಕಡೆಯಲ್ಲಿ ನಮಗೆ ಚೆನ್ನಾಗಿ ಮಾಡ್ತದೆ, ಇನ್ನೊಂದು ಕಡೆಯಲ್ಲಿ ನಮ್ಮನ್ನೇನೋ ಎಲ್ಲ ಕಡೆಗೆ ನಮ್ಮ ಹ್ಯಾಪಿನೆಸ್ ಎಂಬುದನ್ನು ಅದನ್ನು ಎಂತ ಮಾಡ್ತದೆ, ಕಡಿಮೆ ಮಾಡ್ತೋಡು ಅಂತ ಕಾಣ್ತದೆ. ಯಾಕಂದರೆ ನೋಡಿ, ಈಗ ಒಂದು ಕಾರ್ ತೆಕ್ಕೊಳ್ತೇವೆ ಅಂತ ನೆನೆಸ್ಕೊಳ್ಳಿ. ಈಗ ಕಾರು ಮತ್ತೊಂದು ಎರಡು ಇದೆ. ಒಂದು ಕಾರ್ ತೆಕ್ಕೊಳ್ಳುವಂಥದ್ದು, ಹಣ ಉಂಟು, ನಾನು ಕಾರು ತೆಕ್ಕೊಳ್ಳೋದು. ಒಬ್ಬ ವ್ಯಕ್ತಿ ಎ ಹಣ ಉಂಟು, ಕಾರ್ ತೆಕ್ಕೊಳ್ಳೋದು. ವ್ಯಕ್ತಿ ಬಿ ಆ ಹಣವನ್ನು ಕಾರ್ ತೆಕ್ಕೊಳ್ಳೋ ಬದಲು ಬೇರೆ ಅಂತಾರೆ ಇನ್ವೆಸ್ಟ್ ಮಾಡೋದು. ಈಗ ಕಾರ್ ತಗೊಂಡ ವ್ಯಕ್ತಿ ನೋಡೋಣ, ಒಂದು 10 ಲಕ್ಷದ ಕಾರ್ ತಗೊಳ್ತಾನೆ. ಈಗ ಒಂದು 10 ಲಕ್ಷದ ಕಾರ್ ತಗೊಂಡು ಪಾಪ ಬ್ಯಾಂಕಲ್ಲಿ ಲೋನ್ ಮಾಡ್ಕೊಂಡು ತಗೊಳ್ಳೋದು. ಅದೀಗ ಬ್ಯಾಂಕಿನ ಪ್ರಕಾರ ಒಂದು 20% ಏನೋ ಕೊಡ್ತೇವೆ ಒಂದು ನಮ್ಮ ಸೈಡ್, ಅಥವಾ ಕೆಲವು ಬ್ಯಾಂಕಲ್ಲೂ ಆಲ್ಮೋಸ್ಟ್ ಕೊಡ್ತದೆ ನಮಗೆ ಲೋನ್. ಆದರೆ ಉಳಿದ ಒಂದು 10 ಲಕ್ಷ ಲೋನ್ ತಗೊಂಡ್ಮೇಲೆ ಕಾರೀಗ ಸ್ಟಾರ್ಟ್ ಮಾಡ್ತಾ, ಅಂದರೆ ಕಾರ್ ಇದು ಮಾಡಲಿಕ್ಕೆ ಶುರು, ಅಂದರೆ ಕಾರನ್ನು ಓಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ಅದೇ ಕಾರ್ ಅವನಿಗೇನಾಗ್ತದೆ, ಒಂದು 2-3 ವರ್ಷ, ಒಂದು 10 ವರ್ಷಕ್ಕೆ ಲೋನ್ ಮಾಡಿಡ್ತಾರೆ. ಈ 10 ವರ್ಷಕ್ಕೆ ಲೋನ್ ಮಾಡಿದ ಪಾಪ ತುಂಬ ಕಷ್ಟಪಟ್ಟು ಲೋನ್ ಮಾಡಿ ಪ್ರತಿ ತಿಂಗಳಿಗೆ ಇಷ್ಟಿಷ್ಟು ಅಂತ ಹೋಗ್ತದೆ. ಒಂದು 10,000 15,000 ಹೋಗ್ತದೆ. 15,000 ಹೋದರೆ ಆಯ್ತಲ್ಲ, ತಿಂಗಳಿಗೆ 1,80,000 ಆಯಿತು. ನಿಮ್ಗೆ ಗೊತ್ತಿದೆ, 15 × 12 ಅಂದರೆ ಇನ್ಕ್ಲೂಡಿಂಗ್ ಪ್ರಿನ್ಸಿಪಲ್ EMI. ಅದೇ ಕಾರನ್ನು ನೀವೇನಾಗ್ತದೆ, ಒಂದು 5 ವರ್ಷದ ನಂತರ ಮಾರಬೇಕಂತ ಆಗ್ತದೆ ನಿಮಗೆ, ಹೌದಲ್ಲ? ಅದೇ ಕಾರಣ ಒಂದು 5 ವರ್ಷ ಆಯಿತು, ನನಗೆ 10 ವರ್ಷ ಯೂಸ್ ಮಾಡೋದಿಲ್ಲ, ಅಂದರೆ EMI ಇನ್ನೂ ಕಂಪ್ಲೀಟ್ ಆಗಲಿಲ್ಲ, ಆಯಿತಾ? 180 × 18, 18 2 36, 18 3 54 ಆ ಥರ ಹೋದರೆ ಏನಾಗ್ತದೆ, ನಿಮಗೆ EMI 10 ಲಕ್ಷಕ್ಕೆ ಇನ್ನೂ ಇದಾಗೋದಿಲ್ಲ. ಆದರೆ ನೀವು ಆ ಕಾರನ್ನು ಮಾರಬೇಕು. ಈಗ ಆ ಕಾರನ್ನು 10 ಲಕ್ಷ ಕೊಟ್ಟ ಕಾರನ್ನು ನೀವು EMI ಎಲ್ಲ ಕಟ್ಟಿದ ಮೇಲೆ 15 ಲಕ್ಷ ತನಕ ಆಗ್ತದೆ. ನಿಮ್ಗೆ ಗೊತ್ತು, ಬ್ಯಾಂಕ್ ಇಂಟ್ರೆಸ್ಟ್ ಆಗ್ತದೆ, ಇವೆಲ್ಲ ಆಗ್ತದೆ. ಸೊ ಈಗ ಅದನ್ನು ಮಾರುವಾಗ 10 ಲಕ್ಷದ ಕಾರಿಗೆ ನೀವು ನಿಮಗೆ ಶಾಕ್ ಆಗ್ಬೋದು. 10 ಲಕ್ಷದ ಕಾರು
2 ಲಕ್ಷಕ್ಕೂ ಹೋಗೋದಿಲ್ಲ, 3 ಲಕ್ಷಕ್ಕೆ ಅಲ್ಲ, ಒಂದು 5 ವರ್ಷ ನಂತರ ಅದರ ವ್ಯಾಲ್ಯೂ ಏನಾಯಿತು, ಅದರ ವ್ಯಾಲ್ಯೂ ಕಡಿಮೆ ಆಗ್ತಾ ಬರ್ತದೆ. ಅಂದರೆ ಪರ್ಪಸ್ ಎಂತ ನಮ್ಮದು, ಕಾರ್ ಯಾಕೆ ಬೇಕು? ಕಾರ್ ನಮ್ಮ ಒಂದು ಏನು ಹೇಳ್ತೇವೆ, ನಮ್ಮ ಐಷಾರಾಮಕ್ಕಲ್ಲ, ಕಾರ್ ಮೇನಾಗಿ ಬೇಕಾದಂತ ನಮ್ಮದೇನು ನೀಡ್ ಉಂಟು. ನಾವೀಗ ಕೆಲಸಕ್ಕೆ ಹೋಗಬೇಕು, ಫ್ಯಾಮಿಲಿಯನ್ನು ಏನಾದ್ರು ಹೆಲ್ತಿಗೆ ಏನಾದ್ರು ಚೆಕಪ್ಗೆ ಕರ್ಕೊಂಡು ಹೋಗಬೇಕು, ಮತ್ತೊಂದು ಏನಾದ್ರು ಇಮಿಡಿಯೇಟ್ ಕೆಲಸ ಆಗಬೇಕು, ಅದಕ್ಕೋಸ್ಕರ ಒಂದು 4-5 ಜನ ಒಟ್ಟಿಗೆ ಫ್ಯಾಮಿಲಿ ಒಟ್ಟಿಗೆ ಹೋಗುವಂಥ ಉದ್ದೇಶದಿಂದ ಕಾರ್ ತಗೊಳ್ಳೋದು. ಆದರೆ ಈ ಒಂದು EMI ಬದುಕಿಗೆ ಸಿಕ್ಕಿಬಿಟ್ಟು, ನಾವು ಲೋನ್ ಬದುಕಿಗೆ ಸಿಕ್ಕಿಬಿಟ್ಟು, ನಾಳೆ ನಮಗೆ ಆ ಕಾರನ್ನು ನಾವು ಮಾರಬೇಕಾದ್ರೆ ಅದಕ್ಕೆ ಬರುವಂತಹ ಇನ್ಕಮ್ ಉಂಟಲ್ಲ, ಅದು ಏನಾಗಿರ್ತದೆ, ಅದಕ್ಕೆ ನಮಗೆ ಒಳ್ಳೆ ರೀಸೇಲೇಬಲ್ ವ್ಯಾಲ್ಯೂ ಸಿಗುವುದಿಲ್ಲ. ಅದೇ ನೀವು ಅದೇ ಮತ್ತೊಬ್ಬ ಬಿ ವ್ಯಕ್ತಿ ಅದನ್ನು ಇನ್ವೆಸ್ಟ್ ಮಾಡಿರ್ತಾನೆ, ಅದು ಎಲ್ಲೋ ಒಂದು ಕಡೆಯಲ್ಲಿ 10 ಲಕ್ಷ ಮಾಡಬೇಕಾದ್ರೆ ಒಂದೊಂದು ಸ್ವಲ್ಪ ದುಡ್ಡು ಹಾಕಿ ಇನ್ವೆಸ್ಟ್ ಮಾಡ್ತಾನೆ. ಅದೇ 10 ಲಕ್ಷ ಅಷ್ಟು ವರ್ಷದಲ್ಲಿ 5 ವರ್ಷದಲ್ಲಿ 15 ಲಕ್ಷ ಆಗುವ ಚಾನ್ಸಸ್ ಉಂಟು. ಅಂದರೆ ಅದು ಅಂಥ ಒಂದು ಎವೆನ್ಯೂ ಲೆವೆಲ್ ಇನ್ವೆಸ್ಟ್ ಮಾಡಬೇಕು. ಅಂದರೆ ನಾನು ಎಲ್ಲ 100% ಬರ್ತದೆ ಅಂತ ನಿಮಗೆ ಹೇಳ್ತಾ ಇಲ್ಲ, ಆದರೆ ಆ ಒಂದು ಫೋಕಸ್ ಎಂತ, ಅಂಥ ಒಬ್ಬ ವ್ಯಕ್ತಿಯ ಬಿ ಎಂಬುವನು ಚಿಕ್ಕ ಮಟ್ಟದ ಕಾರನ್ನು ತಗೊಂಡಿರ್ತಾರೆ. ಈಗ ಒಂದು ಕಡೆ ಟೈಮಲ್ಲಿ ನ್ಯಾನೋ ಕಾರೆಲ್ಲ ಬಂದಿತ್ತು, ಈಗ ನ್ಯಾನೋ ಕಾರಿಗೂ ಕೂಡ ಜಾಸ್ತಿ ಆಗಿದೆ, ಗೊತ್ತು ನಿಮಗೆ. ಅವನು ನನ್ನ ಪರ್ಪಸ್ ಸರ್ವ್ ಆಗಬೇಕು, ನಾನು ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಳ್ಳುವ, ಮತ್ತೊಂದು ಮಾಡುವ, ನನ್ನ ಹಣವನ್ನು ಉಳಿತಾಯ ಮಾಡುವ, ಆ ಒಂದು ಮನೋಭಾವ ಅದಕ್ಕೆ ಇದನ್ನು ನಾನು ಹೇಳಿಕ್ಕೆ ಇಷ್ಟಪಡೋದೇನು ಅಂತ ಹೇಳಿದ್ರೆ, ನಿಮ್ಮ ಅಗತ್ಯಕ್ಕೆ ಮೀರಿ ನೀವು ಹೋಗಬೇಡಿ. ವಾರನ್ ಬಫೆಟ್ ಅವರು ಹೇಳ್ತಾರೆ, ನೀಡಿಗೆ ಜಾಸ್ತಿಗಿಂತ ನೀನು ಏನಾದರೂ ಬೈ ಮಾಡ್ಕೊಂಡು ಹೋದರೆ ನಿಮಗೆ ಏನು ಅಗತ್ಯ ಉಂಟು ಅದನ್ನು ನೀವು ಸೇಲ್ ಮಾಡಬೇಕಾಗ್ತದೆ. ನಿಮ್ಗೆ ಅರ್ಥ ಆಯ್ತಾ? ಈಗ ನೋಡಿ, ನಿಮಗೆ ರಿಕ್ವೈರ್ಮೆಂಟ್ ಇದ್ದ ವಸ್ತುಗಳನ್ನು ನೀವು ಬೈ ಮಾಡಬೇಕು, ಲೆಕ್ಕಕ್ಕಿಂತ ಜಾಸ್ತಿ ಬೈ ಮಾಡಿದ ಮೇಲೆ ನಿಮಗೆ ಏನು ಬೇಸಿಕ್ ಐಟಮ್ ಉಂಟು ಅದನ್ನೇ ನೀನು ಸೆಲ್ ಮಾಡಿ ನೀವು ಜೀವ ತೆಗೋಬೇಕು. ನೀವು ಅದಕ್ಕೋಸ್ಕರ ನೀವು ತುಂಬ ಜಾಗ್ರತೆ ಮಾಡಬೇಕು. ಅಂದರೆ ಎಲ್ಲೆಲ್ಲೂ ಏನೇನು ಮಾಡಬೇಕು, ಎಷ್ಟು ಬೇಕು, ಮಿನಿಮಲ್ ಇನ್ವೆಸ್ಟ್ಮೆಂಟಲ್ಲಿ ಏನಾದರೂ ಬೈ ಮಾಡಿ ನಿನ್ನ ಬೇಸಿಕ್ ಆ ಮ್ಯಾಸ್ಲೋಸ್ ಥಿಯರಿ ಬರ್ತದೆ ನಮಗೆ, ಹೌದಲ್ಲ, ಬೇಸಿಕ್ ನೀಡ್, ಎಸ್ಟೀಮ್ ನೀಡ್ ಅಂತ. ಆ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ನಾವು ಮೇಲೆ ಹೋದರೆ ಅದು ನಮಗೆ ನಮ್ಮ ಲೈಫಿಗೆ ಬದುಕಿಗೆ ಒಳ್ಳೆ ಹೆಲ್ಪ್ ಆಗ್ಬೋದು. ಅದು ನೀವು ಹೇಳಿದರೆ ಶ್ರೀಮಂತರು ಮತ್ತು ಮಿಡಲ್ ಕ್ಲಾಸ್ ಮಕ್ಕಳು, ಶ್ರೀಮಂತರು ತುಂಬ ಪ್ಲ್ಯಾನ್ ಮಾಡ್ತಾರೆ. ಅವ್ರದ್ದು ಅಂತ ಗೊತ್ತಾ, ಅವ್ರದ್ದು ಮುಂದಿನ ಆಲೋಚನೆ ಅಂದರೆ ನಾನು ತುಂಬ ಗ್ರೋ ಆಗಬೇಕು ಲೈಫಲ್ಲಿ, ಒಂದು ಹಂತಕ್ಕೆ ಮುಟ್ಟಿದ ನಂತರ ನಾನು ದೊಡ್ಡ ಕಾರಿಗೆ ಇನ್ವೆಸ್ಟ್ ಮಾಡ್ತೀನಿ. ಆದರೆ ಮಿಡಲ್ ಕ್ಲಾಸ್ ಜನಗಳೇನು ಮಾಡ್ತಾರೆ, ಅದರ ಬಗ್ಗೆ ಇಲ್ಲ, ನಾನು ಈಗಲೇ ಲೈಫನ್ನು ಆ ಥರ ತೆಗಿತೇವೆ ಅಂದರೆ ಏನಾಗ್ತದೆ, ಆ ಥರ ಮುಂದೆ ಹೋದರೆ ಅವರು ತುಂಬಾ ಕೆಳಗಿಳಿತಾರೆ ಹೊರತಾಗಿ ಮೇಲೆ ಹೋಗ್ಬೋದು. ಅಂದರೆ ಹಣದೊಟ್ಟಿಗೆ ನಾವು ಏನು ಮಾಡಬೇಕು, ಒಳ್ಳೆ ರೀತಿಯಲ್ಲಿ ಪಾಸಿಟಿವ್ ಆಗಿ ಆಟವನ್ನು ಆಡಬೇಕಾದ ಹೊರತಾಗಿ ನೆಗೆಟಿವ್ ಆಗಿ ಆಟ ಆಡಿದ್ರೆ ನಮಗದು ರಿವರ್ಸ್ ಹೊಡಿತದೆ ಅಂತ ಹೇಳಿ. ಖಂಡಿತ ಸರ್. ಒಂದು ಜೀವನದಲ್ಲಿ ನಾವು ಹಣವನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು? ಈಗ ನಮಗೆ ಇಷ್ಟು ಹಣ ಬರ್ತದೆ ಅಂತ ಇಟ್ಕೊಳ್ಳುವ, ಸೊ ಅದನ್ನು ಯಾವ ರೀತಿ, ಎಷ್ಟು ಪರ್ಸೆಂಟೇಜಲ್ಲಿ ಹೇಳೋದಾದರೆ ಯಾವ ರೀತಿ ಮ್ಯಾನೇಜ್ ಮಾಡ್ಬೋದು? ನಾನು 2 ವಿಧದಲ್ಲಿ ಹೇಳ್ತೇನೆ. ಒಂದು ಯಂಗ್ ಸ್ಟೂಡೆಂಟ್ಸಿಗೆ, ವಿದ್ಯಾರ್ಥಿಗಳಿಗೆ, ಮತ್ತೊಂದು ಸಾಮಾನ್ಯ ನಮ್ಮಂಥವರು. ಈಗ ಮಕ್ಕಳಿಗೆ, ಸ್ಟೂಡೆಂಟ್ಸಿಗೆ ನೋಡಿ, ಜನರಲಿ ಇತ್ತೀಚೆಗೆ ಸ್ಟೂಡೆಂಟ್ಸ್ ಎಲ್ಲ ನಿಮ್ಗೆ ಗೊತ್ತು, ಕಾಲೇಜಿಗೆ ಹೋಗುವಾಗ ಬರುವಾಗ ಅಪ್ಪ ಅಮ್ಮ ಅವರಿಗೆ ದುಡ್ಡು ಕೊಡ್ತಾರೆ. ಆ ದುಡ್ಡಲ್ಲಿ ಅವರು ಒಂದು ತಲೆಯಲ್ಲಿ ಇಟ್ಕೋಬೇಕು, ಅದು ಓಕೆ ಶೂರ್ ಅಪ್ಪ ಅಮ್ಮನ ದುಡ್ಡು ಅದು, ಆದರೆ ನಾನಾಗಲೇ ಹೇಳಿದಾಗೆ 10 ವರ್ಷ ಇರುವಾಗಲೇ ನಾನೀಗ ಹಣದ ಬಗ್ಗೆ ಪ್ಲ್ಯಾನ್ ಅದು ಅಪ್ಪ ಅಮ್ಮ ಅವರಿಗೆ ಡಿಸಿಪ್ಲಿನ್ ಕಲಿಸಿರ್ಬೇಕು ಅಷ್ಟೊತ್ತಿಗೆ. ಈಗ ಒಂದು ಅಪ್ಪ ಅಮ್ಮ ಒಂದು 200 ರೂಪಾಯಿ ಕೊಟ್ಟರೆ, ಒಂದು 200 ರೂಪಾಯಲ್ಲಿ ಒಂದು 20% ಆದರೂ ನೀವು ಡೈಲಿ ಸೇವ್ ಮಾಡಿದರೆ ಒಳ್ಳೆಯದು. 200 ರೂಪಾಯಿ 20, 40 ರೂಪಾಯಿ, ಉಳಿದ 60 ರೂಪಾಯಿ ಖರ್ಚು ಮಾಡ್ಕೊಳ್ಳಿ, 160 ರೂಪಾಯಿ ಖರ್ಚು ಮಾಡ್ಕೊಳ್ಳಿ. 200 ಮೈನಸ್ 160, 40 ರೂಪಾಯಿ, ಅದನ್ನೊಳಗೆ ಎಲ್ಲರಿಟ್ಟು ಸ್ವಲ್ಪ ಸೇವ್ ಮಾಡಿ ಎಲ್ಲರ ಹಾಕಿ. ಆ ಒಂದು ಪ್ರಾಕ್ಟೀಸನ್ನು ಡೈಲಿ ಮಾಡಿದರೆ ಅದೊಂಥರ ಒಳ್ಳೆ ಇಂಪ್ಯಾಕ್ಟ್ ಕೊಡ್ತದೆ. 4 ವರ್ಷದ ಡಿಗ್ರಿ ಅಂತ ಹೇಳಿದರೆ ಈಗ NEP ಪ್ರಕಾರ, ಸೊ ಒಂದು 50,000 ತನಕ ನಿಮಗೆ ಉಳಿತಾಯ ಮಾಡ್ಬೋದು. ಆ ಉಳಿತಾಯವನ್ನು ಮತ್ತೆ ನೀವು ಒಳ್ಳೊಳ್ಳೆ ಚಿಕ್ಕ ಇನ್ವೆಸ್ಟ್ಮೆಂಟಿಗೆ ಹಾಕ್ಬೋದು. ಆದರೆ ದೊಡ್ಡವರೀಗ ಏನು ಮಾಡಬೇಕಂತ ಹೇಳಿದ್ರೆ, ಮೇಯ್ನಾಗಿ ಈಗ ಡೈಲಿ ಸಂಪಾದನೆ ಸ್ಯಾಲ್ರಿ ಬರುವವರು, ಅವರಿಗೆ 1,000 ಅಥವಾ 2,000 ದುಡಿತಾರೆ ಅಂದರೆ ನೆನೆಸ್ಕೊಳ್ಳಿ, ದಿನಕ್ಕೊಂದು 2,000. ಈಗ ಒಂದು 2,000 ದುಡಿತಾರೆ ಹೆಚ್ಚಿನ. ಈಗ ನಿಮ್ಗೆ ಗೊತ್ತು, ಸಾಮಾನ್ಯ ಜನಗಳಿಗೆ ಈಗ ತೋಟ ಕೆಲಸ ಮಾಡುವವರಿಗೆ 1,200 ಅದೆಲ್ಲ ಗೊತ್ತು. ಈಗ ನಮ್ಮ ಈ ಪ್ಲೇಸ್ ವಾತಾವರಣದಲ್ಲೆಲ್ಲ ಒಂದು 800ರಿಂದ 1,000. ಬೇರೆ ಕಡೆಯಲ್ಲೆಲ್ಲ ಆಚೆಲ್ಲ ಕುಂದಾಪುರದ ಆಚೆಲ್ಲ ಹೋದರೆ 1,500 ತನಕ ಬರ್ತದೆ, ಅಷ್ಟು ದುಡಿತಾರೆ. 1,500 ಪರ್ ಡೇ ದುಡಿದ್ರೆ ಆಯ್ತಲ್ಲ, 10 ದಿನಕ್ಕೆ 15,000, 45,000 ಒಂದು 30 ದಿನಕ್ಕೆ ಆಯ್ತಲ್ಲ. ಇವೇನು ಮಾಡಬೇಕು, 2,000 ದುಡಿದ್ರೆ ಪರ್ ಡೇ, ಅದರಲ್ಲಿ ಒಂದು ಅಟ್ಲೀಸ್ಟ್ ನೀವು ಒಂದು 1,200 ರೂಪಾಯಿಯನ್ನು ನೋಡಿ ಒಂದು ಸ್ವಲ್ಪ ಮಟ್ಟಿಗೆ ಸೇವ್ ಮಾಡಲಿಕ್ಕೆ ನೋಡಿ. ಅಂದರೆ ನಾನು ಹೇಳೋದು 50% ಅಲ್ಲ, 60% ಸೇವ್ ಮಾಡಲಿಕ್ಕೆ ನೋಡಿ. ಯಾಕಂದರೆ ಏನಾಗ್ತದೆ ಅಂದರೆ, ನಾವು ಅದು ಈಕ್ವಲ್ ಆಗಿ ಮಾಡಿದರೆ ನಮ್ಗೆ ಅದು ಯಾವಾಗಲೂ ಉಳಿದಿಲ್ಲ. ಸೊ ನಾವು ಏನು ಮಾಡಬೇಕು, ಸ್ವಲ್ಪ ಮಟ್ಟಿಗೆ ಅದನ್ನು ಸೇವ್ ಮಾಡಿಕೊಂಡ್ರೆ ನಾವೇನಾಗ್ತದೆ, ಡೈಲಿ ಅಷ್ಟು ರೂಪಾಯಿ 1,200 ಪರ್ ಡೇ ಅಂತ 12,000 ಆಯ್ತಪ್ಪ, 10 ದಿನಕ್ಕೆ 24,000, 36,000 ಆಯ್ತು ದುಡ್ಡು. 36,000 ರೂಪಾಯಿನ ನೀವೇನು ಮಾಡ್ತೀರಾ, ನೀವು ಸೇವ್ ಮಾಡ್ತಾ ಹೋಗ್ತೀರಾ ಅಲ್ಲ. ಅದನ್ನು ನಿಮಗೆ ಏನಾದ್ರು ಫ್ಯೂಚರಲ್ಲಿ ಏನಾದ್ರು ಅಗತ್ಯ ಇದ್ರೆ ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಏನು ಮಾಡುವ, ಈ ಸಂದರ್ಭದಲ್ಲಿ ನೀವೇನು ಮಾಡಬೇಕಂದ್ರೆ, ಜನರಲಿ ಏನಾಗ್ತದೆ, ಈ ನಮ್ಮ ಈ ಕರೆಂಟ್ ಸಿಚುವೇಷನಲ್ಲಿ 2,000 ದುಡಿದ್ರೆ 1,800 ಖರ್ಚು ಮಾಡ್ತೇವೆ.
ಮಾಡ್ತೇವೆ, 200 ರೂಪಾಯಿ ಮಾತ್ರ ನಾವು ಟ್ರೈ ಟು ಅಂತ ಸೇವ್ ಮಾಡಿ, ಅದು ಉಳಿತಾಯ ಆಗುತ್ತದೆ. ಆ 200 ರೂಪಾಯಿ ಎಲ್ಲಿ ಹೋಗ್ತದೆ ಅಂತ ಗೊತ್ತಾಗೋದಿಲ್ಲ. ಸೊ ಅಂಥ ಮನೋಭಾವವನ್ನು ನಾವು ಬಿಟ್ಟು ಬಿಡಬೇಕು. ಅದನ್ನು ನಮ್ಮ ಮಕ್ಕಳಿಗೆ ಹೇಳಿಕೊಡ್ಬೇಕು. ನಾವು ಅದಕ್ಕೆ ಹೇಳ್ತೇವೆ ನಾವು ಫಿನಾನ್ಷಿಯಲ್ ಡಿಸಿಪ್ಲಿನ್ ಆ್ಯಂಡ್ ಫಿನಾನ್ಷಿಯಲ್ ಹೆಲ್ತ್ ಚೆಕಪ್ ಅಂತ. ಸೊ ಅದು ಒಂದು ನಾಲೆಜ್ ಎಲ್ರಿಗೆ ಬೇಕು. ಅದಕ್ಕೋಸ್ಕರ ನಾನು ಯಾವಾಗಲೂ ಹೇಳೋದು, ನಾಲೆಜ್ ಇನ್ ಇನ್ವೆಸ್ಟ್ಮೆಂಟ್ ಪೇಸ್ ದ ಬೆಸ್ಟ್ ಇಂಟ್ರೆಸ್ಟ್. ಅಂದರೆ ಇನ್ವೆಸ್ಟ್ಮೆಂಟ್ ಮೇಲೆ ನಿಮಗೆ ನಾಲೆಜ್ ಇದ್ದರೆ ಉಂಟಲ್ಲ, ಅದನ್ನು ನಿಮ್ಮ ಮಕ್ಕಳಿಗೆ, ನಿಮ್ಮವರಿಗೆ ಎಲ್ರಿಗೂ ಕಲಿಸ್ಕೊಟ್ರೆ ನೀವು ಆ ಒಂದು ನಾಲೆಜ್ ಏನುಂಟು, ಆ ಇಂಟ್ರೆಸ್ಟು ಅದರಲ್ಲಿ ನಾವು ಜಾಸ್ತಿ ಆದರೆ ಅದೇ ಒಂದು ಇಂಟ್ರೆಸ್ಟ್ ನಿಮಗೆ, ಅದೇ ಮುಂದಕ್ಕೊಂದು ನಿಮಗೆ ಬಡ್ಡಿ. ಸೊ ಅಂಥದನ್ನು ನೀವು ಬೆಳೆಸ್ಕೊಳ್ತಾ ಹೋಗಬೇಕು. ಎಲ್ಲ ಜನಗಳ ಹತ್ರ ನೀವು ಅದನ್ನು ಏನು ಮಾಡಬೇಕು, ಅದನ್ನು ಆ ಒಂದು ವಿಷಯವನ್ನು ಹಂಚಬೇಕು. ಆಗ ನಾವು ಉದ್ಧಾರ ಆಗ್ತೇವೆ, ನಮ್ಮ ಮನೆ ಉದ್ಧಾರ, ಕುಟುಂಬ ಆಗ್ತದೆ, ಸಮಾಜ ಆಗ್ತದೆ, ಇಡೀ ದೇಶನೇ ಉದ್ಧಾರ ಆಗ್ತದೆ. ಒಂದು ಮಾತು ಹೇಳಿದ್ರಿ ಇನ್ವೆಸ್ಟ್ಮೆಂಟ್ ಅಂತ. ಸೊ ಈ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದಾಗ ಎಷ್ಟೋ ಕಡೆ ದಾರಿ ತಪ್ಪುವಂಥದ್ದು ಉಂಟು, ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡುವಂಥದ್ದು, ಹಣ ಕಳ್ಕೊಳ್ಳುವಂಥದ್ದು. ಹಾಗಾಗಿ ಈ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದಾಗ ಎಲ್ಲಿ ಸರಿಯಾಗಿ ಇನ್ವೆಸ್ಟ್ ಮಾಡಿದರೆ ಒಳ್ಳೇದು ಅಂತ ಅನ್ನಿಸ್ತದೆ? ಅದು ಶೇರ್ಸಲ್ಲಿಯಾ ಅಥವಾ ಮ್ಯೂಚುವಲ್ ಫಂಡಲ್ಲಿಯಾ? ಯಾವ ಥರ ಇನ್ವೆಸ್ಟ್ ಮಾಡ್ಬೋದು? ಅದೇ ನೀವು ಒಂದು ವಿಷಯ ಈಗ ಹೇಳಿದ್ರಿ, ದಾರಿ ತಪ್ಪುವುದು ತುಂಬ ಇದು ಉಂಟು ಅಂತ. ಅದನ್ನು ಫಸ್ಟಿಗೆ ಹೇಳ್ತೇನೆ ನಾನು, ಮತ್ತೆ ನಾನು ಎಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳ್ತೇನೆ. ನಾವು ಫಿನಾನ್ಸ್, ಈಗ ನಮ್ಮ ಒಂದು ಡೊಮೇನಲ್ಲಿ ನಾವು 3 ಮಾತನ್ನು ಹೇಳ್ತೇವೆ. ನಾನೀಗ ಯಾವಾಗ ಪ್ರೋಗ್ರಾಮ್ ಮಾಡೋರು 3 ಮಾತನ್ನು ಹೇಳ್ತೇವೆ. ಒಂದು, ಯು ಹ್ಯಾವ್ ಟು ಬಿ ವೆರಿ ಅಲರ್ಟ್, ಆಯಿತಾ. ಎರಡನೇದಾಗಿ ಹೇಳೋದು ಯು ಹ್ಯಾವ್ ಟು ಬಿ ವೆರಿ ಕಾಷಿಯಸ್. ಥರ್ಡ್ ಒನ್ ಈಸ್ ಯು ಹ್ಯಾವ್ ಟು ಬಿ ವೆರಿ ಸ್ಮಾರ್ಟ್ ಅಥವಾ ವಿಜಿಲೆಂಟ್ ಅಂತ. ಈಗ ಎಲರ್ಟ್ ಅಂದರೆ ಏನು, ಯು ಹ್ಯಾವ್ ಟು ಬಿ ವೆರಿ ಅಲರ್ಟ್ ಅಂದರೆ ಏನು? ಈಗ ನೋಡಿ, ನಿಮ್ಗೆ ಯಾವಾಗಲೂ ನೋಡ್ತಾ ಇರ್ತೀರ ನೀವು, ನಿಮಗೇನಾದ್ರು SMS ಬರುವಂಥದ್ದು, ಆ SMS ಲಿಂಕ್ ಬರುವಂಥದ್ದು, ಮತ್ತು ನಿಮ್ಮ ಇಮೇಲ್ ಆಗಲಿ, ಮೊಬೈಲಲ್ಲಿ, ವಾಟ್ಸಪ್ಪಲ್ಲಿ ಎಲ್ಲೂ ನಿಜವಾಗ್ಲೂ ಹೆಚ್ಚಿನ ಬುದ್ಧಿವಂತರು, ಎಜುಕೇಷನ್ ಇದ್ದವರೇ ಅದಕ್ಕೆ ಸಿಕ್ಕಿ ಬೀಳ್ತಾರೆ. ಸಡನ್ನಾಗಿ ಒಂದು ಲಿಂಕ್ ಬರೋದು, ನಿನಗೆ ಈ ಥರ ಒಂದು ಹಣ ಬರ್ತದೆ, ಈ ವೋಚರ್ ಉಂಟು, ಅದಕ್ಕೆ ಲಿಂಕ್ ನಾವು ಕ್ಲಿಕ್ ಮಾಡ್ತೇವೆ ಆಶೆಯಲ್ಲಿ. ಕ್ಲಿಕ್ ಮಾಡಿದ ಕೂಡಲೇ ಅದು ನಮ್ಮನ್ನು ಮತ್ತೊಂದು ಪೇಜಿಗೆ ನೇವಿಗೇಟ್ ಮಾಡ್ತದೆ. ಅಲ್ಲಿ ಹೋಗಿ ನಮ್ದು ಜಸ್ಟ್ ಒಂದು ಯೂಸರ್ ಐ ಡಿ, OTP ಬರ್ತದೆ, ನಾವು ನೋಡೋದಿಲ್ಲ. ಸಡನ್ನಾಗಿ OTP, ಅದು ನಿಜವಾಗ್ಲೂ ಅಮೌಂಟ್ ಎಲ್ಲ ಹಾಕಿರ್ತಾರೆ, ಇಷ್ಟು ಅಮೌಂಟ್ ನಿಮ್ಮ ಅಕೌಂಟಿಂದ ಹೋಗ್ತದೆ, ಅದು ಹೋಗಿಬಿಡ್ತದೆ. ಅದೊಂದು ನೀವು ತುಂಬ ಎಲರ್ಟ್ ಆಗಿರಬೇಕು ಆ ವಿಷಯದಲ್ಲಿ. ತುಂಬ ಎಲರ್ಟ್ ಅಂದರೆ ನೀವು ಎಷ್ಟು ನಿಮ್ಮ ದೇಹ ಇಡೀ ಕಣ್ಣಾಗಿರಬೇಕು ನೀವು. ಯಾಕಂದರೆ ಈಗ AI ಜಗತ್ತಲ್ಲಿ ನಾವು AI ಮುಂದುವರಿತಾ ಇದ್ದೇವೆ, ಅದರೊಟ್ಟಿಗೆ ನಾವು ಕಳ್ಕೊಳ್ತಾನೂ ಇದ್ದೇವೆ ಕೆಲವು ವಿಷಯವನ್ನು. ಹ್ಯಾಪಿನೆಸ್ಸನ್ನು ಜಾಸ್ತಿ ಕಳ್ಕೊಳ್ತಾ ಇದ್ದೇವೆ, ನಮಗೆ ನೆಮ್ಮದಿ ಇರುವುದಿಲ್ಲ. ಎರಡನೇದಾಗಿ ಬಿ ಕಾಷಿಯಸ್ ಅಂದರೆ ಏನು ನೋಡಿ, ಈಗ ಮೇಯ್ನಾಗಿ ಈಗ ನೀವು ನೋಡಿರ್ಬೋದು QR ಕೋಡ್ಗಳೆಲ್ಲ ಇರ್ತದೆ. ಈಗ ನೀವು ಎಲ್ಲೂ ಬೇಕಾದ್ರೆ ಶಾಪಿಗೆ ಹೋಗಿ ಎಲ್ಲ QR ಕಾರ್ಡ್ ಹಾಕಿಡ್ತಾರೆ, ನೀವು ಜಸ್ಟ್ ಒಂದು ಸ್ಕ್ಯಾನ್ ಮಾಡ್ತೀರಾ, ಅಥವಾ ಇನ್ನೊಬ್ಬರು ಯಾರೋ QR ಕೋಡ್ ಕಳಿಸ್ತಾರೆ, ಸ್ಕ್ಯಾನ್ ಮಾಡ್ತೀರಾ. ಈ QR ಕೋಡ್ ಸ್ಕ್ಯಾನ್ ಮಾಡುವಾಗಲೂ ಕೂಡ ನೀವು ಜಾಗ್ರತೆಯಾಗಿ ಆ QR ಕೋಡ್ ಸ್ಕ್ಯಾನ್ ಮಾಡಿದ ನಂತರ ಆ ವ್ಯಕ್ತಿ ಹತ್ರ ಕನ್ಫರ್ಮ್ ಮಾಡ್ಕೋಬೇಕು ನೀವು, ಅದು ನಿನ್ನ ಹೆಸರು ಹೌದಾ. ಯಾಕಂದರೆ ಯಾವ ಸಂದರ್ಭದಲ್ಲೂ ಕೂಡ ಮತ್ತೊಬ್ಬನ ಅಕೌಂಟಲ್ಲಿ ಬರುವಂಥ ಚಾನ್ಸಸ್ ಉಂಟು, ಹೈ ಉಂಟು. ಆ ಬಾರ್ ಕೋಡ್ ಸ್ಕ್ಯಾನ್ ಮಾಡಿ ಬಂದು ಬಿಡ್ತೇವೆ. ಕರೆಕ್ಟ್, ಎಸ್. ಏನಾಗ್ತದೆ ನಮ್ಗೆ ಗೊತ್ತಿರೋದಿಲ್ಲ. ನಾನು ಎಷ್ಟೋ ಸಲ ನಮ್ಮವರಿಗೆ ಹೇಳ್ತೇನೆ, ನೀವು ಕೇಳಿದ್ದೆ ಅವ್ರ ಹತ್ರ ಅಮೌಂಟ್ ಬಂತ ಅಂತ, ಪಾಪ ಅವ್ರು ಬ್ಯುಸಿ ಇರ್ತಾರೆ, ಅದು ಯಾರಿಗೂ ಅಮೌಂಟ್ ಹೋಗಿರ್ತದೆ. ಆದ ಕಾರಣ ಎರಡನೇದು ನೀವು ಕಾಷಿಯಸ್ ಆಗಿರಬೇಕು. ಮೂರನೇದು ಸ್ಮಾರ್ಟ್ ಅಥವಾ ವಿಜಿಲೆಂಟ್. ಯಾಕೆ ಗೊತ್ತಾ, ಈಗ ನಿಮಗೆ ಕಾಲ್ಗಳು ಬರ್ತದೆ ಕೆಲವಾರು, ಈಗ ಹೆಚ್ಚಿನವರಿಗೆ ಸ್ಪ್ಯಾಮ್ ಕಾಲ್ಗಳು ಬರ್ತದೆ, ಇಂಟರ್ನ್ಯಾಷನಲ್ ಕಾಲ್ಗಳು, ನಿಮ್ಗೆ ಆಗಾಯಿತು. ಹೆಚ್ಚಾಗಿ ಈಗ ಟೆಲಿಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟಲ್ಲಿ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ನಿಮ್ಗೆ ಎದುರಿಸ್ತಾರೆ. ನಿಮ್ಮ ಒಂದು ಏನಪ್ಪ, ನಿಮ್ಮ ಕೊರಿಯರ್ ಬಂದಿತ್ತು ಅಂದರೆ ನಿಮಗೇನೋ ಹಣದೊಂದು ಇದು ಬಂತು, ನೀವು ಹಣವನ್ನು ನೀವು ಒಂದು ವೇಳೆ ಅದಕ್ಕೆ ನೀವು ರಿಯಾಕ್ಟ್ ಮಾಡದಿದ್ದರೆ ನಿಮಗೆ ಜಾಸ್ತಿ ಇಂಟ್ರೆಸ್ಟ್ ಪೇ ಮಾಡಬೇಕಾಗ್ತದೆ, ಗೌರ್ಮೆಂಟ್ ನಿಮ್ಮ ಮೇಲೆ ಆ್ಯಕ್ಷನ್ ತಗೊಳ್ತದೆ, ಕಸ್ಟಮ್ಸ್ ಇದರಿಂದ. ನಿಮ್ಗೆ ಅದನ್ನು ಕೇಳುವಾಗ ನಿಜವಾಗ್ಲೂ ಟೆನ್ಷನ್ ಆಗ್ತದೆ, ನಿಜವಾಗ್ಲೂ ರಿಯಲ್. ನೀವು ಮತ್ತೊಂದು ಥಾಟಿಗೆ ಹೋಗೋದಿಲ್ಲ, ಯಾಕಂದರೆ ನನ್ನ ಲೈಫ್ ಪ್ರಶ್ನೆ, ನನ್ನ ಒಂದು ಮರ್ಯಾದೆ ಪ್ರಶ್ನೆ ಅಂತ ನೀವೇನು ಮಾಡ್ತೀರಾ, ನೀವು ಅದಕ್ಕೆ ಆ್ಯಕ್ಷನ್ ತಗೊಳ್ತೀರಾ. ಇತ್ತೀಚೆಗೆ ನನ್ನೊಂದು ಸ್ಟೂಡೆಂಟ್, ನಾನು ಯಾರಂತ ಹೇಳೋದಿಲ್ಲ, ಒಂದು ಇಂಟರ್ನ್ಶಿಪ್ಗೋಸ್ಕರ ಒಬ್ಬ ಸ್ಟೂಡೆಂಟ್ ನಂದು, ನನಗೆ ಗೊತ್ತೇ ಇಲ್ಲ, ಅವನೊಂದು 1,000 ರೂಪಾಯಿ ಕಳಿಸಿ ಆಗಿದೆ. ನಿಜವಾದದ್ದು ಇಂಟರ್ನ್ಶಿಪ್ಗೆಲ್ಲ ದುಡ್ಡು ಕೊಡಬೇಕಂತಲೇ ಇಲ್ಲ. ಸೊ ಅವ್ನು ಕಳಿಸಿದೆ. ನಾನು ಯಾರನ್ನು ಕೇಳಿ ಕಳಿಸಿದೆ ನೀನು? ಇಲ್ಲ ಸರ್, ಅವರು ಹಾಗೆ ಹೇಳಿದರು, ಒಳ್ಳೆ ಇಂಟರ್ನ್ಶಿಪ್ಪು ಎಲ್ಲ ಆಯಿತು, ಲಾಸ್ಟ್ಗೆ ನಿಮ್ಗೊಬ್ಬ ಲಾಸ್ಟ್ ಪರ್ಸನ್ ನೀವು ಸಿಗೋದಿಲ್ಲ. ಆದರೆ ಅದೆಲ್ಲ ನೋಡಿ, ಅದೆಲ್ಲ ಅವ್ರದ್ದು ಟ್ಯಾಕ್ಟಿಕ್ ಅದು. ಆದ ಕಾರಣ ನೀವು ಎಷ್ಟು ವಿಜಿಲೆಂಟ್ ಅಂತ ವರ್ಡ್ ಉಂಟಲ್ಲ, ನೀವು ಎಷ್ಟು ಸ್ಮಾರ್ಟ್ ಆಗಿರಬೇಕಂದ್ರೆ, ಆ ಸ್ಮಾರ್ಟ್ನೆಸ್ ಅಂದರೆ ನಿಮ್ಮ ಮೈಯಲ್ಲೆಲ್ಲ ನಿಮ್ಮ ಕಣ್ಣಿರಬೇಕು. ಆದ ಕಾರಣ ಈ 3 ಅಂಶಗಳನ್ನು ನೀವು ಬಿ ಅಲರ್ಟ್, ಬಿ ಕಾಷಿಯಸ್, ಬಿ ವಿಜಿಲೆಂಟ್ ಆ್ಯಂಡ್ ಸ್ಮಾರ್ಟ್. ಅದು ಈಗ ಅದೊಂದು ಉತ್ತರ ಕೊಟ್ಟೆ ನೀವು ಹೇಳಿದ್ದಕ್ಕೆ. ಮತ್ತೊಂದು ಇನ್ವೆಸ್ಟ್ಮೆಂಟ್ ಅಂತ ಹೇಳುವಾಗ, ಈಗ ಸ್ಟೂಡೆಂಟ್ ಲೈಫಲ್ಲಿ ಪಾಪ ಅವರಿಗೆ ದೊಡ್ಡ ಹಣವನ್ನು ಹಾಕ್ಲಿಕ್ಕೆ ಆಗೋದಿಲ್ಲ. ನಾನು ನಿಮ್ಗೊಂದು ಚಿಕ್ಕ ಕ್ಯಾಲ್ಕುಲೇಷನ್ ಹೇಳಿದೆ. ಆಗ 4 ವರ್ಷದ 50,000 ಮಾಡ್ಬೋದು. ನಿಮ್ಮ ಹಣ ಅಲ್ಲ, ನಿಮ್ಮ ಪೇರೆಂಟ್ಸ್ ಹಣ. ಈಗಿನ ಮಕ್ಕಳು ಏನು ಮಾಡ್ತಾರೆ, ಬೆಳಿಗ್ಗೆ ಪಾಪ ಕಾಲೇಜಿಗೆ ಹೋಗ್ತಾರೆ, ನಮ್ಮ ಮಕ್ಕಳು ಸಂಜೆ ಪಾಪ ಕೆಲಸಕ್ಕೆ ಹೋಗ್ತಾರೆ, ಏನಾದರೂ ಒಂದು ಕೆಲಸ ಆಚೆ ಮಾಡಿ ಮಾಡ್ತಾರೆ. ಸೊ ಹಾಗಿರುವಾಗ ಈಗಂತೂ ಆನ್ಲೈನಲ್ಲೂ ಕೂಡ ಅನೇಕ ಜನ ಫ್ರೀಲಾನ್ಸ್ ಆಗಿ ಕೆಲಸ ಮಾಡುವವರು ಉಂಟು, ಕಾಲೇಜಸ್ಸಿಗೆ ಎಸ್ ಅದು ಉಂಟು. ಸೊ ಅದನ್ನೆಲ್ಲ ಮಾಡ್ತಾ ಇರ್ತಾರೆ. ಮಾಡುವಾಗ ನಿಮ್ಗೆ ವಾರಕ್ಕೆ ಇಷ್ಟು ದುಡ್ಡು ಅಂತ ಬರ್ತಲ್ಲ, ಏನು ಮಾಡಿ ಗೊತ್ತಾ, ದೊಡ್ಡ ಮಟ್ಟಕ್ಕೆ ಫಸ್ಟಿಗೆ ಹೋಗೋದು ಬೇಡ. ಫಸ್ಟಿಗೆ ನೀವು ಏನು ಮಾಡಿ ಅಂತ ಹೇಳಿದ್ರೆ, ಫಸ್ಟ್
ಫಸ್ಟಿಗೆ ನಿಮ್ಮ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟನ್ನು ಒಂದು ಓಪನ್ ಮಾಡಿಡಿ. ಓಕೆ. ಆ ಸೇವಿಂಗ್ಸ್ ಬ್ಯಾಂಕಲ್ಲಿ ನಿಮ್ಗೆ ಅದೊಂದು ಹೋಲ್ಡ್ ಇರಬೇಕು. ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಹೇಗೆ ವರ್ಕ್ ಆಗ್ತದೆ, ಈಗ ನಾವು ಟೈಮ್ ಡೆಪಾಸಿಟ್ ಅದು ಡಿಮಾಂಡ್ ಡೆಪಾಸಿಟ್, ಡಿಮಾಂಡ್ ಡೆಪಾಸಿಟ್, ಟೈಮ್ ಡೆಪಾಸಿಟ್ ಫಿಕ್ಸ್ ಡೆಪಾಸಿಟ್. ಈಗ ಡಿಮಾಂಡ್ ಡೆಪಾಸಿಟಲ್ಲಿ ಇರ್ತದೆ ನಿಮ್ಮ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್. ಹಾಗೇನು ಮಾಡಬೇಕು ನೀವು, ಆ ಒಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ ಇಷ್ಟೊಂದು 10,000 ತನಕ 15,000 ತನಕ ಒಂದು ನೋಡಿ ಮೇಂಟೈನ್ ಮಾಡ್ತಾ ಹೋಗಿ ಅಕೌಂಟನ್ನು. ಅದನ್ನು ಹೇಗೆ ಮಾಡಿ ಅದರಿಂದ ಡ್ರಾ ಮಾಡಬೇಡಿ, ಮಾಡ್ತಾ ಹೋಗಿ. ಮತ್ತು ಸ್ಲೋಲಿ ನೀವು ಬ್ಯಾಂಕಲ್ಲಿ ಒಂದು ಅದೊಂದು ಫಸ್ಟ್ ಸ್ಟೆಪ್ಪು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ ಬರ್ತದೆ. ಒಂದು ತಿಂಗಳಿಗೆ 1,000 ಕಟ್ಟೋದು, 500 ಕಟ್ಟೋದು ಅಂಥದ್ದಕ್ಕಲ್ಲಿ ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳೋದು, ಸ್ಲೋಲಿ ಸ್ಟಾರ್ಟ್ ಮಾಡಿ. ಒಮ್ಮೆಲೆ ಮೇಲೆ ಹೋಗೋದು ಬೇಡ, ಸ್ಲೋಲಿ ಸ್ಟಾರ್ಟ್ ಮಾಡಿ. ಅದರ ನಂತರ ಮತ್ತೆ ನಿಮಗೇನೋ ಮತ್ತೊಬ್ಬರು ಹೇಳ್ತಾರೆ RD ಉಂಟು ಅಂತ, ರಿಕರಿಂಗ್ ಡೆಪ್ ಜಸ್ಟ್ ಒಂದು ಇಂಟ್ರೆಸ್ಟಿಗೆ ಮಾತ್ರ ಹಾಕಿ. ಯಾಕಂದರೆ ಡೈವರ್ಸಿಫೈ ಮಾಡಬೇಕು ನಾವು ಇನ್ವೆಸ್ಟ್ ಮಾಡುವಾಗ. ಆಯ್ತು, ಅದರ ನಂತರ ಸ್ಲೋಲಿ ನೀವು ಮ್ಯೂಚುವಲ್ ಫಂಡಿಗೆ ಹೋಗಿ. ಮ್ಯೂಚುವಲ್ ಫಂಡಲ್ಲಿ ಏನಾಗ್ತದೆ, SIPಗಳು ಬರ್ತದೆ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ. ಈಗ ಅದು ಯಾಕಂದರೆ ಈಗ ನಮ್ಮ ಮಂಗಳೂರಲ್ಲಿ ಉಡುಪಿಯಲ್ಲೆಲ್ಲ ಜನಗಳಿಗೆ ಅಷ್ಟು ಗೊತ್ತಿಲ್ಲ. ನೀವು ಖಾಲಿ ನಾನು ಇದೊಂದು ಯಾವಾಗಲೂ ನಾನು ಸರ್ವೆ ಮಾಡೋದು ಅಂತ ನನ್ನ ಸ್ಟೂಡೆಂಟ್ಸಿಗೂ ಸರ್ವೆ ಮಾಡೋದು, ಬೆಂಗಳೂರಲ್ಲಿ ನೀವು ಯಾವ ಒಂದು ಗೂಡಂಗಡಿಗೆ ಹೋಗಿ, ಬೆಂಗಳೂರಲ್ಲಿ ಎಲ್ಲ ಕಡೆಯಲ್ಲಿ ಅಂಗಡಿಗಳಿರೋದು, ಆ ಗೂಡಂಗಡಿಗೆ ಹೋಗಿ, ಆ ಗೂಡಂಗಡಿ ಜಸ್ಟ್ ಒಂದು ಚಿಕ್ಕದೊಂದು ಸರ್ವೆ ಕ್ವಶನ್, 100 ಜನರು ಗೂಡಂಗಡಿ ಹೋಗಿ ಒಂದು ಸರ್ವೆ ಮಾಡಿ. ನೀವು ಈಗ ಇಷ್ಟು ಹಣ ಬರುತ್ತಲ್ಲ ಪರ್ ಡೇಗೆ, ಕೆಲವು ಗೂಡಂಗಡಿ 15,000 20,000 ಬರ್ತದೆ. ಜಸ್ಟ್ ಸಿಗರೇಟು, ಚಾ, ಅದು ಇದು ಅಂತ ಆಯ್ತಾ, ಫುಲ್ ಮಾರ್ನಿಂಗಿಂದ ರಾತ್ರಿ 12 ಗಂಟೆ ಬಿಸಿ. ಆದರೆ ಅವನ ಹತ್ರ ಕೇಳುವಾಗ ಅವನು ಏನು ಹೇಳ್ತಾನೆ ಗೊತ್ತಾ, ನೀವು ಎಲ್ಲಿ ಫಸ್ಟಿಗೆ ಅವನು ಹೇಳೋದು, ನಂದೆಲ್ಲ ಇರೋದು SIP ಮ್ಯೂಚುವಲ್ ಫಂಡ್, ನಾನು ಅದರಲ್ಲಿ ಮಾಡಿದೆ, SWP ಉಂಟು ನಂದು, ಇದರಲ್ಲಿ ಉಂಟು, ಇದು ಫಾರೆಕ್ಸಲ್ಲಿ ಹಾಕಿದೆ ನಾನು. ನೋಡಿ, ಒಬ್ಬ ಗೂಡಂಗಡಿಲಿದ್ದ ಕೆಲಸ ಮಾಡುವವರಿಗೆ ಅದರ ಬಗ್ಗೆ ನಾಲೆಜ್ ಉಂಟು, ಎಜುಕೇಷನ್ ಪಾಪ ಕಮ್ಮಿ ಉಂಟು. ಆದರೆ ಅದು ಯಾಕಾಗ್ತದೆ ಅಂತ ಹೇಳಿದ್ರೆ, ಸೊ ಇದನ್ನು ನಾವು ತಿಳ್ಕೋಬೇಕಂದ್ರೆ ಅವರು ಚಿಕ್ಕ ರೀತಿಯಲ್ಲಿ ಸ್ಟೆಪ್ ತೆಕ್ಕೊಂಡು ಅವರಿಗೊಂದು ಈ ಚಿಕ್ಕ ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಫಸ್ಟ್ ಇನಿಷಿಯಲ್ ಇದರಲ್ಲಿ ಸ್ವಲ್ಪ ಸ್ಟಾರ್ಟ್ ಮಾಡ್ತಾ ಹೋದರೆ, ಸಡನ್ನಾಗಿ ಮೇನ್ ನಾನು ಯಾಕೆ ಹೇಳಿದಂದರೆ, ನೀವು ಯಾವಾಗಲೂ ಬೇಸಿಕ್ಕಿಂದ ಫಂಡಮೆಂಟಲಿಂದ ಯಾಕೆ ಹೋಗ್ಬೇಕಂದ್ರೆ, ಸಡನ್ನಾಗಿ ದೊಡ್ಡದಕ್ಕೆ ಎಂಟ್ರಾಗಿ ಅಲ್ಲಿ ನೀವು ಕಳ್ಕೊಂಡ್ರೆ ಕಂಪ್ಲೀಟ್ ಇಂಟ್ರೆಸ್ಟ್ ಕಳ್ಕೊಂಡು ಬಿಡ್ತೀರಿ. ಸ್ವಲ್ಪ ಮಟ್ಟಿಗೆ ಅದೇ ನಮಗೆ PPF, RD, ಅದರಿಂದ ಮುಂದಕ್ಕೆ ನೀವೇನಾದರೂ ನಿಮಗೆ ಮ್ಯೂಚುವಲ್ ಫಂಡ್, SIP, ಅದರ ನಂತರ ಸ್ವಲ್ಪ ಮಟ್ಟಿಗೆ ಮುಂದೆ ಹೋಗ್ತಾ ಸ್ಟಾಕಿಗೆ ಸ್ವಲ್ಪ ಹಾಕೋದು, ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದು, ಡಿಮ್ಯಾಟ್ ಅಕೌಂಟ್ ನಂತರ ಸ್ವಲ್ಪ ಒಂದು 5 ಕಂಪನಿದು ಸ್ಟಡಿ ಮಾಡಿ, ಬೇರೆ ಬೇರೆ ಕಂಪನಿ ಸ್ಟಾಕ್ ಇಟ್ಕೊಂಡು ಅದನ್ನು ಸ್ವಲ್ಪ ಇನ್ವೆಸ್ಟ್ ಮಾಡೋದು. ಅದು ಮಾಡುವಾಗಲೂ ಕೂಡ ನೀವು ಕೆಲವು ಅಪ್ಲಿಕೇಶನ್ ನೋಡ್ಕೋಬೇಕು, 2 ಅಪ್ಲಿಕೇಶನ್ ಎಲ್ಲ ಬರ್ತದೆ, ಕರೆಕ್ಟಾಗಿ ಅಥೆಂಟಿಕ್ ಇರುವಂಥ ಅಪ್ಲಿಕೇಶನಲ್ಲಿ ತೆಗೆದು ಅದನ್ನು ನೀವು ಇದು ಮಾಡಬೇಕು. ಸೊ ಈ SIP ಬಗ್ಗೆ ಹೇಳ್ಬೋದು ಸ್ವಲ್ಪ ಡೀಟೇಲ್? SIP ನೋಡಿ, ಏನಿಲ್ಲ, ನೀವೀಗ ಎಂತ ಮಾಡಬೇಕು, ಡಿಮ್ಯಾಟ್ ಅಕೌಂಟ್ ಒಂದು ಓಪನ್ ಮಾಡಿ, ಅದರ ಮುಖಾಂತರ ಈಗ ಮ್ಯೂಚುವಲ್ ಫಂಡಲ್ಲಿ ಏನಾಗ್ತದೆ ಅಂದರೆ, ಈಗ ನಾವು ಡೈರೆಕ್ಟ್ ಮಾರ್ಕೆಟಲ್ಲಿ ನಾವು ಡೈರೆಕ್ಟಾಗಿ ಒಂದು ಬ್ರೋಕರನ್ನು ಇಟ್ಕೊಂಡು, ಈಗ ನಾನೊಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ, ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡಿ, ಬ್ಯಾಂಕ್ ಅಕೌಂಟ್ 3 ಅಕೌಂಟ್ ಇದ್ದರೆ ಸಾಕು. ಡಿಮ್ಯಾಟ್ ಅಕೌಂಟು, ಟ್ರೇಡಿಂಗ್ ಅಕೌಂಟ್. ಈ ಬ್ಯಾಂಕ್ ಅಕೌಂಟ್ ಎಲ್ರಿಗೂ ಇರಬೇಕು. ಈ ಬ್ಯಾಂಕ್ ಅಕೌಂಟು ಯಾವ ಪ್ರೈವೇಟ್ ಸೆಕ್ಟರು, ಪಬ್ಲಿಕ್ ಸೆಕ್ಟರ್ ಯಾವುದಾಗ್ತದೆ ಒಂದು ಮ್ಯಾಂಡೇಟ್ರಿ, ಮತ್ತು ಪ್ಯಾನ್ ಮತ್ತು ಆಧಾರ್ ಇರಬೇಕು ನಿಮ್ಮದು. 2ನೇದು ಟ್ರೇಡಿಂಗ್ ಅಕೌಂಟ್, ಟ್ರೇಡ್ ಮಾಡಲಿಕ್ಕೆ ಬೈ ಮತ್ತು ಸೆಲ್. ಡಿಮ್ಯಾಟ್ ಅಕೌಂಟ್ ಅಂದರೆ, ಈಗ ನೀವು ಮೊದಲೆಲ್ಲ ಶೇರ್ ಬೈ ಮಾಡುವಾಗ ಸರ್ಟಿಫಿಕೇಟ್ ಬರ್ತಾಯಿತ್ತು ನಮಗೆ, ಈಗ ಆ ಸರ್ಟಿಫಿಕೇಟ್ ಇಲ್ಲ. ಈಗ ಅದೊಂದು ಡಿಮೆಟೀರಿಯಲೈಸೇಷನ್ ಆಗೋದು, ಅಂದರೆ ಎಲ್ಲ ಇಲೆಕ್ಟ್ರಾನಿಕ್ ಫಾರ್ಮಲ್ಲಿ ಇರೋದು. ಈಗ ನಿಮಗೆ ಬೇಕಾದವರಿಗೆ ಸರ್ಟಿಫಿಕೇಟ್ ಕೊಡ್ತಾರೆ, ರಿಮ್ಯಾಟ್ ಅಂತ ಕರೀತಾರೆ. ಡಿಮ್ಯಾಟ್ ಅಂದರೆ ಫಿಸಿಕಲ್ ಟು ದ ಇಲೆಕ್ಟ್ರಾನಿಕ್, ರಿಮ್ಯಾಟ್ ಅಂದರೆ ಇಲೆಕ್ಟ್ರಾನಿಕ್ ಟು ದ ಫಿಸಿಕಲ್. ಈಗ ನೋಡಿ, ಜನರಲಿ ಎಲ್ಲ ಕಡೆಯಲ್ಲಿ ಡಿಮ್ಯಾಟೇ ಇಲೆಕ್ಟ್ರಾನಿಕ್. ಆದರೆ ಕೆಲವು ಜನಗಳಿಗೆ ಅಂತ ಫಿಸಿಕಲ್ ಕಾಪಿ ಬೇಕಂತ ಹೇಳ್ತಾರೆ. ಯಾಕಂದರೆ ನಾಳೆ ಏನಾದರೂ ಪ್ಲೆಜ್ ಇಡೋದಾದರೆ, ಕೊಲ್ಯಾಟ್ರಲ್ ಇಡೋದಾದರೆ, ಅವರಿಗೆ ಆ ಫಿಸಿಕಲ್ ಕಾಪಿ ಕೆಲವರೆಲ್ಲ ಅವರವರ ಇದರಲ್ಲಿ ಇಡಬೇಕಂತ ಇಷ್ಟಪಡ್ತಾರೆ ಲಾಕರಲ್ಲಿ. ಅದಕ್ಕೋಸ್ಕರ ಅವರು ಹೇಳ್ತಾರೆ ನಮಗೆ ರಿಮ್ಯಾಟ್ ಇರಲಿ, ಅಂದರೆ ಫಿಸಿಕಲ್ ಇರಲಿ ಅಂತ. ಸೊ ಆಗಿರ್ತದೆ. ಹಾಗೀಗ ನೋಡಿ, ಈಗ ನೀವು SIP ಕೇಳಿದಾಗ ನಿಮಗೊಂದು ಅಕೌಂಟ್ ಓಪನ್ ಮಾಡಿದ ನಂತರ ಈ ಡೈರೆಕ್ಟ್ ಮಾರ್ಕೆಟಲ್ಲಿ ನಾನು ಹೇಳಿದಾಗೆ ಬ್ರೋಕರ್ ಮುಖಾಂತರ ಹೋಗ್ಬೋದು, ಒಂದು ಬ್ರೋಕರಿಗೆ ಎಂಗೇಜ್ ಆಗು. ಆದರೆ ಈ ಮ್ಯೂಚುವಲ್ ಫಂಡಲ್ಲಿ SIP ಮ್ಯೂಚುವಲ್ ಫಂಡಲ್ಲಿ ಜನರಲಿ ನಿಮ್ಮ ಹಣವನ್ನು ನೀವು ಫಂಡ್ ಮ್ಯಾನೇಜರಿಗೆ ಕೊಡೋದು. ಫಂಡ್ ಮ್ಯಾನೇಜರ್ ಇರ್ತಾನೆ, ಆ ಫಂಡ್ ಮ್ಯಾನೇಜರ್ ನಿಮ್ಮ ಅಕೌಂಟನ್ನು ಹ್ಯಾಂಡಲ್ ಮಾಡ್ತಾರೆ. ಈಗ ಡೈರೆಕ್ಟ್ ಮಾರ್ಕೆಟಲ್ಲಿ ನಿಮ್ಮ ಡಿಸ್ಕ್ರಿಷನ್ನೇ ಫೈನಲ್, ಅಲ್ಲಿ ಬ್ರೋಕರ್ ಇರ್ಬೋದು, ಏಜೆಂಟ್ಗಳಿರ್ಬೋದು, ಆದರೆ ನಿಮ್ಮ ಇದಿಲ್ಲದೆ, ಡಿಸಿಷನ್ ಇಲ್ಲದೆ, ನಿಮ್ಮ ಡಿಸಿಷನ್ ಮೀರಿ ಅವರು ಹೋಗೋದಿಲ್ಲ. ಆದರೆ ಇಲ್ಲಿ ನಮ್ಮ ಮ್ಯೂಚುವಲ್ ಫಂಡಲ್ಲಿ ಏನಾಗ್ತದೆ, ಈ ಫಂಡ್ ಮ್ಯಾನೇಜರ್ಸ್ ಹೇಳ್ತಾರೆ ಈ SIP ಆ SIP ಇವನ್ ನಿಮಗೂ ಮಾಡ್ಬೋದು. ಈಗ ಮೊಬೈಲ್ ಆ್ಯಪಲ್ಲಿ ಉಂಟು. SIP ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ನೋಡಿ, ಈಗ ಏನಾಗ್ತದೆ, 2 ವಿಧ ಉಂಟು, SIP ಮತ್ತು ಒಮ್ಮೆ ಲಮ್ಸಮ್ ಇನ್ವೆಸ್ಟ್ ಮಾಡೋದು. SIP ಅಂದರೆ ತಿಂಗಳಿಗೆ ಒಂದು 500 ಅಥವಾ ಫೋರ್ಟ್ ನೈಟಲ್ಲಿ ಇಷ್ಟು, ಒಂದು ತಿಂಗಳಿಗೆ 1,000 ಆ ಥರ ಮಾಡ್ತಾ ಹೋಗೋದು ತಿಂಗಳಿಗೆ. ಏನಾಗ್ತದೆ, ಒಂದು ಮಾರ್ಕೆಟ್ ಏನಾದರೂ ವೊಲಟೈಲ್ ಇದ್ದರೆ ನೀವು SIPಲಿ ಇನ್ವೆಸ್ಟ್ ಮಾಡಿದರೆ ತುಂಬ ಹೆಲ್ಪ್ ಆಗ್ತದೆ. ಏನಾಗ್ತದೆ, ನಾಳೆ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗ್ತದೆ. ಒಂದು ವೇಳೆ ನಿಮ್ಮ ಹತ್ರ ಲಮ್ಸಮ್ ಹಣ ಇದ್ದರೆ ಅದನ್ನು ನೀವು, ಮಾರ್ಕೆಟ್ ಡೌನ್ ಇರಬೇಕು, ಯೂನಿಟ್ಸ್ ಡೌನ್ ಇದ್ದರೆ ನೀವು ಲಮ್ಸಮ್ ಇನ್ವೆಸ್ಟ್ ಮಾಡಿದರೆ ನಾಳೆ ಏನಾದ್ರು ಮಾರ್ಕೆಟ್ ಮೇಲೆ ಬಂದರೆ ನೀವು ಒಳ್ಳೆ ಹಣ ಗಳಿಸ್ಬೋದು. ಸೊ ಈ ಮಾರ್ಕೆಟನ್ನು ಒಬ್ಸರ್ವ್ ಮಾಡೋದು ತುಂಬ
ಅಗತ್ಯ ಉಂಟು. ಅದು ಒಬ್ಸರ್ವ್ ಮಾಡೋದು ಈ ಮ್ಯೂಚುವಲ್ ಫಂಡ್. ಈಗ ನಾವು ನಮ್ಮಲ್ಲಿ ಆ್ಯಪ್ ಮಾಡಿದರೆ ನಾವೇ ಮಾಡಬೇಕು, ಇಲ್ಲಾಂದರೆ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ, ಅವರು ನಿಮಗೆ ಎಲ್ಲ ಗೈಡ್ಲೈನ್ಸ್ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಹಾಗಿರುವಾಗ SIPಯಲ್ಲಿ ನೀವು ಮಾಡುವಂಥ ಇನ್ವೆಸ್ಟ್ಮೆಂಟ್ ಏನುಂಟು ಮಂತ್ಲಿ, ಅದು ನಿಮಗೆ ವೊಲಟೈಲ್ ಮಾರ್ಕೆಟಲ್ಲಿ ಒಳ್ಳೆ ರಿಸಲ್ಟ್ ಸಿಗ್ತದೆ. ಕೆಳಗೆ ಮೇಲೆ ಮಾರ್ಕೆಟ್ ಹೋಗುವಾಗ ಅದು ನೋಡಿ ಗೊತ್ತಲ್ಲ, ಅದು ಜಾಸ್ತಿಯಾಗಿ ಸ್ಟಾಕ್ಸಲ್ಲಿ ಅದರಲ್ಲಿ ಇದರೆಲ್ಲ ಹಾಕುವಂಥದ್ದು. ಅದಕ್ಕೆ ನಾವೊಂದು ರೀತಿಯಲ್ಲಿ ನಿಮಗೆ SIP ಹೆಲ್ಪ್ ಆಗ್ತದೆ. ಹೌದು. ಸೊ ಇಲ್ಲೊಂದು ಕನ್ಫ್ಯೂಷನ್ ಏನು ಅಂತ ಹೇಳಿದರೆ ಜನಗಳಿಗೆ ಮ್ಯೂಚುವಲ್ ಫಂಡ್ ಬೆಟರ್ ಅಥವಾ ಶೇರ್ಸ್ ಅಂತ ನಿಮ್ಮ ಹತ್ರ ಎಷ್ಟೋ ಜನ ಕೇಳಿರ್ಬೋದು. ಖಂಡಿತ. ಸೊ ಇದು ನಿಮ್ಮ ಪ್ರಕಾರ ನೋಡಿ, ಲೈಫ್ ಇಸ್ ಆಲ್ ಅಬೌಟ್ ರಿಸ್ಕ್ ಇಲ್ಲದ ಲೈಫೇ ಇಲ್ಲ. ಈಗ ನಾವು ಓಡಾಡ್ತೇವೆ, ಬರ್ತೇವೆ, ಎಲ್ಲೆಲ್ಲ ಹೋಗ್ತೇವೆ, ಲೈಫ್ ಈಸ್ ಆಲ್ ಅಬೌಟ್ ರಿಸ್ಕ್. ನಮ್ಮ ಉಸಿರು ಕೂಡ ಆ ರಿಸ್ಕ್ ನಾವು ಹೇಗೆ ತೆಕ್ಕೊಳ್ಳೋದು ಅದರ ಮೇಲೆ ನಿಂತಿದೆ, ಹೌದಲ್ಲ? ಅದಕ್ಕೆ ನಾವು ಕ್ಯಾಲ್ಕುಲೇಟಿವ್ ರಿಸ್ಕ್ ತೆಕ್ಕೊಳ್ಳೋದು ಒಳ್ಳೆಯದು ಲೈಫಲ್ಲಿ. ಹೀಗಿರುವಾಗ ಈಗ ನಾವು ಶೇರ್ಸ್ ಅಂತ ಹೇಳುವಾಗ ನಿಮ್ಗೆ ಆಗಲೇ ಹೇಳಿದೆ, ಡೈರೆಕ್ಟ್ ಮಾರ್ಕೆಟಿಗೆ ಎಂಟ್ರ್ ಆಗುತ್ತೆ. ಈಗ ನಾಳೆ ನಾನು ಶೇರ್ಸ್ ತೆಕ್ಕೊಳ್ಳೋದು ನನ್ನ ಡಿಸಿಷನ್, ಅದು ಯಾವ ಶೇರ್ ನಾನು ತೆಕ್ಕೊಳ್ತೇನೆ ನಮಗೆ ಅಡ್ವೈಸ್ ಮಾಡ್ಬೋದು ಜನಗಳು, ನನ್ನ ಮುಖಾಂತರ ಅದು ಹೋಗುವಂಥದ್ದು. ಈಗ ಆಲ್ರೆಡಿ ಶುರುವಿಂದ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡಿದವರಿಗೆ ಶೇರ್ಸ್ ಮುಟ್ಟುವಾಗ ಸ್ವಲ್ಪ ಸಮಯ ಹೋಗ್ತದೆ. ಅಂದರೆ ಅವ್ರು ಸ್ವಲ್ಪ ಗೊತ್ತಿರ್ತದೆ ಅವರಿಗೆ, ಶೇರ್ಸ್ ಅಂದರೆ ಹೀಗೆ, ನಾನು ಕೆಳಗಿಂದ ಮೇಲೆ ಹೋದವನು, ನಾನು ಎಲ್ಲ ಮಾರ್ಕೆಟನ್ನು ನೋಡಿ ಮೇಲೆ ಹೋದವನು, ನಾನೀಗ ಕಾನ್ಫಿಡೆಂಟಾಗಿ ಎಲ್ಲ ಕಂಪನಿಗಳ ಬಗ್ಗೆ ಫಂಡಮೆಂಟಲ್ ಏನುಂಟು, ಟೆಕ್ನಿಕಲ್ ಏನುಂಟು ಗೊತ್ತು, ನಾನು ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡಬಲ್ಲೆ. ಅದು ರಿಸ್ಕ್ ಹೈ ತೆಕ್ಕೊಳ್ಬೋದು. ಶೇರ್ಸಲ್ಲಿ ರಿಸ್ಕ್ ಹೈ ಉಂಟು. ಅಂದರೆ ನಿಮ್ಗೆ ಇಷ್ಟು ರಿಟರ್ನ್ ಬರ್ತದೆ ಅಂತ ಹೇಳಿ, 1,000 ಒಂದು ಶೇರಿಗೆ 10 ಶೇರಿಗೆ 10,000 ಕೊಡ್ತೀರಿ. ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು? 1,000ದಿಂದ ಶೇರ್ ಒಂದು 2,000 ಆದರೆ ನಾನು 10,000 ಲಾಭ ಪಡ್ತೇನೆ. 1,000 2,000 20,000 ಆಗ್ತದೆ. ಆ 20,000 20 ಮೈನಸ್ 10,000. ಆದರೆ ಅದು ನಿಮ್ಮ ಶೇರ್ಸಲ್ಲಿ ರಿಸ್ಕ್ ಇದೆ, ಹೈ ರಿಸ್ಕ್ ಹೈ ರಿಟರ್ನ್. ಆದರೆ ನಿಮ್ಮ ಮ್ಯೂಚುವಲ್ ಫಂಡಲ್ಲಿ ರಿಸ್ಕ್ ಕಮ್ಮಿ ಉಂಟು. ಈಗ ಒಬ್ಬ ಫಂಡ್ ಮ್ಯಾನೇಜರ್ ನಿಮ್ಮನ್ನು ತೆಕ್ಕೊಂಡವ್ರು ಏನು ಮಾಡ್ತಾರೆ, ಅವ್ರು ಹೇಳ್ತಾರೆ ನಿಮಗೆ ಮಿನಿಮಮ್ ರಿಟರ್ನ್ ಸಿಗ್ತದೆ, ಇಷ್ಟು ರಿಟರ್ನ್ ಬರ್ತದೆ, ಅದು ನಿಮಗೆ ಎಶ್ಯೂರ್ಡ್ ರಿಟರ್ನ್, ಜಾಸ್ತಿ ಬರೋ ಚಾನ್ಸಸ್ ಉಂಟು, ಅದು ಎಶ್ಯೂರ್ಡ್ ರಿಟರ್ನ್, ಇಷ್ಟು ರಿಟರ್ನ್ ನಿಮಗೆ ಬರ್ತದೆ ಎಂಬಂಥದ್ದನ್ನು ಹೇಳ್ತಾರೆ. ಸೊ ಹಾಗಿರುವಾಗ ನಾನು ಹೇಳೋದು, ಈಗ ಈಗ ಜಸ್ಟ್ ಶುರು ಮಾಡಿದವರು ಮ್ಯೂಚುವಲ್ ಫಂಡಿಗೆ ಹೋದರೆ ಒಳ್ಳೆಯದು. ಯಾಕಂದರೆ ಅವರು ಸ್ವಲ್ಪ ಏನಾಗ್ತದೆ, ಅವ್ರಿಗೆ ಅನುಭವ ಸ್ವಲ್ಪ ಕಮ್ಮಿ ಇರ್ತದೆ, ಸ್ವಲ್ಪ ಮೆಲ್ಲ. ಆದರೆ ಶೇರ್ಸಿಗೆ ಸ್ವಲ್ಪ ಅವರು ತಿಳ್ಕೊಂಡು ಅರಿತುಕೊಂಡು ಸ್ವಲ್ಪ ಟೈಮ್ ತೆಕ್ಕೊಂಡು ಶೇರ್ಸಿಗೆ ಹೋಗ್ಬೋದು. ಅವ್ರಿಗೆ ಏನಾದ್ರು ಗಾಡ್ ಫಾದರ್ ಹೇಳುವವರಿದ್ದರೆ, ಈಗ ನೋಡಿ ವಾರೆನ್ ಬಫೆಟ್ ಅವರು 11ನೇ ವರ್ಷ ಪ್ರಾಯದಲ್ಲಿರುವಾಗ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರು ಹೇಳ್ತಾ ಇದ್ರು, ಈಗ ಅವ್ರಿಗೆ 94-95, ಅವರಿಗೆ ಅವರು ಮಾತು, ಡೋಂಟ್ ಸೇವ್ ವಾಟ್ ಈಸ್ ಲೆಫ್ಟ್ ಆಫ್ಟರ್ ಸ್ಪೆಂಡಿಂಗ್, ಇನ್ಸ್ಟೆಡ್ ಯು ಸ್ಪೆಂಡ್ ವಾಟ್ ಈಸ್ ಲೆಫ್ಟ್ ಆಫ್ಟರ್ ಸೇವಿಂಗ್ ಅಂತ. ಅಂದರೆ ನಿಮ್ಮ ಫೋಕಸ್ ಯಾವಾಗಲೂ ಸೇವಿಂಗ್ಸ್ ಮೇಲೆ ಇರಬೇಕು. ಆ ಸೇವಿಂಗ್ಸ್ ಏನುಂಟು, ನಂತರ ಈಗ ಏನು ಗಳಿಸ್ತೀರಾ ಅದನ್ನು ಸೇವ್ ಮಾಡಿ ಮತ್ತೆ ನೀವು ಸ್ಪೆಂಡ್ ಮಾಡಿ. ಅದು ಬಿಟ್ಟು ಸ್ಪೆಂಡ್ ಮಾಡಿ ಸೇವ್ ಮಾಡಿದ್ರಕ್ಕೆ ಬೆಲೆ ಇಲ್ಲ. ಹಾಗೆ 11ನೇ ಪ್ರಾಯದಲ್ಲಿ ಅವರು ಒಮಹಾದಲ್ಲಿ ಅದು ಯಾಕಂದರೆ ಅವರದ್ದು ಬ್ಯಾಕ್ಗ್ರೌಂಡ್ ಆಗೇ ಉಂಟು, ಅವರ ಫಾದರ್ ಸ್ಟಾಕ್ ಬ್ರೋಕರ್ ಆಗಿದ್ದರು. ಆ ಹುಡುಗ ಫಸ್ಟಿಗೆ ಹಾಕಿದ ಶೇರ್ ಕಮ್ಮಿ ಆಗುವಾಗ ಪ್ಯಾನಿಕ್ ಆಗುವಾಗ ಅವರ ಫಾದರ್ ಹೇಳಿದರು, ಪ್ಯಾನಿಕ್ ಆಗಬೇಡ, ವೆಯ್ಟ್ ಮಾಡು. ಅದೇ ಒಂದು ಅಡ್ವೈಸಿಂದ, ಆ ಒಂದು ಇದರಿಂದ ಅವರು ಮೇಲೆ ಬಂದವರು. ಆದ ಕಾರಣ ಅಂದರೆ ಪೇಷನ್ಸ್ ಮುಖ್ಯ. ಎಸ್, ತಾಳ್ಮೆ ಮುಖ್ಯ. ಪೇಷನ್ಸ್ ಮತ್ತು ಡಿಸಿಪ್ಲಿನ್ 2 ಅಂಶಗಳನ್ನು ತೆಕ್ಕೊಳ್ಬೇಕು ಪ್ರತಿಯೊಬ್ಬರು ಕೂಡ. ಪೇಷನ್ಸ್ ಇರಬೇಕು ಮತ್ತು ಡಿಸಿಪ್ಲಿನ್ ಇರಬೇಕು. ಅಂದರೆ ಇವತ್ತು ಇನ್ವೆಸ್ಟ್ ಮಾಡಿದ್ದು ನಾಳೆ ಆಗೋದಿಲ್ಲ. ಅದಕ್ಕೆ ವಾರೆನ್ ಬಫೆಟ್ ಹೇಳ್ತಾರೆ, ಒಂದು ಶೇರ್ ಬಗ್ಗೆ ನೀನು 10 ನಿಮಿಷನೂ ಕೂಡ ಅದನ್ನು ಹೋಲ್ಡ್ ಮಾಡಲಿಕ್ಕೆ ನಿಂಗೆ ಅದು ಪೇಷನ್ಸ್ ಇದ್ದರೆ 10 ವರ್ಷದ ಬಗ್ಗೆ ಆಲೋಚನೆ ಮಾಡಬೇಡ. ನೀನು 10 ನಿಮಿಷಕ್ಕೆ ಆ ಶೇರ್ ಬಗ್ಗೆ ತಿಳ್ಕೊಂಡು ಅರಿತುಕೊಂಡು ಅದನ್ನು ಪೇಷನ್ಸನ್ನು ಅದನ್ನು ಮಾಡಲಿಕ್ಕೆ ಆಗದಿದ್ರೆ ನೀನು 10 ವರ್ಷಕ್ಕೆ ಇಡುವಂಥ ಅಗತ್ಯನೇ ಇಲ್ಲ. ನೀನು ಹೊರಗೆ ಬಾ, ನನಗೆ ಪೇಷನ್ಸು ಬೇಕು, ಇದು ಬೇಕು. ನೋಡಿ, ಆ ಹುಡುಗ ಅವ್ರು ಹೇಳ್ತಾರಲ್ಲ, ನಾನು 11ನೇ ವರ್ಷದಲ್ಲಿ ನಾನು ಲೇಟ್ ಆಯಿತು, ನಾನು 4ನೇ ವರ್ಷದಲ್ಲಿ ಸ್ಟಾರ್ಟ್ ಮಾಡಬೇಕಿತ್ತು. ಅದಕ್ಕೆ ಅವ್ರು ಹೇಳೋದು, ಈಗ ಮಕ್ಕಳಿಗೆ ಬೇಗನೆ ಹೇಳಿಕೊಡಿ, ಅದನ್ನು ಈಗಲೇ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳುವಂಥದ್ದು. ಅವರು ತುಂಬ ಒಳ್ಳೆಯ ವಿಚಾರವನ್ನು ನೀವು ಹೇಳಿದ್ರಿ ಸರ್. ಹಾಗೆ ಈ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಇನ್ಶೂರೆನ್ಸ್ ಅಂತ ಹೇಳುವಂಥದ್ದು ಎಷ್ಟು ಮುಖ್ಯ ಆಗ್ತದೆ ಸರ್? ಪ್ರತಿಯೊಂದರಲ್ಲ, ಅದು ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು. ಯಾಕೆ ಈ ಇನ್ಶೂರೆನ್ಸ್ ಬೇಕೇ ಬೇಕು ಈಗಿನ ಸಂದರ್ಭದಲ್ಲಿ? ಎಸ್, ಇದು ಒಂದು ಒಳ್ಳೆ ಕ್ವಶನ್. ಯಾಕಂತ ಹೇಳಿದ್ರೆ, ಈಗ ನಾವು ಇನ್ಶೂರೆನ್ಸ್ ಅಂತ ಹೇಳುವಾಗ ಅದು ಇನ್ವೆಸ್ಟ್ಮೆಂಟ್ ಅಲ್ಲ, ಅದು ಹೆಲ್ತ್ ಮೇಲೆ ಮಾಡುವಂಥ. ಈಗ ನೋಡಿ, ಈಗ ನಮ್ಮ ರಿಸ್ಕ್ ಮೇಲೆ ಮಾಡುವಂಥ ಒಂದು ಏನು ಹೇಳ್ತೇವೆ, ನಾವು ರೆಡಿಯಾಗಿರೋದು ಫ್ಯೂಚರ್ಗೆ ಏನು ಅನ್ಸರ್ಟಿನಿಟಿ ಉಂಟು ಅಂತ. ಇನ್ಶೂರೆನ್ಸ್ ಎಂಬಂಥದ್ದು ಇನ್ವೆಸ್ಟ್ಮೆಂಟ್, ಅದು ವರ್ಡ್ ಜನಗಳು ಯೂಸ್ ಮಾಡ್ತಾರೆ, ನಮ್ಮ ಫಿನಾನ್ಸ್ ಜನಗಳು ಅದನ್ನು ಯೂಸ್ ಮಾಡೋದಿಲ್ಲ. ಇನ್ಶೂರೆನ್ಸ್ ಈಸ್ ನಾಟ್ ಎಟ್ ಆಲ್ ಆ್ಯನ್ ಇನ್ವೆಸ್ಟ್ಮೆಂಟ್, ಇಟ್ ಈಸ್ ಆ್ಯಕ್ಚುಲಿ ರಿಸ್ಕನ್ನು ಪ್ರಿವೆನ್ಷನ್ ಮಾಡಲಿಕ್ಕೆ ಮಾಡುವಂಥ ಒಂದು ಟೂಲ್. ನೋಡಿ, ಒಂದು ಸಿಂಕ್ ಎಕ್ಸಾಂಪಲು ನಾನು ಹೇಳ್ತೇನೆ. ಯಾಕಂದರೆ ಈಗ ಪ್ರತಿಯೊಬ್ಬರೂ ಕೂಡ ಇನ್ಶೂರೆನ್ಸಲ್ಲಿ ಇದು ಮಾಡಲೇಬೇಕು, ಹಣ ಹಾಕಲೇಬೇಕು. ಯಾಕಂದರೆ ಅವರು ಮಾಡದಿದ್ರೆ ಏನಾಗುತ್ತಂದರೆ, ನೋಡಿ, ಈಗ ಹೆಲ್ತ್ ಇನ್ಶೂರೆನ್ಸ್ ಮೇನಾಗಿ ಜನಗಳಿಗೆ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಗೊತ್ತಿಲ್ಲ. ಅಂದರೆ ಹೆಲ್ತ್ ಇನ್ಶೂರೆನ್ಸ್ ಅಂತ ನೆನೆಸ್ಕೊಳ್ತಾರೆ. ಈಗ ನೋಡಿ, ಮುಂಚೆಲ್ಲ ಇನ್ಶೂರೆನ್ಸ್ ಅಂತ ಹೇಳುವಾಗ ನಾವೆಲ್ಲ 2003 ರಾಯಲ್ ಸುಂದರಮ್ ಎಲ್ಲ ಮಾಡಿದ ನೆನಪುಂಟು ನನಗೆ. ಆಗೊಂದು ಈಗ ನಮ್ಮ ಅಮ್ಮನವರ ಹೆಸರಲ್ಲೆಲ್ಲ ಮಾಡುವಾಗ 3,500 ಬರ್ತಿದ್ರು ನಮ್ಮ ಫ್ಯಾಮಿಲಿಗೆಲ್ಲ 2003 ಈಗ ಹತ್ರ 22 ವರ್ಷ ಆಯಿತು. ಈಗ ನೀವು ನಂಬಲಿಕ್ಕಿಲ್ಲ, ಮೊನ್ನೆ ನಾನು ಕಟ್ಟಿದ್ದ 58,000 ಕಟ್ಟಿದ್ದೆ ನಾನು ಹೇಳೋದು ನಿಮಗೆ ವಿಚಾರ. ನೋಡಿ, ಎಲ್ಲಿಂದ ಎಲ್ಲಿಗೆ ಹೋಯ್ತು ಇನ್ಫ್ಲೇಷನ್. ಹಾಗಿರುವಾಗ ನಿಮಗೆ ಎಷ್ಟೋ ಬರಲಿ, ಅಂದರೆ ಎಷ್ಟೋ ಕಟ್ಟಲಿಕ್ಕೆ ಬರಲಿ, ಆದರೆ ನೀವು ಏನು ಮಾಡಬೇಕು ಗೊತ್ತಾ, ಈ ಹೆಲ್ತ್ ಇನ್ಶೂರೆನ್ಸ್ ಮತ್ತು ನಿಮ್ಮ ವೆಹಿಕಲ್ ಜನರಲ್ ಇನ್ಶೂರೆನ್ಸ್ ಎಲ್ಲೆಲ್ಲ ಉಂಟು
ಅದು ತಪ್ಪದೆ ನೀವು ಹಾಕಬೇಕು. ಯಾಕಂದರೆ ಅದು ನಿಮಗೆ ನಾಳೆ ರಿಸ್ಕ್, ಲೈಫ್ ಈಸ್ ಆಲ್ ಅಬೌಟ್ ರಿಸ್ಕ್, ಏನು ಬೇಕಾದರೂ ಆಗ್ಬೋದು. ಇನ್ವೆಸ್ಟ್ಮೆಂಟ್ ನಾಳೆ ನನ್ನ ಜೀವನ ಒಳ್ಳೆತೀವಿ, ನಾವು ಐಷಾರಾಮಿ ಲೈಫ್ ತೆಗಿಲಿಕ್ಕೆ ಆಗಿಲ್ಲ. ಆದರೆ ನಮಗೆ ಹೆಲ್ತೇ ಇಲ್ಲದಿದ್ದರೆ, ನಮಗೆ ನಮ್ಮ ಒಂದು ಏನು ಹೇಳ್ತೇವೆ ನಮ್ಮ ಜೀವನವನ್ನು ನಡೆಸಲಿಕ್ಕೆ ಆಗದಿದ್ದರೆ ನಮಗೆ ಕಷ್ಟ ಉಂಟು. ಹೆಲ್ತ್ ಸರಿ ಇಲ್ಲದ್ರೆ ಇವು ನಿಮ್ಮ ಮನೆಗೂ ಕೂಡ ಇನ್ಶೂರೆನ್ಸ್ ಉಂಟು, ಗೊತ್ತು ನಿಮಗೆ. ಮನೆ ಏನಾದರೂ ಈಗ ಒಬ್ಬ ಫ್ಯಾಮಿಲಿ ವ್ಯಕ್ತಿ, ಒಬ್ಬ ಅಪ್ಲಿಕೆಂಟ್, ಅವನು ಲೋನ್ ತೆಕ್ಕೊಂಡು ಒಂದು ವೇಳೆ ಅವನ ಅಸ್ತಿತ್ವ ಇಲ್ಲದಿದ್ದರೆ ಅವನ ಫ್ಯಾಮಿಲಿಗೆ ಪಾಪ ಕಟ್ಟಲಿಕ್ಕೆ ಆಗೋದಿಲ್ಲ. ಬ್ಯಾಂಕ್ ಬಂದು ಹಣವನ್ನು ಮನೆಯನ್ನು ತೆಕ್ಕೊಂಡು ಬಿಡ್ತದೆ, ಮನೆಯನ್ನು ಮುಟ್ಟುಗೋಲಾಗ್ತದೆ. ಆ ಸಂದರ್ಭದಲ್ಲಿ ನೀವು ಇನ್ಶೂರೆನ್ಸ್ ಮಾಡಲೇಬೇಕು ಮನೆಗೆ. ಯಾಕಂದರೆ ಮನೆಗೆ ಇನ್ಶೂರೆನ್ಸ್ ಮಾಡಿದ ಕೂಡಲೇ ಆ ವ್ಯಕ್ತಿದು ಮರಣ ಆದರೂ ಕೂಡ ಆ ವ್ಯಕ್ತಿದು ಆ ನಾಮಿನೀಸಿಗೆ ಎಲ್ಲ ಮುಂದೆ ಕಟ್ಟಬೇಕಂತಿಲ್ಲ. ಆ ಒಂದು ಎಷ್ಟು ಬರ್ತದೆ ತಿಂಗಳಿಗೆ 1,000 ಬರ್ಬೋದು. ಇಡೀ ಮನೆ 1 ಕೋಟಿದು ಮನೆ ನೆನಪಿಟ್ಕೊಳ್ಳಿ. ಆ ವ್ಯಕ್ತಿ 2 ವರ್ಷದಲ್ಲಿ ಹೋಗ್ತಾನೆ, ನಾಳೆ ಹೋಗುವಾಗ ಬ್ಯಾಂಕಿನವರು ಬಂದ್ಬಿಟ್ಟು ಅದರಿಂದ ಹೊರಗೆ ಬರಬೇಕಾದ್ರೆ ನೀವಲ್ಲಿ ಅದು ಹೋಮ್ ಇನ್ಶೂರೆನ್ಸ್ ಅಂತ ಬರ್ತದೆ, ಹೋಮ್ ಲೋನ್ ಮೇಲೆ ಇನ್ಶೂರೆನ್ಸ್. ಅದನ್ನು ನೀವು ಮಾಡಿದರೆ ಏನಾಗ್ತದೆ ಗೊತ್ತಾ, ನಾಳೆ ಏನಾದರೂ ಕೂಡ ಅವನು 2 ವರ್ಷ ಕಟ್ಟಿದಾದರೂ ಕೂಡ ಇನ್ನೂ ಲೋನ್ ತುಂಬ ಅಂದರೆ 1 ಕೋಟಿಗೆ ಎಷ್ಟೋ ಬರ್ತದೆ, 1 ಕೋಟಿ 30 ಲಕ್ಷ 20 ಲಕ್ಷ ಎಲ್ಲ ಬರ್ಬೋದು ಇಷ್ಟು ವರ್ಷಕ್ಕೆ, 30 ವರ್ಷಕ್ಕೆ. ಆಗಿರುವಾಗ ನೀವು ಇನ್ಶೂರೆನ್ಸ್ಗೆ ಎಂಟರ್ ಆದರೆ ಏನಾಗ್ತದೆ, ನಾಳೆ ಏನಾದರೂ ಕೂಡ ಆ ಮನೆ ಆ ನಾಮಿನಿಗಳ ಹೆಸರಿಗೆ ಹೋಗ್ತದೆ, ಅವರಿಗೆ ಅವರ ಫ್ಯಾಮಿಲಿ ಸೇಫ್ ಆಗಿರ್ತದೆ. ಅದೊಂದು. ಮತ್ತು ಹೆಲ್ತ್, ನಿಮ್ಗೆ ಗೊತ್ತು ಹೆಲ್ತ್ ತುಂಬ ಚಾಲೆಂಜ್ ದೀಸ್ ಡೇಸ್. ಆದ ಕಾರಣ ಅದಕ್ಕೂ ನೀವು ಆದಷ್ಟು ನೀವೇನು ಮಾಡಬೇಕು, ಅದಕ್ಕೆ ನೀವು ಹಣ ಹಾಕಬೇಕು. ಹಣ ಹಾಕಿದರೆ ಏನಾಗ್ತದೆ, ನಾಳೆ ಏನಾದರೂ ಹೆಲ್ತ್ ಚಾಲೆಂಜ್ ಬರಬೇಕು, ಹಾರ್ಟ್ ಡಿಸೀಸ್ ಆಗಲಿ ಅಥವಾ ಬೇರೆ ಏನಾದರೂ ಡಿಸೀಸ್ ಆಗಲಿ, ಎಂತಿದ್ರೂ ಕೂಡ ನಿಮ್ಗೆ ಅದರಿಂದ ಹೊರಗೆ ಬರುವ. ಆದ ಕಾರಣ ಈಗ ನೀವು ಇನ್ವೆಸ್ಟ್ಮೆಂಟ್ ಅಂಥೇಳಿ ಬಾಕಿದನ್ನು ನಿಮ್ಮ ಫ್ಯೂಚರ್ಗೆ ಹೇಗೆ ತೆಕ್ಕೊಳ್ತೀರೋ ಅದೇ ಥರ ಇನ್ಶೂರೆನ್ಸನ್ನು ಕೂಡ ನೀವೊಂದು ನಿಮ್ಮ ಲೈಫ್ ಪ್ರೊಟೆಕ್ಷನಿಗೋಸ್ಕರ, ನಿಮ್ಮ ರಿಸ್ಕಿಂದ ಏನು ಗೊತ್ತಿರಬೇಕು ನಿಮಗೆ, ಫ್ಯೂಚರ್ ಈಸ್ ಅನ್ಸರ್ಟನ್, ಆ ರಿಸ್ಕಿಂದ ಹೊರಗೆ ಬರಬೇಕಾದ್ರೆ ಈಗಲೇ ಒಂದಿಷ್ಟು ಹಣವನ್ನು ಇನ್ಶೂರೆನ್ಸ್ಗೋಸ್ಕರ ಇಟ್ಕೊಳ್ಳಿ. ಅದು ಲೈಫ್ ಇನ್ಶೂರೆನ್ಸ್ ಆಗಿರ್ಬೋದು, ಜನರಲ್ ಇನ್ಶೂರೆನ್ಸ್ ಆಗಿರ್ಬೋದು, ಅಥವಾ ಏನು ಥರದ ಇನ್ಶೂರೆನ್ಸ್ ಆಗಿರ್ಬೋದು, ಎಲ್ಲದರ ಮಧ್ಯೆ ಒಂದು ಪ್ರೊಟೆಕ್ಷನ್ ಇಟ್ಕೊಳ್ಳಿ. ನೋಡಿ 3,000ದಿಂದ 58,000 ಆಯಿತು, ಅವ್ರು ಈಗಲೂ ನಾನು ಕಂಟಿನ್ಯೂ ಮಾಡ್ತಿದ್ದೇನೆ. ಯಾಕಂದರೆ ಲೈಫ್ ಈಸ್ ಆಲ್ ಅಬೌಟ್ ಅನ್ಸರ್ಟನಿಟಿ. ಈ ಇನ್ಶೂರೆನ್ಸಲ್ಲೇ ಹೇಳೋದಾದರೆ ನಮ್ಮ ಒಂದು ಸ್ಯಾಲರಿಯಲ್ಲಿ ಅಥವಾ ಎಷ್ಟು % ಇನ್ವೆಸ್ಟ್ ಮಾಡಿದರೆ ಒಳ್ಳೆಯದು ಸರ್ ಈ ಇನ್ಶೂರೆನ್ಸ್? ಎಸ್, ಈಗ ಇನ್ಶೂರೆನ್ಸ್ ಹಾಗೆ ರಿಟರ್ನ್ಸ್ ಬಗ್ಗೆ ಹೇಳ್ಬೋದು. ಹೌದು. ನೋಡಿ, ಈಗ ಲೈಫ್ ಇನ್ಶೂರೆನ್ಸಲ್ಲಿ ಡೆಫಿನೆಟ್ ಆಗಿ ನಿಮಗೆ ಒಂದು ರಿಸ್ಕ್ ಕವರ್ ಆಗ್ತದೆ, ಅದರಲ್ಲೂ ಕೂಡ ಮನಿ ಬ್ಯಾಕ್ ಪಾಲಿಸೀಸ್ ಎಲ್ಲ ಉಂಟು, ನಿಮ್ಗೆ ಗೊತ್ತಿದೆ. ಅಂದರೆ ಈಗ ನೋಡಿ, ಒಂದು ಉದಾಹರಣೆ ಕೊಡ್ತೇನೆ. ಒಂದು ಯಾವುದೋ ಒಂದು ಲೈಫ್ ಇನ್ಶೂರೆನ್ಸ್ ಕೂಡ ಕೆಲವರು ದಾರಿ ತಪ್ಪುವ ಕರೆಕ್ಟ್ ಅದರಲ್ಲಿ ಉಂಟು. ಕರೆಕ್ಟ್ ಇನ್ಶೂರೆನ್ಸಲ್ಲಿ ಈಗ ನೋಡಿ ಪಾಲಿಸಿ ಬಜಾರ್ ಎಲ್ಲ ಬಂದಿದೆ, ಗೊತ್ತಿದೆ. ಈಗ ಲೈಫ್ ಇನ್ಶೂರೆನ್ಸಲ್ಲಿ ಏನಾಗುತ್ತಂದರೆ ಕೆಲವುದರಲ್ಲಿ ನಿಮಗೆ ಎಂಡೋಮೆಂಟ್ ಫಂಡ್ಗಳು, ಮನಿ ಬ್ಯಾಕ್ ಪಾಲಿಸಿಗಳೆಲ್ಲ ಉಂಟು. ಈಗ ಅದರಲ್ಲಿ ನೋಡಿದರೆ ನಿಮಗೆ ಈಗ ಕೆಲವು ಪಾಲಿಸಿ, ಒಂದು ಬಿಮಾ ಅಂತ ಒಂದು ಪಾಲಿಸಿ ಇತ್ತು ಮುಂಚೆ, ನಿಮ್ಗೆ ಅದು 10 ಲಕ್ಷ ಸಮ್ ಎಶ್ಯೂರ್ಡ್ ಉಂಟು. ಅಂದರೆ ಇಷ್ಟು ವರ್ಷ ಕಟ್ತೀರಿ ನೀವು, ಒಂದು 20 ವರ್ಷ ಕಟ್ತೀರಿ, 3 ತಿಂಗಳಿಗೆ ಒಂದು 7,000 ಅಂತ ಉಂಟು, 14, 21, 28 ವರ್ಷಕ್ಕೆ 28,000, 10 ವರ್ಷ ಕಟ್ಟಬೇಕು, 10 ಲಕ್ಷ ಸಮ್ ಎಶ್ಯೂರ್ಡ್. ಆದರೆ ಪ್ರತಿ 4 ವರ್ಷಕ್ಕೊಮ್ಮೆ ನಿಮಗೆ 1 ಲಕ್ಷ ಕ್ರೆಡಿಟ್ ಆಗ್ತದೆ. ಸೊ ಇದು ನೋಡಿ ಅದೇನಾಗ್ತದೆ, ನಿಮ್ಮ ಲೈಫ್ ಕವರ್ ಆಗ್ತದೆ ಅಲ್ಲಿ. ಅಂದರೆ ಏನಾದರೂ ಆ ಪರ್ಸನಿಗೆ ಏನಾದರೂ ಆದರೆ ಕಟ್ಟಿದಂಥ ದುಡ್ಡು ನಿಮಗೆ ಹಿಂದೆ ಬರ್ತದೆ. ಅದಲ್ಲದೆ ನಿಮಗೆ 1 ಲಕ್ಷ ಪ್ರತಿ 4 ವರ್ಷಕ್ಕೆ 5 ಬಾರಿ ಸಿಗ್ತದೆ, 4, 5, 20. ಸೊ ಅದೊಂದು ಕವರ್ ಆಗ್ತದೆ. ಈಗ ಇವು ನಿಮ್ಮ ಸ್ಯಾಲ್ರಿ ಇದರಲ್ಲಿ ವರ್ಷಕ್ಕೆ ಒಂದು ನಿಮ್ಗೆ ಫಾರ್ ಎಕ್ಸಾಂಪಲ್ ನಿಮ್ಗೊಂದು 10 ಲಕ್ಷ ಸ್ಯಾಲ್ರಿ ತಗೊಳ್ಳಿ. ಆ 10 ಲಕ್ಷದ ಸ್ಯಾಲ್ರಿಯಲ್ಲಿ ಅಟ್ಲೀಸ್ಟ್ ನಾನು ಹೇಳುವಂಥದ್ದು ಅಟ್ಲೀಸ್ಟ್ ಒಂದು 10 ಲಕ್ಷದಲ್ಲಿ ಒಂದು 5% ಆದರೂ ನೀವು 10 ಲಕ್ಷದ 5% ಎಷ್ಟಾಯಿತು, 50,000 ಆಯಿತು, ಹೌದಾ? 50,000 ಆದರೂ ನೀವು ಈ ಇನ್ಶೂರೆನ್ಸ್ ಕ್ಯಾಟಗರಿಗಳಿಗೆ ಇಟ್ಕೊಳ್ಳೋದು ಭಾರಿ ಉಂಟು. ಯಾಕಂದರೆ 5% ಏನಲ್ಲ ಅದು. ನಾನು ಹೇಳುವಂಥದ್ದು 10 ಲಕ್ಷ ಇದ್ದರೆ 5%, 50,000, 20 ಲಕ್ಷ ಇದ್ದರೆ 1 ಲಕ್ಷ, ಅಥವಾ 5% ಮ್ಯಾಕ್ಸಿಮಮ್ ಕ್ಯಾಟಗರಿಯಲ್ಲಿ ನೀವು ಇಟ್ಕೊಂಡ್ರೆ ನಿಮಗೆ ಆ ಒಂದು ಏನಾಗ್ತದೆ, ಈಗ ಇತ್ತೀಚಿನ ಟ್ಯಾಕ್ಸ್ ಇದರಲ್ಲಿ ನಿಮ್ಗೆ ಗೊತ್ತದು ಒಂದು ಹೊಸ ಟ್ಯಾಕ್ಸ್ ಪದ್ಧತಿ ಬಂತು. ಮುಂಚೆಲ್ಲ ನಾವು LIC ಮಾಡೋದೇ ಟ್ಯಾಕ್ಸ್ ಸೇವಿಂಗ್ಸ್ ಇತ್ತು, ಅದೀಗ ಹೊಸ ಇದರಲ್ಲಿ ಹೋಯ್ತಲ್ಲ, ನಿಮ್ಗೆ ಗೊತ್ತಲ್ಲ, ಎಲ್ಲರೂ ಕೂಡ ಇದಕ್ಕೆ ಫೋಕಸ್ ಮಾಡ್ತಿದ್ದಾರೆ, ಇಲ್ಲಿ ಲಾಭ ಉಂಟಂತ. ಸೊ ಅದೊಂದು ಪರ್ಸ್ಪೆಕ್ಟಿವ್. ಅದು ಅಲ್ಲದೆ ನೀವು ನಿಮ್ಮ ಲೈಫನ್ನು ರಿಸ್ಕಿಂದ ಹೊರಗೆ ಬರಬೇಕಾದ್ರೆ ಇನ್ಶೂರೆನ್ಸ್ ಅತಿ ಮುಖ್ಯ. 5% ಅಷ್ಟು ಮ್ಯಾಕ್ಸಿಮಮ್ ನೀವು, ಮಿನಿಮಮ್ ಅಂತ ಹೇಳ್ಬೋದು, ಮ್ಯಾಕ್ಸಿಮಮ್ ಅಂತ ಬೇಕಾದ್ರೆ 10% ಹೋಗ್ಬೋದು. ಬೇಕಾದ್ರೆ ಈಗ ಹೇಳ್ತಾರೆ ಕೋಟಿ, ಈಗ ಹಾಸ್ಪಿಟಲ್ಗೆಲ್ಲ ಹೋದರೆ ಕೋಟಿಗಟ್ಟಲೆ ಆಗ್ತದೆ, ಗೊತ್ತಿದೆ. ಈಗ ನಾನು ಮೊದಲಿನ ಇದರಲ್ಲಿ ಹೇಳಿದ 5% ಸ್ವಲ್ಪ ಜಾಸ್ತಿ ಹೋದರೆ ಒಳ್ಳೆಯದು ನಿಮ್ಗೆ ಅಂತ ಅನಿಸ್ತದೆ ನನಗೆ. ಅಂದರೆ ಅವರು ಎಷ್ಟು ಸ್ಯಾಲ್ರಿ ಅವರಿಗೆ ಬರ್ತದೆ ಅದರ ಮೇಲೆ ಡಿಪೆಂಡ್. ಎಸ್, ಅದರ ಮೇಲೆ ಡಿಪೆಂಡ್. ಯಾಕಂದರೆ ನಮಗೆ ಅದನ್ನು ನಾಳೆ ಮೀಟ್ ಮಾಡುವಂಥ ಕೆಪಾಸಿಟಿ ಇರಬೇಕಲ್ಲ, ಅದಕ್ಕೋಸ್ಕರ. ಹೌದು ಸರ್. ನಿಮ್ಮ ಪ್ರಕಾರ ಶ್ರೀಮಂತಿಕೆ ಮತ್ತು ಬಡತನ, ನಾನೆಲ್ಲ ಒಂದು ಕಡೆ ಓದ್ತಾ ಇದ್ದೆ, ಅದೊಂದು ಮನಸ್ಥಿತಿ ಮಾತ್ರ ಅಂತ. ಅಂದರೆ ಬಡವರು ಬಡವರಾಗಿಯೇ ಇರ್ತಾರೆ ಅಂತ ಹೇಳೋ ಒಂದು ಮಾತಿದೆ, ಇಲ್ಲ ಅಂತ, ಅದೊಂದು ಮನಸ್ಥಿತಿ ಮಾತ್ರ ಅಂತ. ಯು ಕ್ಯಾನ್ ಆಲ್ಸೋ ಗ್ರೋ ಅಂತ. ಸೊ ಇದರ ಬಗ್ಗೆ ಹೇಳ್ಬೋದು. ಅದೇ ಶ್ರೀಮಂತ ಮತ್ತು ಬಡತನ ಎರಡು, ಹೌದು, ಎಲ್ರಿಗೂ ಕೂಡ ಒಟ್ಟಿಗೆ ಊಟ ಬೇಕು, ಅವರಿಗೆ ವಸತಿ ಬೇಕು, ಎಲ್ಲವೂ ಬೇಕು. ಆದರೆ ಬಡತನ ಮತ್ತು ಶ್ರೀಮಂತಿಕೆಗೆ ಮೊದಲೇ ಇರುವಂಥ ವ್ಯತ್ಯಾಸ,
ಬಡತನದಲ್ಲಿರುವವರು ಪಾಪ ಚಿಕ್ಕ ರೀತಿಯಲ್ಲಿ ಒಳ್ಳೆ ಒಂದು ಏನು ಹೇಳ್ತಾರೆ ಅವರಿಗೆ ಮಟ್ಟಕ್ಕೆ ಆಗುವಂತೆ ಜೀವನ ತೆಗಿತಾ ಇದ್ದಾರೆ. ಆದರೆ ಅವರು ತಿನ್ನೋದು ಅನ್ನನೇ, ಅವರು ನಿದ್ರೆ ಮಾಡೋದು ಅವ್ರು ನಿದ್ದೆ ಬರ್ತದೆ, ಅವರು ವಸತಿ ಒಂದು ಲೆಕ್ಕದಲ್ಲಿ ಅವರಿಗೆ ಇರ್ತದೆ, ಅವರು ನೆಮ್ಮದಿಯಿಂದ ಆರಾಮದಿಂದ ಇರ್ತಾರೆ. ಇದು ಶ್ರೀಮಂತಿಗೆ ಹಾಗಲ್ಲ, ಅದು ಐಷಾರಾಮದ ಜೀವನ. ಯಾಕಂದ್ರೆ ನಾನು ನಿಮ್ಗೆ ಕಾರು ಉದಾಹರಣೆ ಕೊಟ್ಟೆ. ಬಡತನದಲ್ಲಿ ಅವರು ಕೂಡ ಕಾರ್ ಯೂಸ್ ಮಾಡ್ತಾರೆ. ನ್ಯಾನೋ ಅದಕ್ಕಲ್ಲ ರತನ್ ಟಾಟಾ ಅವರು ಸ್ಟಾರ್ಟ್ ಮಾಡಿದ್ರು, ನಿಮ್ಗೆ ಗೊತ್ತಿದ್ದಾರೆ ನ್ಯಾನೋದು ರೇಟ್ ಸ್ವಲ್ಪ ಜಾಸ್ತಿ ಆಗಿರ್ಬೋದು. ಆದರೆ ಬಡತನದಲ್ಲಿರೋರು ಕೂಡ ಅವ್ರದ್ದು ಎಕ್ಸ್ಪೆಕ್ಟೇಷನನ್ನು ಮೀಟ್ ಮಾಡಬೇಕು. ಅಲ್ಟಿಮೇಟ್ಲಿ ಅಂತ ಗೊತ್ತಾ, ಅದೊಂಥರ ಮನಸ್ಥಿತಿ ಮಾತ್ರ. ಈಗ ಬಡವ ಮತ್ತು ಶ್ರೀಮಂತ ಅದರಲ್ಲಿ ಆ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲನ್ನು ನಾವು ಇದು ಮಾಡಿದರೆ, ಗೇಜ್ ಮಾಡಿದರೆ ನಿಜವಾಗ್ಲೂ ಹೈ ಎಂತ ಬರ್ತದೆ, ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಬರೋದೇ ಇರುವಂಥದ್ದು, ಒಂದು ಹ್ಯಾಪಿನೆಸ್ ಇರುವಂಥದ್ದು ಆ ಬಡತನಿದ್ದವ ಮನೆ ಇದ್ದವರಿಗೆ ಮಾತ್ರ, ಗಂಜಿ ತಿಂದು ಊಟ ಮಾಡಿದವರಿಗೆ ಮಾತ್ರ ಅದೊಂದು ಹ್ಯಾಪಿನೆಸ್. ಅದು ಬೇಕಾದ್ರೆ ನೀವು ಬೇಕಾದ್ರೆ ಸರ್ವೆ ಮಾಡಿ, ಒಂದು 1000 ಸ್ಯಾಂಪಲ್ ತಗೊಳ್ಳಿ, ಸರ್ವೆ ಮಾಡಿ, ಅದರಲ್ಲಿ ಒಂದು 800+ ಸ್ಯಾಂಪಲ್ ಬರೋದೇ ಬಡತನ ಇದ್ದ ವ್ಯಕ್ತಿಯೇ ಒಂದು ಹ್ಯಾಪಿನೆಸ್ಸಲ್ಲಿ ಮೇಲೆ ಬರ್ತಾನೆ ಎಂಬುವಂಥದ್ದು. ಅದೊಂಥರ ಇದು ಗೊತ್ತಿರ್ಬೋದು. ಭೂತಾನ್ ಅಂತ ದೇಶದಲ್ಲಿ ಗ್ರಾಸ್ ಡೊಮೆಸ್ಟಿಕ್ ಹ್ಯಾಪಿನೆಸ್ ಅಂತ ಕರೀತಾರೆ. ನಾನು 2020 ಹೋಗಿದ್ದೆ ಅಲ್ಲಿ. ನಿಜವಾಗ್ಲೂ ನಂಬಲಿಕ್ಕಿಲ್ಲ ನೀವು, ಅದೊಂದು ದೇಶ, ಅದಕ್ಕೆ ಹ್ಯಾಪಿನೆಸ್ ಇದಂತೆ ಕರೀತಾರೆ. ಆದರೆ ಅಲ್ಲಿರುವಂಥ ಜನಗಳು ಪಾಪ ಇನ್ಕಮ್ ಕಮ್ಮಿ ಇದೆ, ಆದರೆ ಅದಕ್ಕೆ ಅವ್ರದ್ದು ಹ್ಯಾಪಿನೆಸ್ ಉಂಟಲ್ಲ, ಅದನ್ನು ನಿಮಗೆ ಗೇಜ್ ಮಾಡಲಿಕ್ಕೆ ಆಗೋದಿಲ್ಲ. ಅದೇ ನೀವು ಬೇರೆ ಹೌದು ಅದೆಲ್ಲ ದೊಡ್ಡ ದೊಡ್ಡ ದೇಶಕ್ಕೆ ಹೋಗಿ, ನೀವು ದೊಡ್ಡ ದೊಡ್ಡ ದೇಶಕ್ಕೆ ಹೋಗುವಾಗ ನಿಮಗೆ ಆ ಬಡತನದ್ದು ಇದು ನಿಮಗೆ ಗೊತ್ತಾಗ್ತದೆ. ನಿಮಗೆ ಅವ್ರದ್ದು ಶ್ರೀಮಂತರಾಗಿರ್ಬೋದು, ಆದರೆ ಹ್ಯಾಪಿನೆಸ್ಸನ್ನು ನಿಮಗೆ ಖಂಡಿತವಾಗಲೂ ಅವ್ರದ್ದು ಎಷ್ಟು ಲೆವೆಲಲ್ಲಿ ಉಂಟಂತ ಹೇಳಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಇದೊಂದು ಜಸ್ಟ್ ಒಂದು ನಿಮ್ಗೆ ಥಾಟ್ ಅಷ್ಟೇ. ಆದರೆ ಅಲ್ಟಿಮೇಟ್ಲಿ ಪೀಪಲ್ ಹ್ಯಾವ್ ಟು ಬಿ ವೆರಿ ಹ್ಯಾಪಿ ಆ್ಯಂಡ್ ದೇ ಹ್ಯಾವ್ ಟು ಲೀಡ್ ದೇರ್ ಲೈಫ್ ಹ್ಯಾಪಿಲಿ ಅಂತ ಹೇಳುವಂಥದ್ದು. ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ. ಐ ಲಿವ್ಡ್ ಮೈ ಲೈಫ್, ಇದೊಂದು ವರ್ಡ್ ಐ ಲಿವ್ಡ್ ಮೈ ಲೈಫ್ ಅಂತ ಲಾಸ್ಟಿಗೆ ಹೇಳಬೇಕು, ಲಾಸ್ಟ್ ಬ್ರೆತ್ತಲ್ಲಿ ಎಸ್ಟ್ ಅದು ಹೇಳಬೇಕಾಗ್ತದೆ ಅಷ್ಟೇ. ಅಂದರೆ ಯಾಕೆ ಕೇಳಿದೆ ಅಂತ ಹೇಳಿದರೆ, ಎಷ್ಟೋ ಸಲ ಏನಾಗ್ತದೆ ಅಂತ ಹೇಳಿದರೆ, ನಮ್ಮ ಆಸೆ ಅಂತ ಹೇಳುವಂಥದ್ದು ಇನ್ನೂ ಬೇಕು ಅಂತ, ಅದು ಅತಿ ಆಸೆ ಅಂತ ಹೇಳುವಂಥದ್ದು. ಸೊ ಹಾಗಾಗಿ ಹಣದ ವಿಚಾರಕ್ಕೂ ಮತ್ತು ಅತಿ ಆಸೆಗೂ ಏನು ಸಂಬಂಧ? ಅದೇ ಅದು ಅಂದರೆ ನೋಡಿ, ಜನಗಳು ಗ್ರೀಡಿ ಆಗಿದ್ದಾರೆ ಈಗ. ಅಂದರೆ ಜನಗಳೆಂತ ಗೊತ್ತಾ, ಹಣ ಯಾಕೆ ಬೇಕು? ಸಿಂಪಲ್ ಲೈಫ್ ತೆಕ್ಕೊಳ್ಬೇಕಾದ್ರೆ ನಾವು ಒಂದು ಗಂಜಿ ಊಟ ಮಾಡಿ ನೆಮ್ಮದಿಯಿಂದ ಇದು ಮಾಡಿ, ಅದು ಸಿಂಪಲ್ ಹಣ ಸಾಕು. ಆದರೆ ಅತಿ ಆಸೆ ಯಾಕೆ ಬರ್ತದೆ? ನಾವು ಜನಗಳಿಗೆ ಕಂಪೇರ್ ಮಾಡ್ತೇವೆ. ಆ ಕಂಪ್ಯಾರಿಸನ್ ಯಾವಾಗ ಬರ್ತದೆ ಮನುಷ್ಯನಲ್ಲಿ? ನೋಡು, ನನ್ನ ಮನೆ ಹತ್ತದವನು ಅವನು ಮೇಲೆ ಹೋಗ್ತಾ ಇದ್ದಾನೆ, ಅವನು ಅದೇ ಥರ ನಾನು ಬರಬೇಕು, ಅದೇ ಥರ ಕಾಂಪೀಟ್ ಮಾಡಬೇಕು ನಾನು. ಯಾವಾಗ ಅಲ್ಲಿ ಕಾಂಪಿಟಿಷನ್ ಬರ್ತದೋ, ಹೆಲ್ದಿ ಕಾಂಪಿಟಿಷನ್ ಅಲ್ಲ ಅದು ಒಂಥರ ಈಗೋ, ಮತ್ತೊಬ್ಬರು ಬೆಳೀತಾರೆ, ನಾನು ಒಂದು ನೆಗೆಟಿವ್, ಅದೆಂತಾಗ್ತದೆ, ನೆಗೆಟಿವ್ ಆಗಿ ಬೆಳ್ಕೊಂಡು ಹೋಗ್ತಾರೆ, ಅದು ಅವರ ಲೈಫ್ ಕಂಪ್ಲೀಟಾಗಿ ಹೋಗ್ಬಿಡ್ತದೆ. ಈ ಅತ್ಯಾಸೆ ಎಂಬುವಂಥದ್ದು ಗ್ರೀಡಿ, ಅದು ಯಾವಾಗಲೂ ಯಾರಿಗೂ ಬರಬಾರ್ದು. ಅದು ಬಂದರೆ ಮನುಷ್ಯನ ಲೈಫ್ ಕೆಳಗೋಯ್ತಂತ ಅರ್ಥ. ಅಂದರೆ ನಾವು ಏನು ಗೊತ್ತು, ನಾವು ಆಲೋಚನೆ ಮಾಡೋದಿಲ್ಲ ನಮಗೆ ನಾವು ಸುಖವಾಗಿದ್ದೇವಾ, ಆ ಸುಖವನ್ನು ಹೇಗೆ ಗೇಜ್ ಮಾಡೋದು. ನಾವು ಜಸ್ಟ್ ನೋಡೋದು ಆ ಒಂದೊಂದು ಫಿಸಿಕಲ್ ಅಸೆಟ್ ಏನೆಲ್ಲ ಉಂಟಾ, ಒಂದು ಚಿನ್ನ ಉಂಟಾ, ಅವನ ಹತ್ರ ಬಂಗಾರ ಉಂಟಾ, ಅವನ ಹತ್ರ ಕಾರು ಉಂಟಾ, ಲ್ಯಾಂಡ್ ಉಂಟಾ. ಆದರೆ ಅವನಲ್ಲಿ ಯಾರಿಗೂ ಸಿಗದಂಥ ಹ್ಯಾಪಿನೆಸ್ ಉಂಟಂತ ಯಾರೂ ನೋಡೋದಿಲ್ಲ, ಹೌದಲ್ಲ? ಇದು ನಾವು ಸ್ಟಡಿ ಮಾಡಬೇಕಾದಂಥ ವಿಷಯ ಒಂದು ಇದರಲ್ಲಿ ಆರ್ಗನೈಸೇಷನ್. ಹಣದಲ್ಲಿ ಅಳಿಯುವಂಥದ್ದು ಜಾಸ್ತಿ ಜನಗಳನ್ನು ಹಣದಲ್ಲಿ, ಆ ಒಂದು ಕರೆನ್ಸಿಯಲ್ಲಿ ಅಳಿಯುವಂಥದ್ದು ಜಾಸ್ತಿ. ಆದರೆ ಒಳಗಿನ ಇನ್ನರ್ ಇದನ್ನು, ಹ್ಯಾಪಿನೆಸ್ಸನ್ನು ಯಾರು ಕೂಡ ಇದು. ಆದ ಕಾರಣ ನಾವು ಏನು ತಿಳ್ಕೊಬೇಕಂತ ಹೇಳಿದ್ರೆ, ನಾವು ಬಡತನ ಇದ್ದಲ್ಲಿದ್ದರೂ ಕೂಡ ನಾವು ಸುಖವಾಗಿದ್ದೇವಾ ಇಲ್ವೋ ಅದನ್ನು ನಾವು ಒಂದು ಸ್ವಲ್ಪ ಏನು ಮಾಡಬೇಕು, ಸ್ವಲ್ಪ ಸ್ಟಡಿ ಮಾಡಿ ಅನಲೈಸ್ ಮಾಡಬೇಕಂತ ಅನ್ನೋದು ಮುಖ್ಯ. ಅದು ನಮಗೆ ಸರ್ ಒಂದು ಮಾತು ಎಲ್ಲ ಕಡೆ ಕೇಳ್ತಾ ಇರ್ತೇನೆ, ಏನು ಅಂತ ಹೇಳಿದರೆ, ಹಣ ಇದ್ದರೆ ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೆ ಅಂತ, ಇಲ್ಲ ಅಂತಂದರೆ ನಿಮಗೆ ಜನಗಳು ರೆಸ್ಪೆಕ್ಟ್ ಕೊಡೋದಿಲ್ಲ ಅಂತ. ಇದು ಹೌದಾ? ಅದು ಖಂಡಿತ ಹೌದು. ಅದು 100ಕ್ಕೆ 100 ಸರಿ. ಯಾಕಂದರೆ ಎಲ್ಲ ಕಡೆಗಳೆಲ್ಲ ಆಗೋದು ಹೀಗೆ ಅಲ್ಲ. ಹಣ ಇದ್ದರೆ ಮಾತ್ರ, ಇವನು ಎಲ್ಲಿಗೂ ಬೇಕಾದ್ರೆ ಹೋಗಿ, ನೀವು ಟ್ರೆಡಿಷನಲ್ ಯಾವ ಇದಕ್ಕೂ ಹೋಗಿ, ಎಲ್ಲೂ ಬೇಕಾದ್ರೆ ಎಂಟ್ರಾಗಿ, ನಿಮಗೆ ಹಣ ಉಂಟ ನಿಮ್ಮ ಕೈಯಲ್ಲಿ, ಜನಗಳು ನಿಮ್ಮ ಹಿಂದೆ ಬರ್ತಾರೆ, ಇಲ್ಲದ್ರೆ ಬರೋದಿಲ್ಲ. ಅದಕ್ಕೋಸ್ಕರ ಜನಗಳು ಅತಿ ಆಸೆ ಪಟ್ಟು ಗ್ರೀಡಿಯಾಗಿ ಹಣ ಸಂಪಾದನೆ ಮಾಡಲಿಕ್ಕೆ ನೋಡ್ತಾರೆ. ಆದರೆ ಕೆಲವು ಬುದ್ಧಿವಂತರು ಆಗಿಲ್ಲ, ನನಗೆ ಹಣ ಬೇಡ, ನನಗೆ ನೆಮ್ಮದಿ ಇದ್ದರೆ ಸಾಕು, ನಾನು ಮುಂಚಿನಲ್ಲಿ ಹೋಗೋದು ಬೇಡ, ನಾನು ಅವರನ್ನು ಒಬ್ಸರ್ವ್ ಮಾಡಿ ನನ್ನ ಹತ್ರ ಉಂಟು, ಸ್ವಾಭಿಮಾನ ನನ್ನ ಹತ್ರ ಉಂಟು, ನಾನು ಬೆಳಿತೇನೆ. ಆದರೆ ಹೆಚ್ಚಾಗಿ ಈಗ ನೋಡಿದರೆ 90-95% ಜನಗಳದು ಇದು ಎಂತ ಗೊತ್ತಾ, ಅವ್ರದ್ದೊಂದು ವಿಚಾರ ಹೀಗೆ, ನಾನು ಹಣ ಇದ್ದರೆ ಮಾತ್ರ ನನ್ನನ್ನು ಮುಂದೆ ಕರೀತಾರೆ, ಇಲ್ಲದ್ರೆ ನಾನು. ಅದು ಖಂಡಿತ ಹೌದು. ಯಾಕಂದರೆ ಎಲ್ಲೂ ಬೇಕಾದ್ರೆ ಡೊನೇಷನ್ ಕೊಡ್ತಾರೆ, ಮತ್ತೊಂದು ಕೊಡ್ತಾರೆ, ಅವರನ್ನೇ ಮುಂದೆ ಕರೆದವರಿಗೆ ಶಾಲ್ ಆಗ್ತಾರೆ. ಹೊರತಾಗಿ ಆ ಕೆಲಸ ಮಾಡಿದವನು, ಕಷ್ಟಪಟ್ಟಲ್ಲಿ ಕೆಲಸ ಮಾಡಿದವನಿಗೆ ಅವನು ಹಣ ಕೊಟ್ಟಿಲ್ಲದಿರ್ಬೋದು, ಆದರೆ ಅವನ ಆ ಒಂದು ಕಾಂಟ್ರಿಬ್ಯೂಷನ್ ಅವನಿಗೆ ಜಾಸ್ತಿ ಉಂಟು. ಯಾವ ಒಂದು ಪದ್ಧತಿಯಲ್ಲೂ, ನಾನು ಯಾವುದನ್ನು ಹೇಳಲಿಕ್ಕೆ ಹೋಗೋದಿಲ್ಲ, ಆ ಪದ್ಧತಿಯಲ್ಲಿ ಅವನು ಇದು ಆದರೆ ಅದಕ್ಕೆ ಅವನಿಗೆ ಬೆಲೆ ಇಲ್ಲ, ಯಾಕಂದರೆ ಅವನ ಹತ್ರ ಹಣ ಇಲ್ಲ. ಅದಕ್ಕೆ ದುಡ್ಡೇ ದೊಡ್ಡಪ್ಪ ಅಂತ. ಅದಕ್ಕೆ ನಾನು ಫಸ್ಟಿಗೆ ಹೇಳಿದೆ ನಿಮಗೆ, ಆ ವಿಟಮಿನ್ ಎಮ್ಮನ್ನು ನಾವು ಆದಷ್ಟು ಕಾಪಾಡಿಕೊಂಡು ಬರಬೇಕು. ದುಡ್ಡೇ ದೊಡ್ಡಪ್ಪ ಅಂತ ಹೇಳುವಂಥದ್ದು ಅದು. ಅದೇ ಹಾಗೆ ನಿಮ್ಮ ಪ್ರಕಾರ ಲೋನ್ ತಗೊಳ್ಳೋದು ಒಳ್ಳೆಯದು? ಎಸ್, ಲೋನು ತೆಕ್ಕೊಳ್ಬೇಕು. ಯಾಕಂದರೆ ನೋಡಿ, ಲೋನ್ ತೆಕ್ಕೊಳ್ಬೇಕಂತ ಹೇಳಿದ್ರೆ ನಾನು ಹೇಳ್ತೇನೆ, ಅಗತ್ಯತೆ ಇದ್ದರೆ, ಅವಶ್ಯಕತೆ ಇದ್ದರೆ ಎಸ್ ಲೋನ್ ತೆಕ್ಕೊಳ್ಬೇಕು. ಓಕೆ.
ಕೆಲವು ಸರಿ ಏನಾಗ್ತದೆ ಅಂದರೆ, ಈಗ ನಾವು ಹೇಳ್ತೇವೆ, ಈಗ ಲೋನು ನಾವೊಂದು ಮನೆ ಕಟ್ತೇವೆ, ಮನೆ ಕಟ್ಟಿದ ಮೇಲೆ ಒಂದು 60 ಲಕ್ಷದ ಮನೆ ಕಟ್ಟಿದ ಮೇಲೆ ನಾವೊಂದು ಲೋನ್ ಕಟ್ತಾ ಹೋಗ್ತೇವೆ. 30 ವರ್ಷಕ್ಕೆ ಲೋನ್ ತೆಕ್ಕೊಳ್ತಾ ಇರ್ತೇವೆ. 60 ಲಕ್ಷದ ಮನೆ 30 ವರ್ಷಕ್ಕೆ ತೆಕ್ಕೊಂಡ್ರೆ ತಿಂಗಳು ಒಂದು 40,000 ಆದರೆ ಅದು ಅವನು ಕಟ್ಟುವಾಗ 30 ವರ್ಷ ಆದಮೇಲೆ ಕಟ್ಟು 1,20,00,000 ತನಕ ಆಗ್ತದೆ. ನೀವು ತೆಕ್ಕೊಳ್ಳಿ, ನೋಡಿ, ಅರ್ಥ ಮಾಡ್ಕೊಳ್ಳಿ, ಡಬಲ್ ಆಗಿರ್ತದೆ. ಹಾಗೇನಾಗ್ತದೆ, ಇವನು ಕಟ್ತಾ ಇರುವಾಗ ಒಂದು 4 ವರ್ಷ 5 ವರ್ಷ ಕಟ್ತಾನೆ, ಬ್ಯಾಂಕ್ ಪುನಃ ಫೋನ್ ಮಾಡ್ತದೆ, ನಿಮಗೆ ಟಾಪಪ್ ಲೋನ್ ಕೊಡ್ತೇನೆ ಅಂತ. ಅದು ಟಾಪಪ್ ಲೋನ್ ಬ್ಯಾಂಕಿನವರಿಗೆ ಏನು ಬೇಕು ಗೊತ್ತಾ, ಬ್ಯಾಂಕಿನವರಿಗೆ ಅಲ್ಲಿ ಅವ್ರದ್ದು ನೆಟ್ ಪ್ರಾಫಿಟ್ಟು ಅದೆಲ್ಲ ಜಾಸ್ತಿ ಆಗಬೇಕು, ಅವ್ರದ್ದು ಇನ್ಕಮ್ ಜಾಸ್ತಿ ಆಗಬೇಕು, ತೋರಿಸ್ಬೇಕು, ಬೇರೆ ಬ್ಯಾಂಕ್ ಒಟ್ಟಿಗೆ ಕಾಂಪೀಟ್ ಮಾಡಬೇಕು. ಅದಕ್ಕೋಸ್ಕರ ಇಂಡಿವಿಜುವಲ್ಗೆ ಫೋಕಸ್ ಮಾಡಿ ಈ ಥರ ಫೋನ್ ಮಾಡಿ, ಇಂಡಿವಿಜುವಲ್ ಬ್ಯಾಂಕ್ ಲೋನ್ ಕೊಡ್ತಾ ಉಂಟು, ನಿಜವಾಗ ಅಗತ್ಯ ಇರೋದಿಲ್ಲ ಅವನಿಗೆ, ಟಾಪಪ್ ಲೋನಿಗೆ ಅಪ್ಲೈ ಮಾಡುವ, ಅಗತ್ಯ ಇಲ್ಲದೆ ಆ ಥರ ಲೋನಿಗೆ ಅಪ್ಲೈ ಮಾಡುವ, ಮತ್ತೊಂದು ಮಾಡುವ ಅಂತ ಅವನು ಹೇಳ್ತಾನೆ. ಅಂದರೆ ಅರ್ಥ ಎಂತ ಗೊತ್ತಾ, ಅವಶ್ಯಕತೆ ಇದ್ದರೆ ಮಾತ್ರ. ಈಗ ಫಾರ್ ಎಕ್ಸಾಂಪಲ್, ಒಬ್ಬರಿಗೆ ಅವಶ್ಯಕ ಒಂದು ಮನೆ ತಗೋಬೇಕು, ಮತ್ತು ಒಬ್ಬರಿಗೆ ಎಜುಕೇಷನ್ಗೆ ಲೋನ್ ತಗೋಬೇಕು, ಮತ್ತೊಬ್ಬರಿಗೆ ಏನಾದರೂ ಮದುವೆ ಮಾಡಬೇಕು, ಇನ್ನೊಂದು ಮಾಡಬೇಕು, ಅಗತ್ಯ ಅವಶ್ಯಕತೆ ಇದ್ದರೆ ಮಾತ್ರ ಲೋನ್ ತೆಕ್ಕೊಳ್ಳಿ. ಯಾಕಂದರೆ ಲೋನ್ ತೆಕ್ಕೊಂಡ್ರೆ, ಯಾಕಂದರೆ ಎಲ್ಲರ ಹತ್ರ ಹಣ ಇರುವುದಿಲ್ಲ, ಜನರಲಿ ಎಲ್ಲರ ಹತ್ರ ಯಾರ ಹತ್ರ ಹಣ ಇರೋದಿಲ್ಲ. ಲೋನ್ ಪದ್ಧತಿ, ಬ್ಯಾಂಕ್ ಕೊಡುವಂತಹ ಲೋನು ಖಂಡಿತ ಬೇಕು ನಮಗೆ, ಆಯಿತಾ? ಯಾಕಂದರೆ ಹಣ ಇಲ್ಲದೇನು ಮಾಡಲಿಕ್ಕೆ ಆಗೋದಿಲ್ಲ. ಕೋವಿಡ್ ನಂತರ ಅದು ಸ್ವಲ್ಪ ಹೌದು ಜಾಸ್ತಿ ಆಗ್ತಾ ಬಂತು. ಯಾಕಂದರೆ ಅವ್ರಿಗೆ ಗೊತ್ತಿದೆ, ಈಗ ಬ್ಯಾಂಕಿನವ್ರಿಗೆ ಕರೆಕ್ಟಾಗಿ ಗೊತ್ತಿದೆ ಪ್ರತಿಯೊಬ್ಬನಿಗೂ ಹಣದ ಅಗತ್ಯ ಉಂಟಂತ. ಆದರೆ ಎಂತಾಗ್ತದೆ, ಈ ಕೆಲವನ್ನ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನು ಮಾಡ್ತದೆ, ಜನಗಳ ಮೇಲೆ ಸುಮ್ಮನೆ ಲೋನ್ ತೆಕ್ಕೊಳ್ಬೇಕು ಅಂತ ಫೋರ್ಸ್ ಮಾಡಿ ಅವರನ್ನು ಒಂದು ಇದಕ್ಕೆ ಕಷ್ಟಕ್ಕೆ ಸಿಕ್ಕಿಸ್ಬೀಳ್ತದೆ. ಆದರೆ ಅದಕ್ಕೋಸ್ಕರ ಆ್ಯಸ್ ಆ್ಯನ್ ಇಂಡಿವಿಜುವಲ್ ನಾವೇನು ಪ್ಲ್ಯಾನ್ ಮಾಡಬೇಕಂದ್ರೆ, ನನಗೆ ಅಗತ್ಯ ಉಂಟಾ ಲೋನಿದು, ನನಗೆ ಬೇಕಾ ಲೋನು ಬೇಡವಾ ಎಂಬುದು ನಾನು ವಿಚಾರ ಮಾಡಬೇಕು. ಅದು ವಿಚಾರ ಮಾಡಿದ ನಂತರ ಮಾತ್ರ ನಾನು ಅದಕ್ಕೆ ಎಂಟರ್ ಆಗಬೇಕು. ಅದಕ್ಕೋಸ್ಕರ ಲೋನು ಅಗತ್ಯತೆ ಇದ್ದರೆ ಮಾತ್ರ ತೆಕ್ಕೊಳ್ಳಿ, ಇಲ್ಲದ್ರೆ ಅದಕ್ಕೆ ಎಂಟರ್ ಆಗಬೇಡಿ, ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ. ತುಂಬ ಒಳ್ಳೆಯ ವಿಷಯವನ್ನು ನೀವು ಹೇಳಿದ್ರಿ. ಈಗ ಸ್ಟಾರ್ಟಪ್ ಅಂತ ಹೇಳುವಂಥದ್ದು ತುಂಬ ಬೆಳೀತಾ ಇದೆ, ಮ್ಯಾಸಿವ್ ಗ್ರೋತ್ ಅಂತ. ಸೊ ಈ ಸ್ಟಾರ್ಟಪ್ಪಲ್ಲಿ ಫಂಡ್ ರೈಸ್ ಮಾಡಬೇಕು ಅಂತಾದರೆ ಯಾವ ಥರ ಮಾಡ್ಬೋದು ಸರ್? ಏನೆಲ್ಲ ದಾರಿಗಳಿದೆ ಫಂಡ್ ರೈಸ್ ಮಾಡಬೇಕು ಅಂತಾದರೆ? ನೋಡಿ, ಸ್ಟಾರ್ಟಪ್ಪಿಗೆ ಇಡೀ ಇಂಡಿಯಾದಲ್ಲಿ ನೋಡಿದರೆ ನಾವು ಜಗತ್ತಿಗೆ ಒಂದು ಮಾದರಿ ಆಗಿದ್ದೇವೆ. ಈಗ ಅದು ಕೂಡ ಕೋವಿಡ್ ಬಂದ ನಂತರ, ಕೋವಿಡ್ ಒಂದು ಕಡೆಯಲ್ಲಿ ನಮಗೆ ತೊಂದರೆ ಕೊಟ್ಟಿದೆ. ಆ ಕೋವಿಡಿಂದ ತುಂಬ ಜನ ಒಳ್ಳೆ ಪಾಠ ಕಲ್ತಿದ್ದಾರೆ, ಒಳ್ಳೆ ಕಂಪನಿಗಳಾಗ್ತಾ ಉಂಟು. ಅದರಲ್ಲಿ ಯುನಿಕಾರ್ನ್ ಸ್ಟೇಟಸ್ ಇರುವಂಥ ಕಂಪನಿಗಳಂತ ಬಂತು. ಅಂದರೆ $1 ಬಿಲಿಯನ್ ಟರ್ನ್ ಓವರ್ ಮಾಡಿದರೆ ಅವರಿಗೆ ಯುನಿಕಾರ್ನ್ ಕಂಪನಿ ಅಂತ ಆಯಿತು. ಒಂದು 118 ಕಂಪನಿಗಳಿತ್ತು ಇಂಡಿಯಾದಲ್ಲಿ ಆ ಟೈಮಲ್ಲಿ. ಅಂದರೆ ಸ್ಟಾರ್ಟಪ್ ಆದ ನಂತರ ಯುನಿಕಾರ್ನ್ ಆದ್ದು ಸ್ಟಾರ್ಟಿಂಗ್ ಟೈಮ್. ಹೌದು, ಅದರಲ್ಲಿ ಒಂದು ಕಂಪನಿ ಆಚೆ ಆಯಿತು. ಅದಾದ ನಂತರ ಒಂದು 117 ಕಂಪನಿಗಳು ಉಂಟೀಗ. ಈಗ ನೋಡಿ, ಯಾಕಂದರೆ ಸ್ಟಾರ್ಟಪ್ಪಲ್ಲಿ ಮೊದಲನೇದಾಗಿ ನಾವೀಗ ಫಂಡ್ ರೇಸ್ ಮಾಡಬೇಕಾದ್ರೆ, ಈಗ ಒಂದು ಮೇನ್ ಆಗಿರುವಂಥದ್ದು ಆ್ಯಂಜಲ್ ಇನ್ವೆಸ್ಟ್ಮೆಂಟ್ ಅಂತ. ಆ್ಯಂಜಲ್ ಇನ್ವೆಸ್ಟ್ಮೆಂಟ್, ಎರಡನೇದಾಗಿ ವೆಂಚರ್ ಕ್ಯಾಪಿಟಲ್, ಥರ್ಡ್ ಕ್ರೌಡ್ ಫಂಡಿಂಗ್, 3 ಪ್ರೈವೇಟ್ ಈಕ್ವಿಟಿ. ಅದು ಬೇರೆ, ಅದು ಎಸ್ಟಾಬ್ಲಿಷ್ ಆದ ಕಂಪನಿಗಳಿಗೆ ಮಾತ್ರ. ಈಗ ಆ್ಯಂಜಲ್ ಇನ್ವೆಸ್ಟ್ಮೆಂಟಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಯಾರಾದರೂ ಇಂಡಿವಿಜುವಲ್ಸ್ ಇದ್ದರೆ ಅವರು ಒಂದು ಇಂಡಿವಿಜುವಲ್ ಗ್ರೂಪ್ ಆಫ್ ಪೀಪಲ್, ಮೇಯ್ನಾಗಿ ಇಂಡಿವಿಜುವಲ್ಸ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ, ಒಬ್ಬರು ಸ್ಟಾರ್ಟಪ್ಪು ಪ್ರಾಜೆಕ್ಟ್ ತೋರಿಸ್ತಾರೆ, ಒಂದು ಪ್ರಪೋಸಲ್ ಕೊಡ್ತಾರೆ. ಆ ಪ್ರಪೋಸಲ್ ಕೊಡುವಾಗ ಅವರು ಇಂಡಿವಿಜುವಲ್ ಅವ್ರ ಹತ್ರ ದುಡ್ಡು ಉಂಟು, ಅವರು ಆ ಕಂಪನಿಗೆ ಏನಾದರೂ ಇನ್ವೆಸ್ಟ್ ಮಾಡಬೇಕಂತ ಹೇಳಿದ್ರೆ ಅದಕ್ಕೆ ಆ್ಯಂಜಲ್ ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ. ಈಗ ಅದೇ ಥರ ಗ್ರೂಪ್ ಆಫ್ ಕಂಪನೀಸ್ ಅಥವಾ ಫರ್ಮ್ಸ್ ಎಲ್ಲ ಒಟ್ಟಿಗೆ ಬಂದು ಏನಾದರೂ ಒಂದು ಸ್ಟಾರ್ಟಪ್ಗೆ ಸಪೋರ್ಟ್ ಮಾಡುವಂಥದ್ದಕ್ಕೆ ವೆಂಚರ್ ಕ್ಯಾಪಿಟಲ್ ಅಂತ ಕರೀತಾರೆ. ಅಂದರೆ ಅದೊಂದು ಗ್ರೂಪ್ ಆಫ್ ಫರ್ಮ್ಸು, ಗ್ರೂಪ್ ಆಫ್ ಇಂಡಿವಿಜುವಲ್ಸು ಅವರು ಮುಂದಕ್ಕೆ ಬಂದು ಅವರು ಇನ್ವೆಸ್ಟ್ ಮಾಡೋದು. ಮತ್ತೊಂದು ಕ್ರೌಡ್ ಫಂಡಿಂಗ್ ಅಂತ ಉಂಟು, ಇದು ತುಂಬ ಚೆನ್ನಾಗುಂಟು ಕ್ರೌಡ್ ಫಂಡಿಂಗ್. ಇದರಲ್ಲೇನಾಗುತ್ತೆ, ಇದು ವೆಂಚರ್ ಕ್ಯಾಪಿಟಲ್ ನಾನು ಹೇಳೋದು ಗ್ರೂಪ್ ಆಫ್ ಪೀಪಲ್ ಅಥವಾ ಗ್ರೂಪ್ ಆಫ್ ಫರ್ಮ್ಸ್. ಇದರಲ್ಲಿ ಏನಾಗ್ತದೆ, ಆ್ಯಂಜಲ್ ಇನ್ವೆಸ್ಟ್ಮೆಂಟಲ್ಲಿ ಇಂಡಿವಿಜುವಲ್ಸ್ ಬರ್ತಾರೆ, ಇಂಡಿವಿಜುವಲ್ ಫರ್ಮ್ ಮತ್ತು ಇಂಡಿವಿಜುವಲ್ ಬರ್ತದೆ. ಆದರೆ ಇದರಲ್ಲಿ ಕ್ರೌಡ್ ಫಂಡಿಂಗಲ್ಲಿ ಒಂದು 100 ಜನ 200 ಜನ ಅಂದರೆ ಸ್ವಲ್ಪ ದುಡ್ಡು ಹಾಕುವಂಥದ್ದು, ಇದು ಒಂದು ಆಪ್ಷನ್ ಉಂಟು. ಒಬ್ಬ ಸ್ಟಾರ್ಟ್ ಮಾಡೋರು ಒಂದು 3-4 ಜನ, ಅದಕ್ಕೆ ಇನ್ವೆಸ್ಟ್ ಮಾಡುವವರು ಒಂದು 100 ಜನ ಅಥವಾ 1000 ಜನ, ಇದಕ್ಕೆ ಕ್ರೌಡ್ ಫಂಡಿಂಗ್ ಅಂತ ಕರೀತಾರೆ. ಸೊ ಈ 3 ವಿಧಗಳು. ಮತ್ತು ಎಸ್ಟಾಬ್ಲಿಷ್ ಆದ ಕಂಪನಿಗಳೇನಾದರೂ ಗ್ರೋ ಆಗಬೇಕಾದ್ರೆ ಅದಕ್ಕೆ ಪ್ರೈವೇಟ್ ಈಕ್ವಿಟಿ ಅಂತ ಕರೀತಾರೆ. ಈ ಥರ ಫಂಡ್ ರೈಸ್ ಮಾಡ್ಬೋದು ನಾವು. ಇದರಲ್ಲಿ ಯಾವುದು ಬೆಸ್ಟ್ ಅಂತ ಹೇಳಿದ್ರೆ, ಈಗ ನೋಡಿ, ಅದು ಕೂಡ ಇಂಡಿವಿಜುವಲ್ ಮೇಲೆ ಪರ್ಸ್ಪೆಕ್ಟಿವ್ ಮೇಲೆ ಹೋಗ್ತದೆ. ಈಗ ನೋಡಿ, ವೆಂಚರ್ ಕ್ಯಾಪಿಟಲ್ ಈಸ್ ದಟ್ ಈಸ್ ದ ವಾಟ್ ಯು ಕಾಲ್ ಇಟ್ ಆಸ್, ಬಿಕಾಸ್ ಸಿನ್ಸ್ ದೇರ್ ಆರ್ ಗ್ರೂಪ್ ಆಫ್ ಪೀಪಲ್, ಗ್ರೂಪ್ ಆಫ್ ಫರ್ಮ್ ಈಸ್ ಇನ್ವಾಲ್ವ್ಡ್ ಅಲ್ಲ, ಅದಕ್ಕೆ ಅದರದೊಂದು ಪ್ರೊಸೆಸ್ ಚೆನ್ನಾಗಿರ್ತದೆ, ಜನಗಳಿಗೆ ಅದನ್ನು ಲೀಗಲ್ ಇದ್ರ ತಗೊಂಡು ಮುಂದುವರಿಸ್ಕೊಂಡು ಹೋಗ್ಬೋದು. ಆದರೆ ಸೆಕೆಂಡ್ ಆಗಿ ಬರುವಂಥದ್ದು ಆ್ಯಂಜಲ್, ಥರ್ಡ್ ಕ್ರೌಡ್ ಫಂಡಿಂಗ್ ಬರ್ತದೆ, ಈ ಥರ ಬರ್ತದೆ. ಹೌದು. ಸೊ ಅಂತ ಹೇಳಿದರೆ, ಈಗ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಯಾರಿಗೆ ಇಂಟ್ರೆಸ್ಟ್ ಇದ್ದರೆ ಅವರು ಮೊದಲು ಏನು ಮಾಡಬೇಕು? ಆ್ಯಸ್ ಎ ಫೈನಾನ್ಸ್ ಆಗಿ ನೋಡೋದಾದರೆ ಏನು ಮಾಡಬೇಕು ಮೊದಲನೇದಾಗಿ? ಕರೆಕ್ಟ್. ಫಸ್ಟಿಗೆ ನೋಡಿ, ಸ್ಟಾರ್ಟಪ್ ಮಾಡೋರು ಫಸ್ಟಿಗೆ ಅವ್ರ ಹತ್ರ ಐಡಿಯಾ ಇರಬೇಕು, ಆ ಪೊಟೆನ್ಷಿಯಲ್ ಐಡಿಯಾ ಫಸ್ಟಿಗೆ ಬರಬೇಕು ಅವರಿಗೆ. ಅಂದರೆ ಹೌದು, ಅವ್ರ ಹತ್ರ ಪೊಟೆನ್ಷಿಯಲ್, ಆ ಇಮ್ಯಾಜಿನೇಷನ್ ಕ್ರಿಯೇಟ್ ಆಗಿ ಅವ್ರ ಹತ್ರ ಐಡಿಯಾ ಇರಬೇಕು. ಈಗ ನಾನು ಆಲ್ರೆಡಿ ಸ್ಟಾರ್ಟಪ್ ಮಾಡಿದ್ದವ, ನಂಗೆ ಗೊತ್ತಿದೆ. ಆ ಐಡಿಯಾ ಬಂದ ಮೇಲೆ ಏನಾಗಬೇಕಂದ್ರೆ, ಅವರು ಒಂದು ಲೈಕ್ ಮೈಂಡೆಡ್ ಜನಗಳ ಹತ್ರ ಕೂತ್ಕೊಂಡು ಡಿಸ್ಕಸ್ ಮಾಡಬೇಕಾಗ್ತದೆ. ಅವರಿಗೆ ಮೆಂಟರ್ ಅಂತ ಒಬ್ಬರನ್ನ ತೆಕ್ಕೊಳ್ಬೇಕು. ಯಾಕಂದರೆ ಸಡನ್ನಾಗಿ ಮಾರ್ಕೆಟ್ಗೆ ಎಂಟರ್ ಆಗಲಿಕ್ಕೆ ಆಗೋದಿಲ್ಲ, ರಿಸ್ಕ್.
ಮತ್ತೇನು ಮಾಡಬೇಕು, ಒಂದು ಡಿಸ್ಕಷನ್ ಆದಮೇಲೆ, ಒಂದು ರೌಂಡ್ ಆಫ್ ಡಿಸ್ಕಷನ್ ಆದಮೇಲೆ ಅವರು ಏನು ಮಾಡಬೇಕು, ಅವರು ಈ ನಮ್ಮ ಪ್ಲ್ಯಾನನ್ನೆಲ್ಲ ರೆಡಿ ಮಾಡಿ ಸ್ವಲ್ಪ ಅದನ್ನು ಸರ್ವೆ ಮಾಡಬೇಕು. ಆ ಮಾರ್ಕೆಟಲ್ಲಿ ಸ್ವಲ್ಪ ಸರ್ವೆ ಮಾಡಬೇಕು. ಈಗ ಒಂದು ಪುತ್ತೂರಲ್ಲಿ ಒಂದು ಕಡೆಯಲ್ಲಿ ಹಾಕಬೇಕು ಆ ಬಿಸ್ನೆಸ್, ಅದನ್ನು ನಾನೊಂದು ಸ್ವಲ್ಪ ಡೇಟಾ ಪೈಲಟ್ ಸ್ಟಡಿ ಅಂತ ಹೇಳ್ತೇವೆ ನಾವು, ಆ ಪೈಲಟ್ ಸ್ಟಡಿಯನ್ನು ಸ್ವಲ್ಪ ಮಾಡಬೇಕು. ಆ ಪೈಲಟ್ ಸ್ಟಡಿಯಲ್ಲಿ ಅವರಿಗೆ ಸ್ವಲ್ಪ ಸ್ಯಾಂಪಲನ್ನು ನೋಡುವಾಗ ಅವರಿಗೆ ಅದರಲ್ಲಿ ಒಂದು ಎಂತ ಸಿಗ್ತದೆ, ಒಂದು ಮಾಹಿತಿ ಸಿಗ್ತದೆ. ಅದರ ಮೇಲೆ ಅವರು ಸ್ವಲ್ಪ ವರ್ಕ್ ಮಾಡಿ ಮತ್ತೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, ಸ್ವಲ್ಪ ಮಟ್ಟಿಗೆ ಈಗ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೈರ್ಸ್ ಅಂತ ಉಂಟು, ಅಲ್ಲೆಲ್ಲ ನೇಮ್ಗಳನ್ನು ಹೇಗೆ ಕೊಡೋದು, ಟ್ಯಾನ್ ನಂಬರನ್ನು ಹೇಗೆ ಕ್ರಿಯೇಟ್ ಮಾಡೋದು, ಅಥವಾ GST ಬಗ್ಗೆ ಏನಾದರೂ ಥಿಂಕ್ ಮಾಡಿದರೆ ಪ್ಯಾನನ್ನು ಕ್ರಿಯೇಟ್ ಮಾಡೋದು, ಅದಕ್ಕೆ ಆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡಬೇಕು. ಮತ್ತು ಮತ್ತೊಂದು ಆ ಕಂಪನಿಗೆ ಅದನ್ನು ಎಲ್ಲ ಟೈಮಲ್ಲಿ ಒಬ್ಬರು ಮಾನಿಟರ್ ಮಾಡೋರೊಬ್ಬರನ್ನು ಇರಬೇಕು. ಅಂದರೆ ಒಬ್ಬ ವೆಲ್ ವಿಷರ್ಸ್ ಯಾರಾದರೂ ಮೆಂಟರ್ಸ್ ಇರಬೇಕು. ಅದನ್ನು ಮಾಡ್ತಾ ಹೋಗಿ ಮತ್ತೊಂದು ಎಂತ ಗೊತ್ತಾ, ಮತ್ತೆ ಅವರು ಫಿನಾನ್ಸ್ ಬಗ್ಗೆ ಆಲೋಚನೆ ಮಾಡಬೇಕು. ಯಾಕಂದರೆ ಇದನ್ನು ಮಾಡಿದ ಕೂಡಲೇ ಅದೇ ಆ ಪ್ರೊಸೆಸ್ಗಿಂತ ಮುಂಚೆ, ರಿಜಿಸ್ಟ್ರೇಷನ್ಗಿಂತ ಮುಂಚೆ ಅದೇ ಫಸ್ಟಿಗೆ ಐಡಿಯಾ ಬರ್ತದೆ. ಮತ್ತೆ ಏನು ಮಾಡಬೇಕಂತ ಹೇಳಿದ್ರೆ ಅವರು ಒಂದು ಫಿನಾನ್ಸ್ ಎಷ್ಟು ಬೇಕಂತ ಗೊತ್ತಾಗ್ತದೆ ಅವರಿಗೆ. ಅದರ ನಂತರ ಅವರು ಇನ್ವೆಸ್ಟರ್ಸನ್ನು ಹುಡುಕಬೇಕು. ಯಾರೆಲ್ಲ ಈಗ ನೋಡಿ, ಅವರಿಗೆ ಇನ್ವೆಸ್ಟ್ಮೆಂಟ್ ಕೊಡಬೇಕಂತ ಇದ್ದರೆ ಅವರೇ ಮಾಡ್ಬೋದು, ಅವರಿಗೆ ಗ್ರೂಪ್ ಆಫ್ ಜನ. ಇದರಲ್ಲಿ ಏನು ಮಾಡ್ಬೋದು, ವೆಂಚರ್ ಕ್ಯಾಪಿಟಲ್ ಆಗ್ಬೋದು, ಆ್ಯಂಜಲಿ ಅಂಥವ್ರನ್ನ ಹುಡುಕಬೇಕು. ಅವರು ಲೈಕ್ ಮಾಡಿ ಯಾರು ಆ ಥರ ಒಂದು ಪ್ರಪೋಸಲ್ ರೆಡಿ ಮಾಡಬೇಕು. ಆ ಪ್ರಪೋಸಲ್ ರೆಡಿ ಮಾಡಿ ಅವ್ರ ಹತ್ರ ಪ್ರೆಸೆಂಟ್ ಮಾಡಬೇಕು. ಅದು ಮಾಡಿದ ನಂತರ ಆ ಪಾರ್ಟಿ ಒಪ್ಕೊಂಡ್ರೆ ಅವ್ರಿಗೆ ಗೊತ್ತಿರ್ತದೆ ಇದು ಒಂಥರ ಪೊಟೆನ್ಷಿಯಲ್ ಪ್ರಾಜೆಕ್ಟ್, ಇದರಲ್ಲಿ ನನಗೆ ತುಂಬ ಇನ್ಕಮ್ ಬರುವಂಥ ಚಾನ್ಸಸ್ ಹೈ ಉಂಟು ಅಂತ. ಅದರ ನಂತರ ಮತ್ತೆ ಅವರು ಸ್ಲೋ ಆಗಿ ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ಅದಕ್ಕೆ ಫಸ್ಟಿಗೆ ಫಿನಾನ್ಸ್ಗೆ ಪ್ಲ್ಯಾನ್ ಮಾಡಲಿಕ್ಕಿಲ್ಲ. ಫಸ್ಟಿಗೆ ನಿಮಗೆ ಐಡಿಯಾ ಬರಬೇಕು, ಅದರ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು, ಮತ್ತೆ ಫಿನಾನ್ಸ್ ಬಗ್ಗೆ ಪ್ಲ್ಯಾನ್ ಮಾಡಿಕೊಂಡು ಮುಂದೆ ಹೋದರೆ ಆಯ್ತು ಅಷ್ಟೇ. ಖಂಡಿತ. ಎಸ್. ಒಂದು ವಿಷಯ ಕೇಳಬೇಕು ನಿಮ್ಮ ಹತ್ರ, ಏನು ಅಂತ ಹೇಳಿದರೆ, ಗ್ರೋ ಆಗಲಿಕ್ಕೆ ಎಲ್ಲರೂ ಹೇಳ್ತಾರೆ ಗೌರ್ಮೆಂಟ್ ಜಾಬು ಅಥವಾ ಪ್ರೈವೇಟ್ ಜಾಬ್ಗಿಂತ ಬಿಸ್ನೆಸ್ ಮಾಡಿದರೆ ಒಳ್ಳೆಯದು ಅಂತ. ಇದು ನಿಮಗೆ ಹೌದಂತ ಅನ್ನಿಸ್ತಾ? ಯಾಕಂತ ಹೇಳಿದರೆ ನೀವು ಎಷ್ಟೋ ವರ್ಷ ಕೆಲಸ ಮಾಡಿ ಒಂದಿಷ್ಟು ಹಣವನ್ನು ದುಡಿಯೋದನ್ನು ನೀವು ಫಾಸ್ಟಾಗಿ ಬಿಸ್ನೆಸ್ ಮಾಡೋ ಮೂಲಕ ಅಥವಾ ಸ್ಟಾರ್ಟ್ ಮಾಡುವ ಮೂಲಕ ಈ ಥರ ಮಾಡ್ಬೋದು ಅಂತ. ಇದು ಹೌದಾ? ನೋಡಿ, ಈಗ ಎರಡೂ ಇದು ಉಂಟು. ಯಾಕಂದರೆ ನಾನು ಆಗಲೇ ಹೇಳಿದ್ದೆ ನಿಮಗೆ, ಇದೆಲ್ಲವೂ ಕೂಡ ಆ್ಯಕ್ಟಿವ್ ಇನ್ಕಮಲ್ಲೇ ಬರ್ತದೆ. ಸ್ಯಾಲ್ರಿ, ಬಿಸ್ನೆಸ್, ಪ್ರೊಫೆಷನಲ್ಲ. ಈಗ ಬಿಸ್ನೆಸ್ ಅಂತ ಹೇಳುವಾಗ ಎಲ್ರಿಗೂ ಬಿಸ್ನೆಸ್ ಬರೋದಿಲ್ಲ. ಯಾಕಂದರೆ ಬಿಸ್ನೆಸ್ ಅದೊಂಥರ ಒಂದು ಬೋಲ್ಡ್ನೆಸ್ ಅವರಿಗೆ ಎಲ್ರಿಗೂ ಇರುವುದಿಲ್ಲ. ಅಂದರೆ ಏನು ಮಾಡಬೇಕಂದ್ರೆ ಫಸ್ಟಿಗೆ ತಮ್ಮ ಪೊಟೆನ್ಷಿಯಲ್ ನೋಡಬೇಕು. ನಾನು ಜಾಬ್ ಮಾರ್ಕೆಟಿಗೆ ಹೋಗಿ ಕೆಲಸ ಮಾಡೋದು ಒಳ್ಳೆಯದ ಅಥವಾ ಬಿಸ್ನೆಸ್ ಮಾಡೋದು ಒಳ್ಳೆಯದು? ಹೆಚ್ಚಿನವ್ರು ಏನು ಮಾಡ್ತಾರೆ, ಜಾಬಿಗೆ ಹೋದ ನಂತರ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಕೆಲವರು ಬಿಸ್ನೆಸ್ಗೆ ಹೋದ ನಂತರ ಬಿಸ್ನೆಸ್ಸಲ್ಲಿ ಫೇಲ್ ಆಗಿ ಜಾಬ್ಗೆ ಹೋಗ್ತಾರೆ, ಪುನಃ ಬರ್ತಾರೆ. ಆದರೆ ಮೊದಲನೇದಾಗಿ ಅರ್ಥಕೊಳ್ಬೇಕಾದ್ರೆ ನನ್ನ ಪೊಟೆನ್ಷಿಯಲ್ ಏನು, ನಾನು ಬಿಸ್ನೆಸ್ ಮಾಡಲಿಕ್ಕೆ ನನ್ನ ಹತ್ರ ಆಂಟ್ರಪ್ರಿನರ್ ಸ್ಕಿಲ್ ಉಂಟಾ, ಬ್ಲಡ್ ನನ್ನ ಹತ್ರ ಉಂಟಾ ಅಂತ ಹೇಳುವಂಥದ್ದು. ಈಗ ಆ ಒಂದು ಮೈಂಡ್ ಸೆಟ್ ಇರಬೇಕು, ಬಿಸ್ನೆಸ್ ಮಾಡುವಂಥ ಮೈಂಡ್ ಸೆಟ್ ಇರಬೇಕು. ನೋಡಿ, ಹೆಚ್ಚಿನವ್ರು ಏನು ಮಾಡ್ತಾರೆ, ಬಿಸ್ನೆಸ್ ಮಾಡಿ ನೋಡ್ತಾರೆ. ಅವ್ರಿಗೆ ಆಲೋಚನೆ ಫಸ್ಟಿಗೆ ಏನಾಗ್ತದೆ ಅಂದರೆ, ಬಿಸ್ನೆಸ್ ಮಾಡ್ತಾ ಇರುವಾಗ ಸ್ವಲ್ಪ ಟೈಮಲ್ಲಿ ಅವರಿಗೇನು ಹಣದ ವಿಷಯದಲ್ಲಿ ಸ್ವಲ್ಪ ತೊಂದರೆಗೆ ಬರ್ತದೆ. ಹಾಗೇನ ಸಡನ್ನಾಗಿ ಅವರು ಡಿಸಿಷನ್ ತಗೊಳ್ತಾರೆ, ಕ್ಲೋಸ್ ಮಾಡ್ತೀನಿ. ಹಾಗೆ ಮಾಡಲಿಕ್ಕಿಲ್ಲ. ಬಿಸ್ನೆಸ್ ಮೈಂಡ್ ಸೆಟ್ ಇರುವವರಿಗೆ ಬಿಸ್ನೆಸ್ಗೆ ಹೋಗುವಂಥದ್ದು. ಅವರು ಒಂದು ವೇಳೆ ಏನಾದರೂ ಸ್ವಲ್ಪ ಮಟ್ಟಿಗೆ ಆಚೆ ಆದರೂ ಕೂಡ ನೋಡಿ, ಈಗ ಬ್ಯಾಂಕಿನವರು, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ನವರು ಎಲ್ಲರೂ ಕೂಡ ಲೋನ್ ಕೊಡಲಿಕ್ಕೆ ರೆಡಿ ಇದ್ದಾರೆ. ಈಗ ನಾವು ಒಂದು 10 ಲಕ್ಷ ಲೋನ್ ತೆಗೊಂಡ್ರು, ನಾಳೆ ನಾನು ಬಿಸ್ನೆಸ್ ಚೆನ್ನಾಗಿ ಮಾಡಿದರೆ ಆ ಲೋನನ್ನು ರಿಕವರ್ ಮಾಡುವಂಥ ಕೆಪಾಸಿಟಿ ನಮಗೆ ಉಂಟು. ಹಾಗಿರುವಾಗ ಸಡನ್ನಾಗಿ ಅದರಿಂದ ಹೊರಗೆ ಬರಬಾರ್ದು. ಅದಕ್ಕೆ ನಾವು ಬಿಸ್ನೆಸ್ ಮಾಡುವವರಿಗೆ ಆ ಒಂದು ಕೆಪಾಸಿಟಿ, ಅವರಿಗೆ ಆ ಬೋಲ್ಡ್ನೆಸ್, ಆ ಬೋಲ್ಡ್ ಆಗಿರಬೇಕು. ಅವ್ರು ಯಾವ ಆ ಆಂಟ್ರಪ್ರಿನರಲ್ ಸ್ಕಿಲ್, ಆ ಬ್ಲಡ್ ಅವರ ಹತ್ರ ಇರಬೇಕು. ಅದನ್ನು ತಿಳ್ಕೊಂಡು ನೀವು ಆಗಿರುವಾಗ ನಾವು ಆಲೋಚನೆ ಮಾಡಬೇಕು, ನಾನು ಬಿಸ್ನೆಸ್ಸಿಗೆ ಸೂಟ ಅಥವಾ ನಾನು ಸ್ಯಾಲ್ರಿ ಇನ್ಕಮಿಗೆ ಅಥವಾ ಮತ್ತೊಬ್ಬರ ಕೆಳಗೆ ದುಡಿಬೇಕಾ ಅಂತ. ಅದನ್ನು ಫಸ್ಟಿಗೆ ಮೈಂಡ್ ಸೆಟ್ಟನ್ನು ರೆಡಿ ಮಾಡ್ಕೋಬೇಕು. ಎರಡೂ ಇಂಪಾರ್ಟೆಂಟ್. ನೋಡಿ, ಕೆಲವರು ಅದಕ್ಕೆ ಹೇಳ್ತೇವೆ ನಾವು, ಕೆಲವರು ಆಂಟ್ರಪ್ರಿನರ್ ಆಗಿ ಮುಂದೆ ಬಂದವರಿದ್ದಾರೆ, ಕೆಲವರು ಜಾಬಲ್ಲೇ ಮೇಲೆ ಹೋದವರಿದ್ದಾರೆ, ಎಷ್ಟು ಮತ್ತೊಬ್ಬರಿಗೆ ಕೆಲಸ ಮಾಡಿ ದೊಡ್ಡ ಹಂತವನ್ನು ಏರಿದವರಿದ್ದಾರೆ. ಆಗಿರುವಾಗ ಅದನ್ನು ನಾವು ಯಾವ ಥರ ನಮ್ಮ ಕೆಪಾಸಿಟಿ ಏನು, ನಮ್ಮ ಒಂದು ಏನು ಹೇಳ್ತೇವೆ, ನಮ್ಮ ಸ್ಟ್ಯಾಂಡರ್ಡಿಗೆ ನಮ್ಗೆ ಹೇಗೆ ಆಗ್ತದೆ ಅದನ್ನು ನೋಡ್ಕೊಂಡು ನಾವು ಡಿಸೈಡ್ ಮಾಡಬೇಕು, ಬಿಸ್ನೆಸ್ ಒಳ್ಳೆಯದ ಅಥವಾ ಸ್ಯಾಲ್ರಿ ಇನ್ಕಮ್ ಒಳ್ಳೆಯದ ಅಂತ. ಓಕೆ, ಈಗ ಬಿಸ್ನೆಸ್ ಮಾಡ್ತಾರೆ ಅಂತಾದರೆ ಅವರಿಗೆ ಏನೆಲ್ಲ ಸ್ಕೀಮ್ಗಳಿದೆ? ಆ್ಯಸ್ ಎ ಗೌರ್ಮೆಂಟಿಂದ ನೋಡೋದಾದರೆ ಏನೆಲ್ಲ ಸ್ಕೀಮ್ಗಳಿದೆ? ನೋಡಿ, ಈಗ ಗೌರ್ಮೆಂಟಲ್ಲಿ ಆಲ್ರೆಡಿ ಗೊತ್ತು, ಒಂದು 2014 ಬಂತು. ಅದರ ನಂತರ ಒಂದು 2017-18 ಸ್ಟಾರ್ಟ್ ಆಗಿದೆ. ನಿಮಗೆ ಇದು ಏನೇನೋ ಮುದ್ರಾ ಸ್ಕೀಮ್ಗಳು ನಿಮ್ಗೆ ಗೊತ್ತಿದೆ. ಸ್ಟಾರ್ಟಿಂದ 10 ಲಕ್ಷದಿಂದ ಸ್ಟಾರ್ಟ್ ಆದಂತಹ ಒಂದು ಮುದ್ರಾ ಸ್ಕೀಮ್ ಎಲ್ಲ ಗೊತ್ತಿದೆ ನಿಮಗೆ. MSME. ಎಸ್, ಅದೇ ಎಂಥ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸ್ ಅಂತೇಳಿ. ಇದೆಲ್ಲ ಇದರಲ್ಲಿ ಎಂತ ಗೊತ್ತಾ, ಒಂದು ಚಿಕ್ಕ ಅಂದರೆ ಮೊದಲನೇದಾಗಿ ಜನಗಳೇನು ಮಾಡ್ತಾರೆ, ಲೋನಿಗೋಸ್ಕರ ಫಸ್ಟಿಗೆ ಲೋನಿಗೆ ಎಂಟರ್ ಆಗ್ತಾರೆ, ಐಡಿಯಾ ಕ್ರಿಯೇಟ್ ಮಾಡೋದಿಲ್ಲ ಅವರು. ಎಷ್ಟೋ ಜನ ನನ್ನ ಇದರಲ್ಲಿ ಒಂದು 4-5 ವರ್ಷ ನೋಡ್ತಾ ಇದ್ದಾನೆ, ಜನಗಳು ಬಿಸ್ನೆಸ್ ಸ್ಟಾರ್ಟ್ ಮಾಡಿದವರೆಲ್ಲ ಕ್ಲೋಸ್ ಮಾಡ್ತಾರೆ. ಯಾಕಂದರೆ ಅವರ ಮುದ್ರಾ ಲೋನ್ ಸಿಗುತ್ತಲ್ಲ, ನಮಗೆ ಗೌರ್ಮೆಂಟಿಂದ ಇಷ್ಟು ಲೋನ್ ಸಿಗುತ್ತಲ್ಲ ಅಂತೇಳಿ ಖಾಲಿ ಫೈನಾನ್ಸ್ ಮೇಲೆ ಮಾತ್ರ ಫೋಕಸ್ ಮಾಡಿ 100ರಲ್ಲಿ 90% ಜನ
ಫೀಲ್ ಆದವರಿದ್ದಾರೆ. ಯಾಕಂದರೆ ಇವರಿಗೆ ತಾವು ಮಾಡುವಂಥ ಜರ್ನಿ ಮೇಲೆ ಅವರಿಗೆ ಏನಿದೆ ಅದರ ಮೇಲೆ ಆಲೋಚನೆ ಮಾಡಲಿಲ್ಲ. ಅವರು ಖಾಲಿ ಫಿನಾನ್ಷಿಯಲ್ ಸಪೋರ್ಟ್ ಸಿಗ್ತದೆ, ನಾನು ಜಾಬ್ ಬಿಡ್ತೇನೆ, ನಾನು ಬಿಸ್ನೆಸ್ ಮಾಡ್ತೇನೆ. ಇಲ್ಲ, ಅದು ವರ್ಕೌಟ್ ಆಗೋದಿಲ್ಲ. ಯಾರು ನೋಡಿ 10% ಜನ ಯಾರಿದ್ದಾರೆ ಅವರು ಫಸ್ಟಿಗೆ ಅವರ ಪ್ಲ್ಯಾನ್ ಮಾಡಿದ್ದಾರೆ. ಏನು ಮಾಡಬೇಕು, ನನಗೆ ಇಷ್ಟು ಬಜೆಟ್ ಬೇಕು, ಆ ಬಜೆಟಲ್ಲಿ ಇಷ್ಟು 10 ಲಕ್ಷ ಗೌರ್ಮೆಂಟಿಂದ ಬರ್ತಾ ಉಂಟು, ಹಾಗೆ ನಾನು ಯಾವ ಥರ ಪ್ಲ್ಯಾನ್ ಮಾಡಬೇಕು ಅಂತ ಹೇಳುವಂಥದ್ದು. ಆದ ಕಾರಣ ಅವರು ಖಾಲಿ ಪ್ಲ್ಯಾನಿಂಗ್ ಬಗ್ಗೆ ಮಾತ್ರ ಆಲೋಚನೆ ಮಾಡಿದವರು. ಇವತ್ತು ಯುನಿಕಾರ್ನ್ ಏನು ಹೇಳ್ತಾರೆ, $1 ಬಿಲಿಯನ್ ಅಂದರೆ 24,000 ಕೋಟಿ, ಅದು $1 ಬಿಲಿಯನ್ ಅಂದರೆ 24,000 ಕೋಟಿ ಇಂಡಿಯನ್ ವರ್ತಲ್ಲಿ. ಸೊ ಅಷ್ಟು ಹಣ ಗಳಿಸಿದವರಿದ್ದಾರೆ. ಆದ ಕಾರಣ ನಾವು ಏನು ತಿಳ್ಕೊಬೇಕಂತ ಹೇಳಿದ್ರೆ, ನಾವು ಮೇಯ್ನಾಗಿ ನಮ್ಮ ಫೋಕಸ್ ಇರಬೇಕು, ಯಾವುದು ಮಾಡಬೇಕು, ಏನು ಮಾಡಬೇಕು ಅಂತ ಹೇಳುವಂಥ ಫೋಕಸ್ ಅವರಲ್ಲಿ ಇರಬೇಕು. ಅದಕ್ಕೆ ಅದನ್ನು ಬೆಳೆಸ್ಕೊಂಡವರು ಹೋಗಬೇಕು ಅಂತ ಹೇಳ್ತಾರೆ. ಖಂಡಿತ ಸರ್. ಇವಾಗ ನಿಮಗೆ ಗೊತ್ತಿದ್ದ ಹಾಗೆ ಪೋಸ್ಟ್ ಆಫೀಸಲ್ಲಿ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ಗಳು ಬಂದಿದೆ. ನಿಮ್ಮ ಪ್ರಕಾರ ಪೋಸ್ಟ್ ಆಫೀಸಲ್ಲಿ ಅಥವಾ ಪೋಸ್ಟಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು ಬೆಟರ್ ಅಂತ ಅನ್ನಿಸ್ತದೆ? ಈಗ ಪೋಸ್ಟಲ್ ಡಿಪಾರ್ಟ್ಮೆಂಟ್ ನಿಮ್ಗೆ ಗೊತ್ತಿದೆ, ಎಷ್ಟೋ ವರ್ಷಗಳಿಂದ ನಾವು ಬ್ರಿಟಿಷರಿಂದ ಪಡ್ಕೊಂಡಂತಹ ಪೋಸ್ಟಲ್, ಅದು ರೆಡ್ ಕಲರ್. ಸೊ ಈಗ ಇಂಡಿಯಾದಲ್ಲಿ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ಭಾರಿ ಚೆನ್ನಾಗಿ ಕೆಲಸಗಳು ನಡೀತಾ ಉಂಟು. ಅದರಲ್ಲಿ ಮೇಯ್ನಾಗಿ ಇನ್ವೆಸ್ಟ್ಮೆಂಟ್ಗಳು ಈಗ ನೋಡಿದರೆ, ಹೌದು, ಈಗ ಸುಕನ್ಯಾ ಸಮೃದ್ಧಿ ಅದು ಗೌರ್ಮೆಂಟ್ ಇದೊಂದು ಪ್ರೋಗ್ರಾಮ್, ಅದು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಮುಖಾಂತರ ಚೆನ್ನಾಗಿ ಆಗ್ತಾ ಉಂಟು. ಅದು ಎಷ್ಟು ಒಳ್ಳೆ ಪ್ರೋಗ್ರಾಮ್, ಎಷ್ಟೋ ಜನಕ್ಕೆ ಗೊತ್ತೇ. ಕರೆಕ್ಟ್, ಹೆಚ್ಚಿನವರಿಗೆ ಅರಿವಿಲ್ಲ, ಅವೇರ್ನೆಸ್ ಕ್ರಿಯೇಟ್ ಆಗಿಲ್ಲ. ಅದನ್ನು ಅವೇರ್ನೆಸ್ ಕೂಡ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಮಾಡಬೇಕು, ಹೆಚ್ಚಿನವ್ರಿಗೆ ಗೊತ್ತಿಲ್ಲ. ಸೊ ಅದೊಂದು. ಇನ್ನೊಂದು, ಈಗ PLI ಅಂತ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್, ಅದು ಚೆನ್ನಾಗಿ ನಡೀತಾ ಉಂಟು, PLI ಪ್ರೋಗ್ರಾಮ್. ಅದಲ್ಲದೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಉಂಟು. ಅದರಲ್ಲಿ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂದರೆ ಅದು ಪೋಸ್ಟ್ ಆಫೀಸ್ ಪ್ರಾವಿಡೆಂಟ್ ಫಂಡ್ ಅಂತ ಕರೀತಾರೆ, ಅದು ಉಂಟು. ಮತ್ತು ಕೆಲವು RDಗಳು ಮತ್ತು ಚಿಕ್ಕ ಇದು. ಯಾಕಂದರೆ ಪೋಸ್ಟ್ ಆಫೀಸ್ ಒಂಥರ ಸೇಫ್ ಅದು, ಯಾಕಂದರೆ ಸೆಂಟ್ರಲ್ ಇದರ ಬರುವಂಥದ್ದು. ಅದರಲ್ಲಿ ನಾನು ಹೇಳುವಂಥದ್ದು ಅಂದರೆ, ಈಗ ಈ ಸ್ಟೂಡೆಂಟ್ಸ್ ಎಲ್ಲ ಸ್ವಲ್ಪ ಅದರಲ್ಲೂ ಶುರುವಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಬಂದರೆ ನಾಳೆ ಅವರಿಗೆ ಯಾವುದು ಲಂಸಮ್ ಹಣ ಏನು ಸಿಗ್ತದೆ ಅದನ್ನು ಬೇಕಾದ್ರೆ ಸ್ಟಾಕ್ಸಿಗೆ, ಕಾಮೊಡಿಟೀಸಿಗೆ, ಫಾರೆಕ್ಸಿಗೆ ಎಲ್ಲರ ಹಾಕ್ಕೊಂಡು ಬರ್ಬೋದು. ಅದಕ್ಕೆ ನಾವು ಪೋಸ್ಟ್ ಆಫೀಸ್ ಇನ್ವೆಸ್ಟ್ಮೆಂಟ್ ಎಂಬುವಂಥದ್ದು ಅತಿ ಒಳ್ಳೆ ಒಂದು ರೋಲನ್ನು ತಗೊಳ್ತದೆ, ಮುಖ್ಯವಾಗಿ ಅದು ಮುಖ್ಯವಾಗಿರ್ತದೆ. ಕರೆಕ್ಟ್ ಸರ್. ಈಗ ನಿಮ್ಮ ಪರ್ಸನಲ್ ಜೀವನಕ್ಕೆ ಬರೋದಾದರೆ, ನಿಮಗೆ ಯಾಕೆ ಬೇರೆ ಬೇರೆ ಕಡೆ ಹೋಗಿ ಈ ಫೈನಾನ್ಸ್ ಬಗ್ಗೆ ತಿಳಿಸಬೇಕು, ಮಾಹಿತಿ ಕೊಡಬೇಕು, ಅದು ಸ್ಟೂಡೆಂಟ್ಸ್ಗಳಿಗಾಗಿರ್ಬೋದು ಅಥವಾ ಮೋಟಿವೇಶನಲ್ ಆಗಿ ಮಾತಾಡಬೇಕು ಅಂತ ಯಾಕೆ ಅನ್ನಿಸಿತು? ಅದೀಗ ನಾನು ಆ್ಯಸ್ ಎ ಫೈನಾನ್ಸ್ ಟೀಚರ್ ನಾನು ಅದೇ ಗ್ಯಾಪ್ ಐಡೆಂಟಿಫೈ ಮಾಡಿದ್ದು. ನಾನು ಈಗ ಕ್ಲಾಸ್ ರೂಮಲ್ಲಿರುವಾಗ, ಮೇಯ್ನಾಗಿ ಈಗ ಕ್ಲಾಸ್ ರೂಮಿಗೆ ಮಕ್ಕಳಿಗೆ ಕ್ಲಾಸ್ ಮಾಡುವಾಗ ಹೆಚ್ಚಿನ ಮಕ್ಕಳಿಗೆ ಏನಾಗ್ತದೆ, ಅವರಿಗೆ ನಾವು ಖಾಲಿ ಪ್ರಾಕ್ಟಿಕಲ್ಸನ್ನು ಮಾತ್ರ ಹೇಳಿಕೊಡುತ್ತೇವೆ. ಅಂದರೆ ಈಗ ನೀವು ನೋಡಿರ್ಬೋದು, ನನಗೆ ನನ್ನ ಸರ್ವಿಸ್ ಎಲ್ಲ MBAಗೆ ನಾನು ಕೊಟ್ಟದ್ದು, 22 ವರ್ಷ ಸರ್ವಿಸ್ ಕೂಡ ನಂದು MBA ಇಂಟರ್ನ್ಯಾಷನಲ್ ಎಲ್ಲ ಕಡೆಯಲ್ಲಿ. ಈಗ ನಾನು ಕ್ಲಾಸ್ ಮಾಡುವಾಗ, ನಾನು ಮಾಡ್ತಿರುವಾಗ ನಾನೆಲ್ಲ ಹೇಳ್ಕೊಡ್ತೇನೆ. ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂದರೆ ಏನು, ಇನ್ವೆಸ್ಟ್ಮೆಂಟ್ ಅನಾಲಿಸಿಸ್ ಪೋರ್ಟ್ಫೋಲಿಯೋ ಅಂದರೆ ಏನು, ರಿಸ್ಕ್ ಆ್ಯಂಡ್ ಇನ್ಶೂರೆನ್ಸ್ ಟ್ಯಾಕ್ಸ್ ಅಂದರೆ ಏನು, ಎಲ್ಲವೂ ಹೇಳ್ಕೊಡ್ತೇನೆ. ಆದರೆ ಎಲ್ಲೋ ಒಂದು ಕಡೆ ಮಕ್ಕಳಿಗೆ ಆ ಒಂದು ಹೇಳಿಕೊಡುವಂಥದ್ದು ಅವರ ರಿಯಲ್ ಲೈಫಲ್ಲಿ ಅವರು ಮಾಡೋದಿಲ್ಲ, ಎಲ್ಲೋ ಒಂದು ಕಡೆಯಲ್ಲಿ ಗ್ಯಾಪ್ ಉಂಟು. ಅದು ನಾನು ನೋಡ್ತಾ ಇರುವಾಗ, ಹೆಚ್ಚಾಗಿ ನನ್ನ ಸ್ಟೂಡೆಂಟ್ಸ್ ನಾವು ಮುಂಚೆಲ್ಲ ನೋಡುವಾಗ ಹೆಚ್ಚಿನವರು ಫಿನಾನ್ಷಿಯಲಿ ಏನಾಗ್ತದೆ ತುಂಬ ಪ್ರಾಬ್ಲಮನ್ನು ಫೇಸ್ ಮಾಡಿದ್ದಾರೆ, ನಮ್ಮ ಹತ್ರ ಎಲ್ಲ ಶೇರ್ ಮಾಡ್ತಾರೆ ಟೀಚರ್ಸ್ ಹತ್ರ. ಹಾಗಿರುವಾಗ ನಾನು ನೆನೆಸ್ಕೊಳ್ಳೋದು, ಇಷ್ಟು ವರ್ಷ ನಾವು ಕ್ಲಾಸ್ ಮಾಡಿದ್ದು ಖಾಲಿ ಇದಂದರೆ ಏನು, ಅದಂದರೆ ಏನು, ಅದು ಮಾತ್ರ. ಆದರೆ ಪ್ರಾಕ್ಟಿಕಲ್ ಆಗಿ ಅವರವರ ಲೈಫಲ್ಲಿ, ಪರ್ಸನಲ್ ಲೈಫಲ್ಲಿ ಅದನ್ನು ಹೇಗೆ ಅಳವಡಿಸಬೇಕು ಅಂಥೇಳಿ ನಾವಂಥದ್ದನ್ನು ನಾವು ಹೇಳಿಕೊಡ್ತಾ ಇರಲಿಲ್ಲ ಅಂತ ಏನೋ ಒಂದು ಗ್ಯಾಪ್ ಉಂಟನ್ನು ಅನಿಸ್ಕೊಂಡು, ಅದರ ನಂತರ ನಾನು ಶುರು ಮಾಡಿದೆ, ಈ ಥರ ಮಾಡಿದರೆ ಈ ಥರ ಆಗ್ತದೆ, ಮಕ್ಕಳಿಗೊಂದು ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಕೊಡುವ. ಈಗ MBA ಮಕ್ಕಳು ಇಂಟರ್ನ್ಶಿಪ್ಪು, ಪ್ರಾಜೆಕ್ಟ್ ವರ್ಕ್ ಮಾಡುವಾಗ ಹೊರಗೆ ಹೋಗಿ ಫಸ್ಟಿಗೆ ಅವರ ಪರ್ಸನಲ್ ಫಿನಾನ್ಸ್ ಬಗ್ಗೆ ತಿಳ್ಕೊಂಡು ಮತ್ತೆ ಹೊರಗೆ ಹೋಗಿ ಜನಗಳಿಗೆ ಒಂದು ಅವೇರ್ನೆಸ್ ಕೊಡಲಿ ಅಂಥ ಒಂದು ಪ್ರೋಗ್ರಾಮನ್ನು ನಾವು ಶುರು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಲ್ಲಿ ನಮಗೆ ತುಂಬ ಏನಾಯಿತು, ಒಂದು ರೆಸ್ಪಾನ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಜನಗಳಿಂದ. ನಿಮ್ಮ ಸ್ಟೂಡೆಂಟ್, ನಿಮ್ಮ MBA ಸ್ಟೂಡೆಂಟು ಇಷ್ಟು ಎಫರ್ಟ್ ಆಗ್ತಾ ಇದ್ದಾರೆ, ಇಷ್ಟೆಲ್ಲ ನಮಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಅಲ್ಲಿಂದ ಏನಾಯಿತು, ನಾವು ಈಗ ಮಾರ್ಕೆಟಲ್ಲಿ ನೋಡುವಾಗಲೂ ಕೂಡ ಜನಗಳ ಇನ್ವೆಸ್ಟ್ಮೆಂಟ್ ವಾಲ್ಯೂಮು ಜಾಸ್ತಿ ಆಗ್ತಾ ಬಂತು. ಅಂದರೆ ಇದರ ಅರ್ಥ ಏನು ಗೊತ್ತಾ, ಒಬ್ಬ ಎಜುಕೇಷನಿಸ್ಟ್, ಒಬ್ಬ ಎಜುಕೇಟರ್ ತಾನು ತನ್ನ ಸ್ಟೂಡೆಂಟ್ಸಿಗೆ ಹೇಳ್ಕೊಟ್ರೆ ಸ್ಟೂಡೆಂಟ್ಗಳೇನಾಗ್ತಾರೆ, ಇಡೀ ಜಗತ್ತಿಗೆ ಎಲ್ರಿಗೂ ಸ್ಪ್ರೆಡ್ ಮಾಡ್ತಾ ಬರ್ತಾರೆ ಒಳ್ಳೆ ವಿಷಯ. ಯಾಕಂದರೆ ಒಂದು ಕಾಲದಲ್ಲಿ ಇಂಡಿಯಾದಲ್ಲಿ ಬ್ಯಾಂಕ್ ಅಕೌಂಟ್ ಮಾಡದವರು ಎಷ್ಟು ಜನ, ಅದು ಗೊತ್ತಲ್ಲ ನಿಮಗೆ, ಎಷ್ಟೋ ಜನಧನ ಯೋಜನಾ ಅಂತ ಬಂದುಬಿಟ್ಟು ಪ್ರತಿಯೊಬ್ಬರ ಹತ್ರನೂ ಬ್ಯಾಂಕ್ ಅಕೌಂಟ್ ಮಾಡಲೇಬೇಕಾಗಿ ಮಾಡ್ತಾ ಉಂಟು. ಎಲ್ಲರೂ ಈಗ UPI ಯೂಸ್ ಮಾಡಿಕೊಂಡೇ ಕೆಲಸ ಟ್ರಾನ್ಸಾಕ್ಷನ್ ಮಾಡ್ತಾರೆ. ನೋಡಿ, ನಾನೀಗ ನಾನು ಅದನ್ನು ಹೇಳೋದಂದರೆ, ಈಗ ಜಸ್ಟ್ ಎಲ್ಲ ಕಡೆಗಳಲ್ಲಿ ಪಾಪ ಬೇಡಿ ಬದುಕೋರು ಕೂಡ ಅವ್ರ ಹತ್ರ ಒಂದು ಸ್ಕ್ಯಾನರ್ ಇರ್ತದೆ. ಈಗ ಅಂದರೆ ಏನಾದ್ರು ಬರುವಾಗ ಅಲ್ಲಿ ಪಾಪ ದೇವಸ್ಥಾನದ ಹತ್ರ ಅಥವಾ ಮಸೀದಿ ಹತ್ರ ಅಥವಾ ಚರ್ಚ್ ಹತ್ರ ಪಾಪ ಕೂತ್ಕೊಂಡಿರ್ತಾರಲ್ಲ, ನಂಬಲಿಕ್ಕಿಲ್ಲ, ನಮ್ಮ ಹತ್ರ ಚೇಂಜ್ ಎಲ್ಲರೂ ತೋರಿಸ್ಕೊಡ್ತಾರೆ, ನೋಡಿ ಸ್ಕ್ಯಾನರ್ ಉಂಟು, ಸ್ಕ್ಯಾನರ್ಗೆ ಮಾಡಿ ಅಂತ. ಅಲ್ಲ, ನಾನೊಂದು ಚಿಕ್ಕ ವಿಷಯ ಹೇಳೋದು ಅಂದರೆ, ಎಲ್ಲಿ ತನಕ ಮುಟ್ಟಿದೆ ಅಂದರೆ ಇವತ್ತಿನ ಲೈಫು,
ಜನಗಳಿಗೆ ಅದರ ಒಂದು ಅರಿವಾಗ್ತಾ ಉಂಟು. ಓ, ಇದು ಫೈನಾನ್ಸು, ಇದು ಹಣ ಹೀಗೆ ಬಂದರೆ ಹೀಗೆ ಆಗ್ತದೆ, ಈ ಥರ ಮಾಡಬೇಕು ಅಂದರೆ ಎಲ್ಲರಿಗೂ ಕೂಡ ಅಂಥ ಅವೇರ್ನೆಸ್ಸನ್ನು ನಾವು ಮಕ್ಕಳಿಗೆ ಕ್ಲಾಸ್ ರೂಮಲ್ಲಿ, ಅದು ನನಗೆ ಜಾಸ್ತಿ ಮೋಟಿವೇಟ್ ಆಗ್ತಾ ಬಂತು. ಅಂದರೆ ಈ ಥರ ಮಾಡಬೇಕು, ಹೀಗೆ ಮಾಡಿದರೆ ನಾವೊಂದು ಒಬ್ಬನಿಗೆ ಹೇಳಿದರೆ ಒಂದು 10 ಜನಕ್ಕೆ ಹೇಳ್ತಾನೆ ಅವನು, ಅಂಥ ಒಂದು ರೀತಿಯಿಂದ ನಾವು ಸ್ವಲ್ಪ ಶುರುವಾಗಿ ಮಾಡ್ತಾ ಬಂದು ಈ ಥರ ಪ್ರೋಗ್ರಾಮ್ಗಳನ್ನು ಎಲ್ಲ ಕಡೆಗಳಲ್ಲಿ, ಈವನ್ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆಗಳಲ್ಲಿ ಎಲ್ಲೆಲ್ಲ ಅವಕಾಶ ಸಿಗ್ತದೆ ಎಲ್ಲ ಕಡೆಗಳಲ್ಲಿ ಮಾಡ್ತಾ ಇದ್ದೇವೆ ಈ ಪ್ರೋಗ್ರಾಮನ್ನು. ಹೌದು, ತುಂಬ ಒಳ್ಳೆಯ ವಿಚಾರ ಸರ್. ನೀವು ಬೇರೆ ಬೇರೆ ಕಂಟ್ರೀಸ್ಗಳಿಗೆಲ್ಲ ಹೋಗಿದ್ದೀರಲ್ಲ, ಸೊ ಅಲ್ಲಿ ಎಲ್ಲವನ್ನು ಕೂಡ ಗಮನಿಸಿ ನೋಡಿದಾಗ ಅವರು ಹಣವನ್ನು ನೋಡುವ ರೀತಿ ಯಾವ ರೀತಿ ಇರ್ತದೆ, ನಾವು ಹಣವನ್ನು ಯಾವ ರೀತಿ ನೋಡ್ತೇವೆ ನಿಮ್ಮ ಪ್ರಕಾರ? ಈಗ ಡಿಫ್ರೆನ್ಸ್ ಅಲ್ಲಿ ಅದೇ, ಈಗ ವೆಸ್ಟರ್ನ್ ಕಂಟ್ರೀಸ್ ಅಥವಾ ಬೇರೆ ಆಸಿಯನ್ ಕಂಟ್ರೀಸ್ ತಗೊಳ್ಳಿ, ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್, ಏಷ್ಯನ್ ಕಂಟ್ರಿ, ಎಲ್ಲೋದ್ರೂ ಕೂಡ ನಾವು ನೋಡುವಾಗ ನಮ್ಮ ಇಂಡಿಯನ್ ಸಿಸ್ಟಮಲ್ಲಿ ನಾವೇನು ಮಾಡ್ತೇವೆ, ಹಣ ಅಂದರೆ ನಮಗೆ ದೇವರು, ಅಂದರೆ ನಾವು ಲಕ್ಷ್ಮೀ ರೂಪದಲ್ಲಿ ನಾವು ನೋಡ್ತೇವೆ ಇಂಡಿಯಾದಲ್ಲಿ ಹೇಳ್ತೇವೆ. ಆದರೆ ಅಲ್ಲಿ ಸಿಸ್ಟಮಲ್ಲಿ ಏನು ಗೊತ್ತಾ, ಹಣ ಅಂದರೆ ಜಸ್ಟ್ ನಮಗೆ ಒಂದು ಲೈಫನ್ನು ಎಂಜಾಯ್ ಮಾಡಲಿಕ್ಕಿರುವಂಥ ಒಂದು ಟೂಲ್ ಅಷ್ಟೇ. ಈಗ ನಾವು ಹಣವನ್ನು ನಮ್ಮ ಮಕ್ಕಳಿಗೆ ಮುಂದಕ್ಕೆ ನಮ್ಮ ಅದು ಬೇಕು ಇದು ಬೇಕು, ನಮ್ಮ ಪ್ರತಿಯೊಂದು ಸಂಸ್ಕಾರಕ್ಕೂ ನಾವು ಹಣವನ್ನು ಮಾದರಿಯಾಗಿ ತೆಕ್ಕೊಳ್ತೇವೆ. ಆದರೆ ಅಲ್ಲಿ ಏನಾಗ್ತದೆ ಅಂದರೆ, ಈಗ ನಾನು ಹೆಚ್ಚಿನ ಬಾರಿ ಹೇಳಿದುಂಟು ಇದನ್ನು. ಈಗ ಒಂದು ಕಂಟ್ರಿ ಮಲೇಷ್ಯಾ ಅಂತ ತಗೊಳ್ಳಿ, ಮಲೇಷ್ಯಾ ಜನಗಳು ದಿನಕ್ಕೊಂದು ಹತ್ತಿರ ದಿನಕ್ಕೊಂದು 5,000 ದುಡಿತಾರೆ ಅಂತ ತಗೊಳ್ಳಿ. ಇಂಡಿಯನ್ ಕಂಟೆಕ್ಸ್ಟ್ 1,000 ಮಿನಿಮಮ್ ಒಂದು 5,000 ತಗೊಳ್ಳಿ. 5,000 ದುಡ್ಡಲ್ಲಿ ಏನು ದುಡಿತಾರೆ, ಅವರ 5,000ದಲ್ಲಿ ಹತ್ತಿರ 4,500 ಖಾಲಿ ರೆಸ್ಟೋರೆಂಟಿಗೆ ಮಾತ್ರ ಸ್ಪೆಂಡ್ ಮಾಡ್ತಾರೆ. ಡೈಲಿ ಬೆಳಿಗ್ಗೆ ಹೋಗಿ ಕೂತ್ಕೊಳ್ಳೋದು ರೆಸ್ಟೋರೆಂಟ್, ಎಷ್ಟೊತ್ತಿಗೆ ಬೇಕಾದ್ರೆ ಅವರಿಗೆ ಫ್ರೀ ಟೈಮ್ ಇರ್ತದೆ. ದಿನದಲ್ಲಿ ಇಷ್ಟು ಜನಗಳನ್ನು ತಿಳ್ಕೊಂಡು ಅವರೊಂಥರ ಹಣವನ್ನು ಅದಕ್ಕೋಸ್ಕರ ಸ್ಪೆಂಡ್ ಮಾಡೋದು. ಅಂದರೆ ಹಣದ ಬೆಲೆ ಅವರಿಗೆ ಗೊತ್ತಿರೋದಿಲ್ಲ. ಏನಾಗ್ತದೆ, ಅವರೊಂದು ಕಾರ್ ತೆಕ್ಕೊಳ್ಳೋದು, ಐಷಾರಾಮ ಬದುಕು ಮಾಡೋದು. ಒಂದೊಂದು ಮನೆಯಲ್ಲಿ ಒಂದು 5 ಕಾರು ಉಂಟು. ಈಗ ಇಂಡಿಯಾದಲ್ಲಿ ಈಗ ಸ್ಟಾರ್ಟ್ ಆಗಿದೆ ಸ್ವಲ್ಪ ಮೊದಲೆಲ್ಲ ಹೌದು ಸ್ಟಾರ್ಟ್ ಆಗಿದೆ. ಅಲ್ಲೆಲ್ಲ 5 ಕಾರು ಉಂಟು. ಅದಕ್ಕೋಸ್ಕರ ಕಾರಿಗೋಸ್ಕರನೇ ಬೇರೆ ಬೇರೆ ಇದು ಮಾಡ್ತಾರೆ, ಪಾರ್ಕಿಂಗ್ ಎಲ್ಲ. ಅಂಥದ್ದಂದರೆ ಅವರಿಗೆ ಹಣ ಅಂದರೆ ಜಸ್ಟ್ ಎಂಜಾಯ್ಮೆಂಟ್, ಹ್ಯಾಪಿನೆಸ್ ಅಂತ ಹೇಳೋದಿಲ್ಲ ನಾನು. ಹ್ಯಾಪಿನೆಸ್ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ಎಂಜಾಯ್ಮೆಂಟ್, ಹಣ ಅಂದರೆ ನಾನು ಎಂಜಾಯ್ ಮಾಡಬೇಕು. ಆ ಎಂಜಾಯ್ ಮಾಡೋದ್ರಿಂದ ನನಗೆ ಹ್ಯಾಪಿನೆಸ್ ಸಿಗ್ತದೆ, ನಾಳೆ ನನ್ನ ಲೈಫು ಎಂಥ ಸಾಲಿಡ್ ಆಗಿ ಇರ್ತದೆ ಅಂತದ್ದು ಗೊತ್ತಿರೋದಿಲ್ಲ. ಆದರೆ ಅವರು ನೋಡುವಂಥ ಹಣದೊಂದು ರೂಪನೇ ಬೇರೆ. ಅಂದರೆ ಹಣ ಎಂಬುವಂಥದ್ದು ನಾನು ಜಸ್ಟ್ ಒಂದು ಇದಕ್ಕೆ ಹಣದ ಇಂಪಾರ್ಟೆನ್ಸ್ ಅವರಿಗೆ ಜಾಸ್ತಿಯಾಗಿ ಗೊತ್ತಿರೋದಿಲ್ಲ. ಯಾಕಂದರೆ ಅವರಿಗೆ ಹಣ ಸಿಗ್ತಾ ಉಂಟು, ಆದರೆ ಹಣದ ಬೆಲೆ ಗೊತ್ತಿರೋದು. ನಮ್ಮವರಿಗೆ ಹಣದ ಕೊರತೆ ಉಂಟಿಲ್ಲ. ಯಾಕಂದರೆ ಹಣವನ್ನು ಹೇಗೆ ಮಾಡೋದು, ಅದನ್ನು ಹೇಗೆ ಉಳಿಸುವಂಥ ಒಂದು ಇದು ಉಂಟು. ಯಾಕಂದರೆ ಎರಡೂ ಕಡೆ ಕಂಪೇರ್ ಮಾಡಿದರೆ ನಮ್ಮ ಭಾರತ ದೇಶದಲ್ಲಿ ಖಂಡಿತವಾಗಲೂ ಜನಗಳಿಗೆ ಹಣದ ಬೆಲೆ ಗೊತ್ತುಂಟು. ನಾನು ಹೇಳೋದು, ಇತ್ತೀಚೆಗೆ ಮಕ್ಕಳಿಗೆಲ್ಲ ಗೊತ್ತಿರಲಿಕ್ಕಿಲ್ಲ ಅಷ್ಟೊಂದು. ಅದನ್ನೇ ಅವಾಯ್ಡ್ ಅಂದರೆ ಮುಂಚೆ ನಾವು ನಮ್ಮ ಸನಾತನ ಇದರಲ್ಲಿ ಬಂದರೆ ಹಣ ಅಂದರೆ ಏನು ನಿಮ್ಗೆ ಗೊತ್ತಿರ್ಬೋದು. ಮೊದಲೆಲ್ಲ ಬಾರ್ಟರ್ ಸಿಸ್ಟಮ್ ಇತ್ತು. ಅಕ್ಕಿ ಕೊಟ್ಟರೆ ಗೋಧಿ ಕೊಟ್ಟರೆ ಅಕ್ಕಿ ಕೊಡೋದು ಅಥವಾ ಸಕ್ಕರೆ ಕೊಡೋದು. ಮತ್ತು ಅದರ ನಂತರ ಏನಾಯಿತು, ಮೆಟಲ್ ಸಿಸ್ಟಮ್ ಬಂತು, ಕಾಯಿನ್ ಸಿಸ್ಟಮ್ಗಳು ಬಂತು. ಆ ಕಾಯಿನ್ಗಳನ್ನು ನಾವು ಮಾದರಿಯಾಗಿ ನೋಡಿ ₹1 ಕಾಯಿನ್, ಅಥವಾ ಆ ಒಬ್ಬರು ಒಂದು ಕಾಯಿನ್ ಕೊಟ್ಟರೆ ಮತ್ತೊಬ್ಬರು ಅದೇ ಥರ ಇನ್ನೊಂದು ಬೆಳ್ಳಿ ಕೊಡೋದು ಅಥವಾ ಮತ್ತು ಅದರ ನಂತರ ಕರೆನ್ಸಿ ಸಿಸ್ಟಮ್ ಬಂತು. ನಿಮ್ಗೆ ಗೊತ್ತು, ಇದು ನೋಟುಗಳು ಬಂತು. ನೋಟ್ ನಂತರ ಡಿಜಿಟಲ್ ಬಂತು. ಡಿಜಿಟಲ್ ನಂತರ ಈಗ ಕಂಪ್ಲೀಟ್ ಆಗಿ ನಿಮ್ಗೆ ಗೊತ್ತು ಏನೆಲ್ಲ ಆಗ್ತಾ ಉಂಟು. ಸೊ ಈ ಥರ ಸಿಸ್ಟಮ್ ಇರುವಾಗ ನಾವೇನು ಮಾಡ್ತೇವೆ, ಅದರ ಬಗ್ಗೆ ನಾವು ಅದನ್ನು ಸ್ವಲ್ಪ ಕೂಲಂಕಷವಾಗಿ ಪರಿಶೀಲನೆ ಮಾಡಿಬಿಟ್ಟು ನಾವು ಅದರ ಬಗ್ಗೆ ಅದರ ಇಂಪಾರ್ಟೆನ್ಸ್ ಏನು ಅದರ ಬಗ್ಗೆ ನಮ್ಗೆ ಗೊತ್ತಿರ್ತದೆ. ಈಗ ನಾವೆಲ್ಲ ಮಾಡೋದು ಮೊಬೈಲಲ್ಲಾದರೂ ನಮಗೆ ಹಣ ಅಂದರೆ ಏನು ಅಂತ ಬಾಕಿ ದೇಶಗಳು ಈಗ ತಿಳ್ಕೊಳ್ಳಿಕ್ಕೂ ಕೂಡ ಈಸಿ ಆಗಿದೆ. ಕರೆಕ್ಟ್. ಟೆಕ್ನಾಲಜಿ ಡೆವಲಪ್ ಆದ ಕಾರಣ ತಿಳ್ಕೊಳ್ಳಿಕ್ಕೂ ಈಸಿ ಇದೆ. ಕರೆಕ್ಟ್ ಸರ್, ಕೊನೆಯದಾಗಿ ಒಂದು ಪ್ರಶ್ನೆ ಏನಂತ ಹೇಳಿದರೆ, ಈ ಮನಿಯನ್ನು ಮ್ಯಾನೇಜ್ ಮಾಡಲಿಕ್ಕೆ 5 ಟಿಪ್ಸನ್ನು ಹೇಳ್ಬೋದಾ ಏನಾದರೂ? ನೋಡಿ, ಈಗ ಮನಿಯನ್ನು ಮ್ಯಾನೇಜ್ ಮಾಡಬೇಕಾದ್ರೆ ಒಂದು ಮೇಯ್ನಾಗಿ ತಿಳ್ಕೊಳ್ಬೇಕಾದ್ದು, ಒಂದು ನಿಮ್ಮದು ಫಸ್ಟಿಗೆ ಪ್ಯಾಟರ್ನ್ ಬರೋದು ಸೇವಿಂಗ್ಸ್ ಎಂಬುವಂಥದ್ದು ಅತಿ ಮುಖ್ಯ. ಯಾಕಂದರೆ ವಿದೌಟ್ ಸೇವಿಂಗ್ ನಿಮ್ಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಆಯಿತಾ? ಇನ್ನೊಂದು ಎರಡನೇದಾಗಿ ನಾವು ಸೇವ್ ಮಾಡಿದ್ದನ್ನು ನಾವು ಏನು ಮಾಡಬೇಕು, ಇನ್ವೆಸ್ಟ್ಮೆಂಟನ್ನು ತೆಕ್ಕೋಬೇಕು. ಅದಾಯ್ತಾ? ಮೂರನೇದಾಗಿ ನಾವು ಏನು ಮಾಡಬೇಕು, ನಮ್ಮದು ಇನ್ಕಮನ್ನು ನಾವು ನೋಡಬೇಕು. ಯಾವ ಥರದಲ್ಲಿ, ಹೇಗೆ ಪ್ಯಾಸಿವ್ ಇನ್ಕಮ್ ಉಂಟಾ, ಆ್ಯಕ್ಟಿವ್ ಇನ್ಕಮ್ ಉಂಟಾ, ಅದನ್ನು ನಾವು ತಿಳ್ಕೋಬೇಕು ಫಸ್ಟಿಗೆ. ಈಗ ಸೇವ್ ಅಂತ ಹೇಳುವಾಗ ನಮಗೆ ಆ ಇನ್ಕಮ್ಗಳ ಬಗ್ಗೆ ಗೊತ್ತಿರಬೇಕು. ಯಾವ ಥರ ಇನ್ಕಮ್ಮು, ನನಗೆ ಅದನ್ನು ಮ್ಯಾನೇಜ್ ಮಾಡಬೇಕಾ ಇಲ್ವಾ ಅಂತ. ನಾಲ್ಕನೇದಾಗಿ ನಾವು ಪೇಷನ್ಸ್ ಇರಬೇಕು ನಮ್ಮ ಹತ್ರ. ಎಂಥ ಪೇಷನ್ಸು, ನಾವು ಮಾಡಿದಂಥ ಇನ್ವೆಸ್ಟ್ಮೆಂಟನ್ನು ನಾವು ಒಂದು ಜಾಸ್ತಿ ಟೈಮಲ್ಲಿ ಹೋಲ್ಡ್ ಮಾಡ್ತಾ ಹೋಗಬೇಕು. ಆ ಹೋಲ್ಡ್ ಎಂಬುವಂಥದ್ದು ನಮ್ಮಲ್ಲಿರಬೇಕು. ಆಯಿತಾ? ಐದನೇದಾಗಿ ಡಿಸಿಪ್ಲಿನ್ ಇರಬೇಕು. ಡಿಸಿಪ್ಲಿನ್ ಅಂದರೆ ಏನು, ಸುಮ್ಮನೆ ನೀವು ಒಂದು ಕ್ವಶನ್ ಕೇಳಿದರೆ, ನೀವು ಲೋನನ್ನು ಬಾರೋ ಮಾಡೋದು ಎಂಥದ್ದು, ಅಥವಾ ಏನಾದರೂ ಕೊಲೆಟ್ರಲ್ ಕೊಡೋದು ಬ್ಯಾಂಕಿಗೆಲ್ಲ, ಅದನ್ನು ಅವಾಯ್ಡ್ ಮಾಡಬೇಕು ನಾವು ಯಾವಾಗಲೂ. ಆದ ಕಾರಣ ಈ 5 ಅಂಶಗಳು, ಇದು 5 ವಿಷಯವನ್ನು ಯಾವಾಗಲೂ ನಾವು ತಲೆ ಇಟ್ಕೋಬೇಕು. ಒಂದು ಸೇವಿಂಗು, ಒಂದು ಇನ್ವೆಸ್ಟ್ಮೆಂಟು, ಮತ್ತು ಇನ್ಕಮ್ ಎಲ್ಲೆಲ್ಲಿ ಜನರೇಟ್ ಆಗ್ತದೆ, ಮತ್ತೊಂದು ನಮ್ಮ ಪೇಷನ್ಸ್, ನಾವು ಎಲ್ಲಿ ಹಾಕಿರೋ ಪೇಷನ್ಸ್ ಅಂದರೆ ಸ್ವಲ್ಪ ಕಾಯುವಂಥ ಇದಿರಬೇಕು ನಮ್ಮ ಹತ್ರ. ಆ ಪೇಷನ್ಸ್ ಇದ್ದರೆ ಮಾತ್ರ. ಈಗ ಬ್ಯಾಂಕಲ್ಲಿ ಟೈಮ್ ಡೆಪಾಸಿಟಲ್ಲಿ ಹಾಕಿದರೆ ಅದು ಬಡ್ಡಿ ಬರೋ ತನಕ ಕಾಯಬೇಕು ನಾವು. ಅಥವಾ PPF ಅಲ್ಲಿ 15 ವರ್ಷ ಯಾರು ಕಾಯೋದಿಲ್ಲ, ಏನು ಮಾಡ್ತಾರೆ, 5 ವರ್ಷದ ನಂತರ ಕ್ಲಾಸ್ ಉಂಟು ಒಂದು ಪಾರ್ಷಲ್ ವಿತ್ಡ್ರಾವಲ್, ಅದನ್ನು ಪಕ್ಕ ಪೇಷನ್ಸ್ ಇಲ್ಲದೆ ವಿತ್ಡ್ರಾ ಮಾಡ್ತಾರೆ. ಕಾರಣ ಬೇಡ ಅವರಿಗೆ, ವಿತ್ಡ್ರಾ ಮಾಡ್ತಾರೆ.
ಮತ್ತು ಡಿಸಿಪ್ಲಿನ್ ಅಂದರೆ ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ, ಸುಮ್ಮನೆ ಬಾರೋ ಮಾಡೋದು ಅಥವಾ ನನ್ನ ಏನಾದರೂ ಕೊಲೆಟರಲ್ನ ಕೊಟ್ಟು ಬ್ಯಾಂಕಿಗೆ ಕೊಡೋದು ಅಥವಾ ಅಗತ್ಯ ಇಲ್ಲದೆ ಅನವಶ್ಯಕವಾಗಿ ಇದನ್ನು ಮಾಡಬಾರ್ದು. ಈ 5 ವಿಷಯಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಷ್ಟೇ. ಇಷ್ಟೊತ್ತು ಈ ಪಾಡ್ಕಾಸ್ಟನ್ನು ಗಮನವಿಟ್ಟು ಕೇಳಿದಿರಿ, ಹಾಗೆ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ನೀವು ನೋಟ್ ಮಾಡ್ಕೊಂಡಿದ್ದೀರಿ. ಸೊ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಈ ಪಾಡ್ಕಾಸ್ಟ್ನಲ್ಲಿ ನಾವು ಪೋಸ್ಟಲ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಆಗಿರ್ಬೋದು ಅಥವಾ ಲೋನ್ಗಳನ್ನು ಯಾವ ರೀತಿ ತಗೊಳ್ಬೋದು, ಈ ರೀತಿ ಬೇರೆ ಬೇರೆ ಪಾಯಿಂಟ್ಗಳನ್ನು ಡಿಸ್ಕಸ್ ಮಾಡಿದ್ದೇವೆ. ಹಾಗಾಗಿ ನೀವು ಹಣವನ್ನು ನೋಡುವಂತಹ ರೀತಿ ಬದಲಾಗ್ಬೋದು ಅಂತ ಹೇಳಿ ನನ್ನ ಅನಿಸಿಕೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಹಣವನ್ನು ಗೌರವಿಸೋಣ, ಜೊತೆಗೆ ನಾವು ಹಣವನ್ನು ಪ್ರತಿ ಕಡೆ ಕೂಡ ಬಳಸುವಾಗ ಆದಷ್ಟು ಜಾಗೃತೆಯಾಗಿರೋಣ. ಹಾಗೆ ಈಗಂತೂ ಫ್ರಾಡ್ಗಳು ಹೆಚ್ಚಾಗ್ತಾ ಇದೆ, ಹಾಗಾಗಿ ಅದನ್ನು ಕೂಡ ಗಮನವಿಟ್ಟು ಎಚ್ಚರಿಕೆಯಿಂದ ಈ ಹಣವನ್ನು ನಾವು ನಿರಂತರವಾಗಿ ಗೌರವಿಸುತ್ತಾ ಅದನ್ನು ನಾವು ಎಲ್ಲಿಗೆ ಬೇಕು ಅಲ್ಲಿಗೆ ಸರಿಯಾದ ರೀತಿಯಲ್ಲಿ ಇನ್ವೆಸ್ಟ್ ಮಾಡೋಣ. ನಮಸ್ಕಾರ, ಧನ್ಯವಾದ.